ರಾಯಲ್ ಎನ್ಫೀಲ್ಡನ್ನ ಬೈತು ಅಂತಂದರೆ ಬೇರೆ ಬ್ರ್ಯಾಂಡ್ಗಳು ಬರುತ್ತೆ ನಮ್ಮ ಹತ್ರ ಅನ್ನೋದೊಂದು ಸ್ಟ್ರಾಟಜಿ. ಇನ್ನೂ ಅಷ್ಟೇ, ಎಲ್ಲ ಬ್ರ್ಯಾಂಡ್ ಓನರ್ಗಳಿಗೂ ಗೊತ್ತಿರಬೇಕು ಅಂತ ಏನಿರಲ್ಲ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಒಂದು PR ಟೀಮ್ಗೆ ಮಾರ್ಕೆಟ್ ಮಾಡ್ಕೊಡಿ ಅಂತ ಒಂದಿಷ್ಟು ಕಾಸು ಕೊಟ್ಟಿರ್ತಾರೆ. ಎಷ್ಟೋ ಜನ ರಾಯಲ್ ಎನ್ಫೀಲ್ಡನ್ನು ತಗೊಂಡಿದ್ದೀರಾ. ಏನು ನಿಮ್ಗಳಿಗೆಲ್ಲ ಏನು ರೋಡ್ ಮೇಲೆ ರಾಯಲ್ ಎನ್ಫೀಲ್ಡ್ ಗಾಡಿ ಓಡೋದೇ ಇಲ್ವಾ? ಕಿಲೋಮೀಟ್ರ್ ಗಟ್ಟಲೆ ಹೋಗ್ಬಿಟ್ಟು ರೈಡ್ ಮಾಡ್ಕೊಂಡು ಬರೋರು ಕೂಡ ಇಷ್ಟು ಗಾಡಿಗಳ ಮೇಲೆ ಸುಮ್ಮನೆ ದೋಷ ಕೂರಿಸಲ್ಲ. ಹೆಂಗೆ ಟಿಪಿಕಲ್ ಕನ್ನಡಿಗ ಅವರೇ, ಅದನ್ನು ನೀವೇ ಹೇಳಬೇಕು. ದೇಶ ಪ್ರೇಮದ ಹೆಸರಲ್ಲಿ, ಜೊತೆಗೆ ನಮ್ಮ ಕನ್ನಡನ ಹೆಸರಲ್ಲಿ ಮಾಡ್ಕೋತಾರೆ ಬೇರೆಯವರು ಅಂತ ತಪ್ಪು ಅಂತ ಹೇಳೋದಾದರೆ ನೀವೇನು ಮಾಡಿದ್ದೀರಾ? ಇರಿ, ನಾನು ಆ ಕ್ಲಿಪ್ ಹಾಕ್ತೀನಿ. ಕನ್ನಡಿಗರು ವಿಶಾಲ ಹೃದಯದವರು, ನಾವು ಗಾಡಿ ಮಾಡಿ ಬೇರೆಲ್ಲ ಇವುಗಳು ನಮ್ಮ ಮೇಡ್ ಇನ್ ಪ್ರಾಡಕ್ಟು, ಮೇಡ್ ಇನ್ ಕರ್ನಾಟಕ. ಹಾಗಾದ್ರೆ ನಿನಗೆ ಯಾರು ಪ್ರಮೋಷನ್ಸ್ನ ಮಾಡಿರ್ತಾರೋ ಅವರು ಮೇಡ್ ಇನ್ ಇಂಡಿಯಾ ಅಂತಂದ್ರೆ ಮಾತ್ರ ಅದು ದೇಶಭಕ್ತಿ ಆಗುತ್ತೆ. ಇನ್ನೊಬ್ರು ಮಾಡ್ತು ಅಂತಂದ್ರೆ ಅದು ಅಂಧಭಕ್ತಿ ಅಂತನಾ? ಅಂಧಭಕ್ತಿಯಿಂದ ನಾವು ಯಾರನ್ನು ಫಾಲೋ ಮಾಡಿ ಅಂತಾನೂ ಹೇಳಿಲ್ಲ. ಈ ಗಾಡಿ ಬಗ್ಗೆ ಕರ್ನಾಟಕದಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ ನಾನೇ. ನನಗೆ ಅವತ್ತೇ ಗೊತ್ತಿತ್ತು ಈ ಗಾಡಿ ಚೆನ್ನಾಗಿ ಓಡುತ್ತೆ ಅಂತ. ನಾನೇ ಕ್ಯಾಕರ್ಸ್ ಮುಗಕ್ಕೆ ಹೋಗಿತಾ ಇದ್ದೆ. ಒಂದು ಸೈಕಾಲಜಿಕಲ್ ಆಗಿ ಜನನ ಟ್ಯಾಪ್ ಮಾಡ್ತಾ ಇರೋದೇನು ವಿಡಿಯೋ ನೋಡ್ತಾರೆ ಅವ್ರಿಗೆ ಅಂತಂದ್ರೆ ಡೆಲಿವರಿ ಪಾರ್ಟ್ನರ್ ಮಾಡೋರು. ಸೊ ಈ ತರ ಪಾಪ ಯಾರು ಕಷ್ಟದಲ್ಲಿ ಇರ್ತಾರೋ ಎಲ್ಲರೂ ಸುಮ್ಮನೆ ಪೇಡ್ ಪ್ರಮೋಷನ್ ಅಂತ ಬಾಯಿ ಬಡ್ಕೋತಿರಲ್ಲ. ಬೇರೆ ಕ್ರಿಯೇಟರ್ಸ್ಗಳೆಲ್ಲ ಪೇಯ್ಡ್ ಪ್ರಮೋಷನ್ ಅಂತ ಬಾಯಿ ಬಡ್ಕೋತಾ ಇದಾರೆ ಅಂತೆ. ಆದ್ರೆ ಇವರು ದಾನಸೂರ ಕರ್ಣರು ಇವರೇ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಇವರೇ ಪ್ರಮೋಷನ್ ಮಾಡ್ತಾರಂತೆ. ಇದನ್ನ ಯಾರು ನಂಬಂಗಿದೆಯಾ? ಯಾಕಂದ್ರೆ ನಾನು ಅಲ್ವಾ ಒಂದು ಬೆಟ್ಟಿಂಗ್ ವಿಚಾರದಲ್ಲಿ ಎಷ್ಟೋ ದಿನ ಬ್ಯಾನರ್ ಹಿಡ್ಕೊಂಡು ಹುಚ್ಚಿನ ಥರ ಇಲ್ಲಿ ಎಲ್ಲ ಓಡಾಡ್ಕೊಂಡು ತಿರುಗ್ದವನು. ಇವತ್ತು ಅವನ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಜನಗಳ ಜೊತೆ, ನಾನು ಇಷ್ಟು ಕ್ಲೋಸ್ ಫ್ರೆಂಡ್ ಆಗಿರೋನು ಕೂಡ ಜನಗಳ ಜೊತೆಗೆ ನನ್ನನ್ನು ಒಬ್ಬ ಕೆಟ್ಟವನನ್ನಾಗಿ ಪೋರ್ಟ್ರೇ ಮಾಡಿ ತೋರಿಸ್ದ ಅಂತ ನಾನು ದುಃಖ ಪಡ್ಲು. ಟೈಮ್ ಏನಾದರೂ ಡಿಸೈಡ್ ಮಾಡ್ತು ಅಂತಂದರೆ ಶತ್ರುಗಳನ್ನು ಸ್ನೇಹಿತರನ್ನಾಗಿ ಮಾಡ್ಬೋದು ಅಥವಾ ಸ್ನೇಹಿತರನ್ನು ಶತ್ರುಗಳನ್ನಾಗಿ ಮಾಡ್ಬೋದು. ಸೊ ನನ್ನ ಟೈಮ್ ಎಕ್ಸಾಕ್ಟಾಗಿ ಇವಾಗ 11 ಗಂಟೆ 11 ನಿಮಿಷ ಆಗಿದೆ. ಈ ಟೈಮಲ್ಲಿ ಕೆಲವೊಂದು ಕ್ಲಾರಿಟಿಗಳ ಅವಶ್ಯಕತೆ ಖಂಡಿತ ಇದೆ. ಓಲಾದೊಂದು ಪ್ರಮೋಷನ್ ವಿಚಾರನ ಇಟ್ಕೊಂಡು ನನ್ನ ಮೇಲೆ, ಅಲ್ಲಿ ನನ್ನ ಹೆಸರು ಎಲ್ಲೂ ಇಲ್ಲ ಆ ವಿಡಿಯೋದಲ್ಲಿ, ಆದರೆ ನನ್ನ ಮೇಲೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಾಗಿರ್ಬೋದು, ಅದಕ್ಕೆ ಉತ್ತರ ಕೊಡೋಂಥ ಜವಾಬ್ದಾರಿ ಇವಾಗ ನಂದಾಗಿದೆ. ನಾನೊಬ್ಬ ನಾರ್ಮಲ್ ಕಿರಣ್ ಕುಮಾರ್ ಜೆ ಅಥವಾ ಒಬ್ಬ ಬ್ಲಾಗರ್ ಆಗಿದ್ದಿದ್ರೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆದರೆ ನಾನೊಬ್ಬ ಅಡ್ವೊಕೇಟ್ ಕಿರಣ್ ಕುಮಾರ್ ಜೆ ಆಗಿರೋದ್ರಿಂದ ನಾನು ಬರ್ತಕ್ಕಂಥ ಪ್ರತಿಯೊಂದು ಟೀಕೆಗಳಿಗೂ ಕೂಡ ಕೆಲವೊಂದು ಉತ್ತರಗಳನ್ನು ಕೊಡಬೇಕು ಅಂತ. ಫ್ರೆಂಡ್ ಅನ್ನೋದೇ ಬೇರೆ, ಇಲ್ಲಿ ವಿಚಾರಗಳೇ ಬೇರೆ. ಸೊ ಫ್ರೆಂಡ್ಶಿಪ್ ಸಪ್ರೇಟಾಗಿಡೋಣ. ನಮ್ಮ ಕೆಲಸ ಅಥವಾ ನಮ್ಮ ವಿಚಾರಗಳು ಅಥವಾ ನಮ್ಮ ವೈಯಕ್ತಿಕ ಒಂದು ಆಲೋಚನೆಗಳು ಅಂತ ಬಂದಾಗ ಅದು ಯಾರಾದರೂ ಸರಿ ಅದಕ್ಕೆ ತಕ್ಕಂಥ ಉತ್ತರ ಕೊಡಲೇಬೇಕು. ಇಲ್ಲ ಅಂತಂದರೆ ನಮ್ಗೆ ಉಳಿಗಾಲ ಇರಲ್ಲ. ಸೊ ಬನ್ನಿ ಇವಾಗ ಟಿಪಿಕಲ್ ಕನ್ನಡಿಗ ಅವರು ವಿಡಿಯೋದಲ್ಲಿ ಏನೇನು ಹೇಳಿದ್ದಾರೆ ನನ್ನ ಬಗ್ಗೆ ಅಂತ ನೋಡೋಣ. ಇವಾಗ ಒಂದ್ ವಾರದ ಮುಂಚೆ ಓಲಾದವರು ಪ್ರಾರಂಭ ಅಂತ ಒಂದು ಇವೆಂಟ್ ಮಾಡಿದ್ರು. ಪ್ರಾರಂಭ ಇವೆಂಟ್ ನೋಡಿದಾಗ ನನಗೆ ಅರ್ಥ ಆಯ್ತು ಯಾವ್ಯಾವ ಕ್ರಿಯೇಟರ್ಗಳು ಈ ಓಲಾ ಇವೆಂಟ್ ಗೆ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಹೆಂಗೆ ರುಬ್ತಾ ಇದಾರೆ ಜನ ಅಂದ್ರೆ ಕೆಲವೊಂದ್ಸಲ ಅನ್ಸ್ಬಿಡುತ್ತೆ ಇದೆಲ್ಲ ಬೇಕಿತ್ತ ಇವ್ರುಗಳಿಗೆ, ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿರೋದ್ನ ಒಂದು ರೀಲ್ ಅಲ್ಲಿ ಕಳ್ಕೊತಾ ಇದಾರಲ್ಲ ಅಂತ. ನಮ್ ಜನ ಎಷ್ಟು ಬೆಳೆಸ್ಬೇಕೋ ಅಷ್ಟು ಬೆಳೆಸ್ತಾರೆ, ಎಡವಟ್ಟಾದ್ರೆ ಎಷ್ಟು ಇಳಿಸ್ಬೇಕೋ ಅಷ್ಟು ಇಳಿಸ್ಬಿಡ್ತಾರೆ. ಎಸ್. ಸೊ ಈ ವಿಡಿಯೋದಲ್ಲಿ ನೀವು ಎಲ್ಲೇ ನೋಡಿದ್ರು ಕೂಡ ಆವತ್ತು ಓಲಾ ಪ್ರಾರಂಭ ಇವೆಂಟ್ಗೆ ಹೋದಂಥ ಜನ ಸುಮಾರು ಜನ ಇದ್ದರು. ಅವ್ರು ಯಾರ ಹೆಸರು ಕೂಡ ಈ ವಿಡಿಯೋದಲ್ಲಿ ಮೆನ್ಷನ್ ಆಗಿಲ್ಲ. ಇವನ್ ನನ್ನ ಹೆಸರು ಕೂಡ ಡೈರೆಕ್ಟಾಗಿ ಮೆನ್ಷನ್ ಆಗಿಲ್ಲ. ಆದರೆ ಎಲ್ಲಿ ನನ್ನ ಒಂದು ವಾಯ್ಸ್ ಬರುತ್ತಲ್ಲ ಇಲ್ಲಿ, ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಈ ವಿಚಾರದಲ್ಲಿ ನನ್ನ ಬಗ್ಗೆನೇ ಮಾತಾಡ್ತಾ ಇರೋದು ಅಂತ. ಈ ಇವೆಂಟ್ಗೆ ಹೋಗೋ ಅಂಥ ಅವಶ್ಯಕತೆ ಏನಿತ್ತು? ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರೋ ಒಂದು ಹೆಸರನ್ನು ಒಂದು ರೀಲಲ್ಲಿ ಹಾಳು ಮಾಡ್ಕೋತಾ ಇದ್ದಾರೆ ಅಂತ ಹೇಳಿದ್ರಲ್ವಾ. ಸೊ ಹಂಗಾದರೆ ಆ ಒಂದು ರೀಲು ಏನು ಅನ್ನೋದನ್ನು ಕೂಡ ನಾನಿವಾಗ ನೋಡೋಣ ಬನ್ನಿ. ಅರ್ಥ ಆಯಿತು ಅನ್ಸುತ್ತೆ. ಇದೇ ಜನವರಿ 14, 2026ರಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಂಗಳೂರಲ್ಲಿ ಓಲಾ ಎಲೆಕ್ಟ್ರಿಕ್ ನಡೆಸಿದಂತ ಒಂದು ಕಾರ್ಯಕ್ರಮದ ಹೆಸರೇ ಪ್ರಾರಂಭ 2026. ಓಲಾ ಈ ಇವೆಂಟ್ ನ ಮೂಲಕ ತಮ್ಮ ಎನರ್ಜಿ ಪ್ಲಾಟ್ಫಾರ್ಮ್ ಬಗ್ಗೆ ಮಾಹಿತಿನ ನೀಡಿದ್ದಾರೆ. ಓಲಾ ತಮ್ಮದೇ ಆದಂತ 4680 ಭಾರತ್ ಸೆಲ್ ಅನ್ನೋ ಬ್ಯಾಟರಿ ಪ್ಲಾಟ್ಫಾರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಬ್ಯಾಟರಿ EV ಬೈಕ್ ಗಳಿಗೆ, ಹೋಮ್ ಎನರ್ಜಿ ಸ್ಟೋರೇಜ್ ಗಳಿಗೆ, ಬೇರೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಗಳಿಗೂ ಕೂಡ ಬಳಸಬಹುದಾದಂತಹ ಡಿಸೈನ್ ಇಂದ ಮಾಡಲಾಗಿದೆ. ಅದಲ್ಲದೆ ಈ ಬ್ಯಾಟರಿ ಸೆಲ್ ಮತ್ತೆ ಬ್ಯಾಟರಿ ಪ್ಯಾಕ್ ಗಳನ್ನ ಬೇರೆ ಕಂಪನಿಗಳು ಮತ್ತೆ ಸ್ಟಾರ್ಟ್ಅಪ್ ಗಳಿಗೂ ಕೂಡ ಕೊಡಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ಓಲಾ ಶಕ್ತಿ ಅನ್ನೋ ಹೋಮ್ ಬ್ಯಾಟರಿ ಬ್ಯಾಕಪ್ ಸಿಸ್ಟಮ್ ಅನ್ನ ಕೂಡ ಕಮರ್ಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. 5.2 ಯೂನಿಟ್ ಬ್ಯಾಟರಿಗೆ 1,49,999 ರೂಪಾಯಿ ಆದ್ರೆ 9.1 ಯೂನಿಟ್ ಬ್ಯಾಟರಿಗೆ 2,49,999 ರೂಪಾಯಿ ಆಗಿದೆ. ಮನೆ ಅಥವಾ ಸಣ್ಣ ಬಿಸ್ನೆಸ್ ಬ್ಯಾಕಪ್ ಗೆ ಆಪ್ಷನ್ ಆಗಿ ಇದನ್ನ ಇಟ್ಕೋಬಹುದು ಅಂತ ಹೇಳ್ತಾರೆ. ಈ ಇವೆಂಟ್ ಅಲ್ಲಿ ಹೊಸ
ಬೈಕ್ ಲಾಂಚ್ ಏನಿರ್ಲಿಲ್ಲ, ಆದ್ರೆ 4680 ಭಾರತ್ ಸೇಲ್ ಬಳಸಿರ್ತಕ್ಕಂತ ರೋಡ್ಸ್ಟರ್ ಎಕ್ಸ್ ಪ್ಲಸ್ ಮತ್ತು S1 Pro ಪ್ಲಸ್ ಬೈಕ್ ಗಳ ಡೆಲಿವರಿ ಸ್ಟಾರ್ಟ್ ಆಗಿದೆ ಅನ್ನೋ ಅನೌನ್ಸ್ಮೆಂಟ್ ನ ಕೂಡ ಮಾಡ್ತಾರೆ. ಓಲಾ ಈ ಇವೆಂಟ್ ಅಲ್ಲಿ ತಮ್ಮ ಫ್ಯೂಚರ್ ಎನರ್ಜಿ ರೋಡ್ ಮ್ಯಾಪ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ನೋಡಿದ್ರಲ್ಲ ರೀಲು, ಸೊ ಇದರಲ್ಲಿ ಎಲ್ಲಾದ್ರೂ ಓಲಾ ಬೈಕ್ನ ತಗೊಳ್ಳಿ ಅಂತ ಇತ್ತ, ಅಥವಾ ಓಲಾ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇರಲ್ಲಪ್ಪ, ಈ ಗಾಡಿಗಳೆಲ್ಲ ಹೊಟ್ಟೋಗ್ಬಿಡುತ್ತೆ, ಬೇಗ ಬೇಗ ತಗೊಂಬಿಡಿ ಅಂತ ಏನಾದರೂ ನಾನು ಹೇಳಿದ್ದೀನ? ಓಲಾದವ್ರ ಕಡೆಯಿಂದ ನನಗೊಂದು ಈ ಥರದ್ದು ಪ್ರಮೋಷನ್ಗೆ ಅಂತ ಬರುತ್ತೆ. ಆವಾಗ ಫಸ್ಟ್ ನಾನು ಹೇಳಿದೆ ಅವ್ರಿಗೆ, ನಿಮ್ಮದು ಒಂದು ಮೀಡಿಯಾ ನ್ಯೂಸ್ ಥರ ನಾನು ಜನಕ್ಕೆ ತಲುಪಿಸ್ತೀನಿ. ಅಂದರೆ ನಿಮ್ಮ ಹತ್ರ ಈಗ ಒಂದು ಸೆಲ್ ಬಂದಿದೆ, ಆ ಸೆಲ್ಲನ್ನು ಮನೆ ಹೋಮ್ ಎನರ್ಜಿಗೆ ಮತ್ತು ಹಳೆ ಬೈಕಲ್ಲಿ ಪ್ರಾಬ್ಲಮ್ ಆಗಿದ್ದಂಥ ಬ್ಯಾಟ್ರಿಗಳಿಗೆ ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳೋದು. ಅಂದರೆ ಹೊಸದಾಗಿ ಒಂದು ಟೆಕ್ನಾಲಜಿನ ತಗೊಂಬಂದಿದ್ದೀವಿ ಅಂತಂದ್ಬಿಟ್ಟು ಜನಕ್ಕೆ ಹೇಳೋ ರೀತಿ ಇರಬೇಕು. ಹಂಗಾದರೆ ಮಾತ್ರ ನಾನು ಮಾಡ್ತೀನಿ ಅಂದಾಗ ಮಾತ್ರ ನಾನು ಇದನ್ನು ಒಪ್ಕೊಂಡಿದ್ದು. ಅಂದರೆ ನಾನೇ ಕಂಡೀಷನ್ಸ್ ಹಾಕಿ ಇಷ್ಟು ಮಾತ್ರ ನಾನು ಮಾಡೋದು, ಇದ್ರ ಮೇಲೆ ನಾನು ಮಾಡಲ್ಲ ಅಂತಂದ್ಬಿಟ್ಟು ಒಪ್ಕೊಂಡಿದ್ದು. ಈಗ ಒಂದು ಬೈಕನ್ನೇ ಪರ್ಟಿಕ್ಯುಲರಾಗಿ ಪ್ರಮೋಷನ್ ಮಾಡಿದ್ದಿದ್ರೆ ನಾನು ಹೆಂಗೆ ಹೇಳಬೇಕಾಗಿತ್ತು, ಈ ಬೈಕಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇದೆ, ಅದಿದೆ, ಇದಿದೆ, ಇನ್ ಕೇಸ್ ಈ ಬೈಕನ್ನು ತಗೊಂಡ್ರೆ ನಿಮಗೆ ಅಷ್ಟು ಮೈಲೇಜ್ ಕೊಡುತ್ತೆ, ಇಷ್ಟು ಮೈಲೇಜ್ ಕೊಡುತ್ತೆ ಅಂತೆಲ್ಲ ಹೇಳ್ಕೊಂಡು ಏನೇನೋ ಮಾಡ್ಬೋದಿತ್ತು. ಬಟ್ ನಾನು ಅದೆಲ್ಲ ಏನೂ ಮಾಡಿಲ್ಲ, ನ್ಯೂಸ್ ಥರ ಹೇಳಿದ್ದೀನಿ. ಈಗ ಇದೊಂದು ರೀಲಲ್ಲಿ ನಾನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದಂಥ ಹೆಸರನ್ನು ಕೆಡ್ಸ್ಕೊಂಡ್ಬಿಡ್ತೀನಿ ಅಂತಂದರೆ ಹೆಂಗೆ ಟಿಪಿಕಲ್ ಕನ್ನಡಿಗ ಅವರೇ? ಅದನ್ನು ನೀವೇ ಹೇಳಬೇಕು. ಸುಮಾರು ಜನಕ್ಕೆ ಡೌಟ್ ಬಂದಿರುತ್ತೆ, ಏನು ಜೊತೆಗಿರೋ ಇನ್ಫ್ಲೂಯೆನ್ಸಸ್ ಬಗ್ಗೆ ನೀನ್ ವಿಡಿಯೋ ಮಾಡಾಕ್ತಾ ಇದೆಯಲ್ಲ ಅಂತ. ನಿಮ್ಗೆಲ್ಲ ರಾಮಾಯಣ ಗೊತ್ತಿದ್ರೆ ರಾಜ್ಯ ಧರ್ಮ ಪಾಲಿಸಕ್ಕೋಸ್ಕರ ರಾಮ ಪತಿ ಧರ್ಮನ ಪಕ್ಕಕ್ಕಿಟ್ಟು ಸೀತೆನ ಬಿಟ್ಟು ಹೋಗಿದ್ದು. ಅರ್ಥ ಆಯ್ತಾ? ಅಂದರೆ ಜನ ಇವ್ರನ್ನ ಕೇಳ್ತಾರಂತೆ, ಟಿಪಿಕಲ್ ಕನ್ನಡಿಗನ್ನ ಕೇಳ್ತಾರಂತೆ, ಅಲ್ಲ ಕಣಪ್ಪ ನಿನ್ನ ಜೊತೆಲಿದ್ದು ಫ್ರೆಂಡ್ಸ್ಗಳ ಬಗ್ಗೆನೇ ವಿಡಿಯೋ ಮಾಡ್ತಾ ಇದೆಯಲ್ಲ ಅಂತಂದಾಗ ಆವಾಗ ರಾಮಾಯಣದ ಕತೆ ಬರುತ್ತಂತೆ, ಆವಾಗ ಪತಿಧರ್ಮ ಅಂತ ಬರುತ್ತಂತೆ, ರಾಜ್ಯ ಧರ್ಮ ಅಂತ ಬರುತ್ತಂತೆ, ಸಂಭವ್ ಧರ್ಮ ಅನ್ನೋದು ಬರುತ್ತೆ. ಆದ್ರೆ ಇನ್ನ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಗಳು ವಿಡಿಯೋ ನೋಡೋದ್ಮೇಲೆ ಇವನಿಗೆ ನಾನು ಉತ್ತರ ಕೊಡಬೇಕು, ನಾನು ವಾಪಸ್ ಇವ್ರ ಮೇಲೆ ವಿಡಿಯೋ ಮಾಡಬೇಕು ಅಂತೆಲ್ಲ ಯೋಚನೆ ಬಂದಿರುತ್ತೆ. ಓಲಾದವರು ಹೊಸ ಇವೆಂಟ್ ಮಾಡಿದ್ದಾರೆ, ಟ್ರೆಂಡ್ ಅಲ್ಲಿ ಇದೆ, ವ್ಯೂಸ್ ಬಂದ್ರು ಬರುತ್ತೆ. ನನ್ನ ಮೇಲೆ ವಿಡಿಯೋ ಯಾವಾಗ ಮಾಡಿದ್ರು ವ್ಯೂಸ್ ಬರುತ್ತೆ. ಜೊತೆಗಿರೋರ ಮೇಲೆ ವಿಡಿಯೋ ಮಾಡ್ತೋ ಅಂತಂದರೆ ನೀನು ಮಾಡಿದ್ರೆ ಅದು ಧರ್ಮ ಆಗ್ಬಿಡುತ್ತೆ ಅಲ್ವಾ? ಆದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡೋದ ಮೇಲೆ ಈ ಬಿಟ್ಟು ಕೊನೆಯಲ್ಲಿದ್ದು ಆ್ಯಕ್ಚುಲಿ ಮುಂದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಈ ವಿಚಾರನ ನಾನೇನಾದರೂ ಮತ್ತೆ ವಾಪಸ್ಸು ಒಂದು ಕ್ಲಾರಿಟಿ ಕೊಡ್ತು ಅಂತಂದರೆ ಅದು ವ್ಯೂಸ್ಗೋಸ್ಕರ ಮಾಡ್ದಂಗೆ ಆಗುತ್ತಂತೆ. ಅದು ನಿನ್ನ ಹೆಸರನ್ನ ತಗೊಂಡ್ರೆ ಅದೇನೋ ನನಗೆ ಡಬಲ್ ವ್ಯೂಸ್ ಬರುತ್ತೆ ಅನ್ನೋ ಥರ ಹೇಳ್ತಾ ಇರೋದು. ಬ್ರದರ್, ನನಗೆ ನಿಜವಾಗ್ಲೂ ಅವೆಲ್ಲ ಅವಶ್ಯಕತೆನೇ ಇಲ್ಲ. ನಿಮ್ಮ ಹೆಸರನ್ನ ಹೇಳ್ಕೊಂಡು ನಾನಿಲ್ಲಿ ವ್ಯೂಸ್ ಮಾಡೋಂಥ ಅವಶ್ಯಕತೆ ನನಗಿಲ್ಲ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಗೆ ಬಂದ ಮೇಲೆ ಏನಾಗುತ್ತೆ, ಒಂದು ಕಡೆ ಯಾರಾದರೂ ಹೇಳ್ತಾರೆ, ಒಂದು ಕಡೆ ಇನ್ನೊಬ್ಬರು ಕೇಳಬೇಕು. ಲೈಕ್ ಹೆಂಗೆ ಅಂತಂದರೆ ಎಕ್ಸಾಂಪಲ್ ಹೇಳ್ತೀನಿ. ಕೊಲೆ ಮಾಡಿರೋ ಒಬ್ಬ ಅಪರಾಧಿಗೂ ಕೂಡ ಜಡ್ಜು ಕೊನೆಯಲ್ಲಿ ಅವ್ನಿಗೊಂದು ಅವಕಾಶ ಕೇಳ್ತಾರೆ, ನೋಡಪ್ಪ ನೀನು ಆಪೋಸಿಟಲ್ಲಿರೋ ನೀನು ಕೊಲೆ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ನೀನು ಮಾಡಿದ್ಯಾ, ನಿನ್ನ ಕಡೆಯಿಂದ ಏನು ಹೇಳ್ತೀಯಾ ಅಂತ ಕೇಳ್ತಾರೆ. ಒಂದು ಚಾನ್ಸನ್ನು ಕೊಡ್ತಾರೆ ಮಾತಾಡೋಕ್ಕೆ. ಆದರೆ ಇಲ್ಲಿ ಏನಾಗ್ತಿದೆ ಅಂತಂದರೆ ಬಾಸ್ ಮಾಡಿರೋ ವಿಡಿಯೋದಲ್ಲಿ ಸೊ ಅವರು ವಿಡಿಯೋ ಮಾಡ್ತು ಅಂತಂದರೆ ಧರ್ಮ ಆಗುತ್ತಂತೆ, ಆದರೆ ಅದಕ್ಕೆ ಕ್ಲಾರಿಟಿ ಕೊಡೋಂಥ ವಿಡಿಯೋನ ನಾವು ಮಾಡ್ತು ಅಂತಂದರೆ ಅದು ವ್ಯೂಸ್ಗಾಗುತ್ತಂತೆ. ಇದು ಯಾವ ರೀತಿ ನ್ಯಾಯ? ಫಸ್ಟ್ ಆಫ್ ಆಲ್ ಈ ವಿಡಿಯೋನ ರಿಟರ್ನ್ ಮಾಡ್ತಾ ಇರೋದು ವ್ಯೂಸ್ಗೋಸ್ಕರನೋ ಅಥವಾ ಏನೋ ನಾನೇನೋ ನಿಂಗೆ ಕೌಂಟ್ರ್ ಕೊಡಬೇಕನೋ ಆ ಥರ ಎಲ್ಲ ಏನೂ ಇಲ್ಲ. ನಾನು ಇಷ್ಟು ದಿನದಿಂದ ಕಷ್ಟಪಟ್ಕೊಂಡು ಬಂದಿದ್ದೀನಲ್ಲ, ಅದರಲ್ಲಿ ಜನಗಳಿಗೆ ನೀವೀಗ ನಾನು ಮಾಡಿರೋ ಓಲಾ ಇವೆಂಟದ ಬಗ್ಗೆ ನಾನು ಮಾಡಿರೋ ವೀಡಿಯೋಗೆ ಜನಗಳ ಜೊತೆ ನನ್ನನ್ನು ತಪ್ಪಾಗಿ ಪೋರ್ಟ್ರೇ ಮಾಡೋ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾನು ಪ್ರಮೋಟ್ ಮಾಡೋ ಗಾಡಿಗಳು ತಗೊಳಕ್ಕೆ ಲಾಯಕ್ ಆಗಿರೋ ಗಾಡಿಗಳು. ಓಲಾ ಅಂತ ಕಚಡ ಗಾಡಿಗಳನ್ನ ನಾನು ಪ್ರಮೋಟ್ ಮಾಡಲ್ಲ. ಕೈಯಿಂದ ದುಡ್ಡು ಹಾಕಿ ಯಾವ ವಸ್ತುನ ತಗೊಳಲ್ಲ, ಅದನ್ನ ಜನರಿಗೆ ತಗೊಳ್ಳಿ ಅಂತ ಯಾವತ್ತೂ ಹೇಳ್ಬಾರ್ದು. ನೋಡಿ, ನಾನು ಕೈಯಿಂದ ದುಡ್ಡು ಹಾಕಿ ತಗೊಳ್ಳದೆ ಇರೋ ಗಾಡಿನ ನಾನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ತಗೊಳ್ಳಿ ಅಂತ ಹೇಳಬಾರ್ದು ಅಂತೆ. ಈಗ ರಿವರ್ ಇಂಡಿ ಗಾಡಿ ಮುಂದ್ಗಡೆ ನಿಂತ್ಕೊಂಡು ಈ ಗಾಡಿನ ತಗೊಂಡಿರೋದ್ರಿಂದ ನಾನು ಇದನ್ನು ತಗೊಂಡಿದ್ದೀನಿ, ಹಾಗಾಗಿ ನಾನು ಇದನ್ನು ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಟಿಪಿಕಲ್ ಕನ್ನಡಿಗ. ಬಿಫೋರು ಯಾವ್ಯಾವ ಗಾಡಿ, MG ಏಸ್ಟರ್ ಕಾರ್ನ ಪ್ರಮೋಟ್ ಮಾಡಿದ್ದಾರೆ, ಟಾಟಾ ಹ್ಯಾರಿಯರ್ನ ಪ್ರಮೋಟ್ ಮಾಡಿದ್ದಾರೆ, ಈವನ್ ಈ ರಿವರ್ ಇಂಡಿನೂ ಕೂಡ ಮಾಡಿದ್ದಾರೆ, ಹಾರ್ಲೆ ಡೇವಿಡ್ಸನ್ನ ಮಾಡಿದ್ದಾರೆ, TVS ಎಂಟಾರ್ಕ್ನ ಮಾಡಿದ್ದಾರೆ, TVS ಸ್ಟಾರ್ ಸಿಟಿನ ಮಾಡಿದ್ದಾರೆ. ಈಗ ನಾನು ಹೇಳೋದು, ಇದನ್ನೆಲ್ಲ ಪ್ರಮೋಷನ್ ಮಾಡಿದ್ರಲ್ಲ ಫಸ್ಟ್ ಟೈಮು, ಆ ಎಲ್ಲ ಗಾಡಿಗಳನ್ನು ಇವ್ರ ಜೊತೆಲಿ ಇಟ್ಕೊಂಡಿದ್ದಾರಾ, ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದಾರಾ? ಇದು ಹೆಂಗಾಯಿತು ಅಂತಂದರೆ ಇವರೇ ಹೇಳ್ತಾರೆ, ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಹಾಕಿ ಪರ್ಚೇಸ್ ಮಾಡಿದರೆ ಮಾತ್ರ ನಾನು ಅದನ್ನು ಪ್ರಮೋಟ್ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ. ಹಂಗಾದರೆ ಈ ಗಾಡಿಗಳೆಲ್ಲ ನಿಮ್ಮ ಮನೇಲಿದೆಯಾ? ಇದನ್ನು ಹೇಳಬೇಕು. ಕರೆಕ್ಟ್ ಅಲ್ವಾ ನಾನು ಕೇಳ್ತಾ ಇರೋದು?
ಇನ್ನೂ ಒಂದಪ್ಪ ಆಯಿತು ಎಕ್ಸಾಂಪಲ್ ಇನ್ನೂ ಒಂದು ಹೇಳ್ತೀನಿ. ಈಗ ಪ್ರತಿಯೊಬ್ಬರೂ ಕೂಡ ಈಗ ಇನ್ಫ್ಲೂಯೆನ್ಸರ್ಸ್ಗಳಾಗಿರ್ಬೋದು ಅಥವಾ ಹೀರೋಗಳಾಗಿರ್ಬೋದು ಈಗ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡ್ತಾರೆ. ಎಕ್ಸಾಂಪಲ್ ಒಂದು ವಜ್ರ ಅಂತ ಇಟ್ಕೊಳ್ಳಿ. ಒಂದು ವಜ್ರ ಏನೋ ಕೋಟಿಗಟ್ಟಲೆ ಬೆಳೆ ಬಾಳ್ತಿರುತ್ತೆ. ಸೊ ಆ ಕೋಟಿಗಟ್ಟಲೆ ಬೆಳೆ ಬಾಳ್ತಿರೋದನ್ನು ಒಬ್ಬ ಹೀರೋನ ಯಾರೋ ಅದನ್ನು ತಗೊಂಡ್ಬಂದು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಲೈಕ್ ಅವು ಹೀರೋಯಿನೋ ಯಾರೋ ಒಬ್ಬರು. ಸೊ ಅವ್ರಿಗೆ ಇದನ್ನು ತೋರಿಸಿದಾಗ ಮತ್ತು ಅವ್ರು ಪ್ರಮೋಟ್ ಮಾಡಿದಾಗ 100% ಅವ್ರು ಅದನ್ನು ಪರ್ಚೇಸ್ ಮಾಡಿರಬೇಕು. ಅವ್ರ ಮನೇಲಿ ಇದ್ದರೆ ಮಾತ್ರ ಅದನ್ನು ಪ್ರಮೋಟ್ ಮಾಡಬೇಕು ಅಂತ ಹೇಳ್ದಂಗೆ ಆಗುತ್ತಾ? ಸಂಭವ ಎಲ್ಲರೂ ಮಾಡ್ತಾ ಇರೋದು ಬಿಸ್ನೆಸ್ ಏನು ಒಂದು ಫೇರ್ ಆಗಿರ್ಬೇಕಷ್ಟೇ, ಒಳ್ಳೆ ರೀತಿಲಿ ಇತ್ತು ಅಂತಂದರೆ ಸಾಕು. ಈಗ ಹಂಗಾದರೆ ನಾನು ಕೇಳೋದು, ಈಗ ನೀನೇ ಹೇಳ್ದಲ್ಲ ಈ ಡೈಲಾಗ್ನೆಲ್ಲ, ಇದೆಲ್ಲ ಹೇಳಿದ್ಮೇಲೆ ಈ ಗಾಡಿಗಳನ್ನೆಲ್ಲ ನೀನು ಪರ್ಚೇಸ್ ಮಾಡಿಕೊಂಡು ಅದಾದಮೇಲೆ ಪ್ರಮೋಟ್ ಮಾಡ್ದ ಅಂತ ಹೇಳು. ಒಂದು ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಎಲೆಕ್ಟ್ರಿಕ್ ಗಾಡಿ ಮೇಲೆ ಕೂತ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನಿವತ್ತು ರಿವರ್ ಇಂಡಿನ ಚೂಸ್ ಮಾಡಿದ್ದೀನಿ. ಓಕೆ, ರಿವರ್ ಇಂಡಿನ ಚೂಸ್ ಮಾಡಿದಾರಲ್ವಾ. ನಾನು ಒಂದು ಎಲೆಕ್ಟ್ರಿಕ್ ಗಾಡಿ ಬಗ್ಗೆ ಮಾತಾಡಬೇಕು ಅಂತಂದರೆ ಇನ್ನೊಂದು ಎಲೆಕ್ಟ್ರಿಕ್ ಗಾಡಿ ಮೇಲೆ ಕೂತ್ಕೊಂಡು ಮಾತಾಡಬೇಕು ಅಂತ ಅವ್ರು ಹೇಳ್ತಾ ಇದಾರಲ್ವಾ. ಆದರೆ ಇದರಲ್ಲಿ ಬೇರೆ ಥರನೇ ವಿಚಾರ ಇದೆ. ಏನು ಅಂತಂದರೆ ಒಂದು ಟೈಮಲ್ಲಿ ಪ್ರಮೋಷನ್ ಅನ್ನೋದು ಹೆಂಗೆ ನಡೀತಾ ಇತ್ತು ಗೊತ್ತಾ? ನೋಡಪ್ಪ, ನಾನು ಇವಾಗ ಒಂದು ಎಳ್ನೀರು ಅಂಗಡಿ ಇಟ್ಟಿದ್ದೀನಿ. ದಾರಿಲಿ ಯಾರೋ ಒಬ್ಬ ಬರ್ತಾ ಇರ್ತಾನೆ, ಅವ್ನು ಎಲ್ಲರಿಗೂ ಫೇಮಸ್ ಆಗಿರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು, ನೋಡ ನಿನಗೆ 100 ರೂಪಾಯಿ ಕೊಡ್ತೀನಿ, ಊರೆಲ್ಲ ಹೋಗ್ಬಿಟ್ಟು ನನ್ನ ಅಂಗಡಿ ಎಳ್ನೀರು ಚೆನ್ನಾಗಿದೆ ಅಂತ ಹೇಳ್ಕೊಂಬ ಅಂತಂದ್ಬಿಟ್ಟು ಹೇಳೋದಾಗಿರುತ್ತೆ. ಆದರೆ ಇವತ್ತಿನ ಕಾಲದ ಪ್ರಮೋಷನ್ ಹೆಂಗಾಗಿದೆ ಅಂತಂದರೆ, ಅವನನ್ನೇ ನಾನು ಕರೆಸ್ಬಿಟ್ಟು, ನೋಡಪ್ಪ ನನ್ನ ಎಳ್ನೀರು ಚೆನ್ನಾಗಿದೆ ನನಗೆ ಗೊತ್ತು, ಆದರೆ ನೀನು ಈ ಸಲ ಈ ಸ್ಟ್ಯಾಟಿಸ್ಟಿಕ್ನ ಚೇಂಜ್ ಮಾಡು. ಯಾವ ಥರ ಮಾಡು ಅಂತಂದರೆ, ಪ್ರಮೋಷನ್ನ ನನ್ನ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಎಲ್ಲೂ ಹೇಳೋಕೆ ಹೋಗ್ಬೇಡ. ಅದ್ರ ಬದಲಾಗಿ ನನ್ನ ಆಪೋಸಿಟ್ ಇಟ್ಟಿದ್ದಾನೆ ನೋಡು ಎಳ್ನೀರು ಅಂಗಡಿಯವನು, ಅವನ ಅಂಗಡಿನಲ್ಲಿ ಎಳ್ನೀರು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಊರೆಲ್ಲ ಹೇಳ್ಕೊಂಬ ಅಂತ ಹೇಳ್ತಾನೆ. ಸೊ ಇದನ್ನು ಇಂಡೈರೆಕ್ಟ್ ಟೈಪ್ ಆಫ್ ಪ್ರಮೋಷನ್ ಅಂತ ಕರೀತಾರೆ. ಅಂದರೆ ಯಾವ ಬ್ರ್ಯಾಂಡ್ ಇರುತ್ತೋ ಆ ಬ್ರ್ಯಾಂಡ್ನ ಪ್ರಮೋಟ್ ಮಾಡಬೇಕು ಅಂತಂದರೆ ಎದುರುಗಡೆ ಇರೋ ಬ್ರ್ಯಾಂಡ್ ಅವ್ರನ್ನ ಕಡಿಮೆಯಾಗಿ ಮಾತಾಡಿಕೊಳ್ಳೋದು. ಸೊ ನಿಮಗೆ ಇದು ಅರ್ಥ ಆಗಿರುತ್ತೆ. ಇದೇ ಥರನೇ ಕೇಸು ರಾಯಲ್ ಎನ್ಫೀಲ್ಡಲ್ಲೂ ಆಗಿತ್ತು. ಸೊ ರಾಯಲ್ ಎನ್ಫೀಲ್ಡ್ನ ಯಾವಾಗ ಬೈಯೋಕ್ಕೆ ಶುರು ಮಾಡಿದ್ದು, ಆವಾಗ ಬೇರೆ ಬ್ರ್ಯಾಂಡ್ ಅವ್ರುಗಳೆಲ್ಲ ಆರಾಮಾಗಿ ಅಂದರೆ ಪ್ರಮೋಷನ್ ಮಾಡೋಂಥ ವ್ಯಕ್ತಿಗೆ ಬಂದು ಜಾಯಿನ್ ಆಗ್ತಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ಡೈರೆಕ್ಟ್ ಟೈಪ್ ಆಫ್ ಪ್ರಮೋಷನ್ಗಿಂತನೂ ಕೂಡ ಇಂಡೈರೆಕ್ಟ್ ಪ್ರಮೋಷನ್ ಅಂದರೆ ಎದುರುಗಡೆ ಇರೋ ಆಪೋಸಿಟ್ ಬ್ರ್ಯಾಂಡ್ ಅವನ್ನ ಬೈತು ಅಂತಂದ್ರೇ ಬ್ರ್ಯಾಂಡ್ಗಳಿಗೆ ಖುಷಿಯಾಗುತ್ತೆ. ಆ ಥರದ ಸ್ಟ್ರಾಟಜಿ ಇಲ್ಲಿ ನಡೀತಾ ಇದೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಬೇಕಾದರೆ ಪಾಯಿಂಟ್ ಮಾಡಿ ಇಟ್ಕೊಳ್ಳೋಣ. ಈ ವಿಡಿಯೋದಲ್ಲಿ ರಿವರ್ ಇಂಡಿ, ಯಾಕಂದರೆ ಈ ವಿಡಿಯೋ ಓಲಾಗಿ ಬೈತಾ ಇರೋ ವಿಡಿಯೋ ಅಲ್ವಾ, ಇದರಲ್ಲಿ ರಿವರ್ ಇಂಡಿದು ಎಷ್ಟು ಸಲ ಮೆನ್ಷನ್ ಆಗುತ್ತೆ ಅಂತ. ಈಗ ನಂಬರ್ 1 ಸಲ ಇವಾಗ ರಿವರ್ ಇಂಡಿದು ಮೆನ್ಷನ್ ಆಗಿದೆ. ಇನ್ನು ಮುಂದಕ್ಕೆ ಏನೇನಾಗುತ್ತೆ ನೋಡೋಣ ಬನ್ನಿ. ಪ್ರಾಬ್ಲಮ್ಗಳು ಬರ್ತಾ ಇದೆ, ಎಲ್ಲ ಪ್ರಾಬ್ಲಮ್, ಬೇರೆ ಗಾಡಿ ಸರ್ವಿಸ್ ಮಾತ್ರ ಪ್ರಾಬ್ಲಮ್ಮು, ಗಾಡಿದೇನು ತೊಂದರೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹಂಗಂತಂದ್ಬಿಟ್ಟು ನಾನು ಓಲಾ ಬ್ರ್ಯಾಂಡನ್ನೇನು ತಲೆ ಮೇಲೆ ಎತ್ತು ಕೂತ್ಕೊಳ್ಳಲ್ಲ, ನನಗೆ ಪ್ರಮೋಷನ್ ಮಾಡಿದ್ದಾರೆ ಅಂತ. ಬಟ್ ನಾನು ಯಾಕೆ ಈ ಒಂದು ಅಂದರೆ ಓಲಾ ಇವೆಂಟನ್ನ ಮಾಡಿದೆ ಅಂತಂದರೆ, ನಾನು ಫಸ್ಟೇ ಹೇಳಿದೆ, ಒಬ್ಬೊಬ್ಬರ ಒಂದು ಥಿಂಕಿಂಗು ಥಾಟ್ ಪರ್ಪಸ್ಸು ಬೇರೆ ಬೇರೆ ಥರ ಇರುತ್ತೆ ಅಂತ. ಸೊ ಈಗ ಓಕೆ, ನಿಂದು ಥಿಂಕಿಂಗು ಥಾಟ್ ಪ್ರೊಸೆಸ್ ಹೆಂಗಿದೆ ಅಂತಂದರೆ, ಆಸ್ ಎ ನಾರ್ಮಲ್ ಬೈಕರ್ ಆಗಿ ನೀನು ಯೋಚನೆ ಮಾಡಿದ್ಯಾ, ಕರೆಕ್ಟ್ ಅಲ್ವಾ? ಇದು ಹೆಂಗೆ ತಪ್ಪಾಗಿ ಮಾಡಿದ್ರು ಅಂತ ಅಂದ್ಕೊಂಡಿರೋದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ಇವನ್ ನೀನೀಗ ವೀಡಿಯೋ ಮಾಡಿ ಹಾಕಿರೋದು ನನಗೇನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಆದರೆ ನಾನು ನೋಡಿರ್ತಕ್ಕಂಥ ನನ್ನ ಜೀವನದ ಅನುಭವಗಳಲ್ಲಿ ಬೇರೆ ಬೇರೆ ರೀತಿ ನಾನು ನೋಡಿದ್ದೀನಿ. ಈಗ ನಾನು ಯೂಶ್ವಲಿ ಕೋರ್ಟ್ಗೆಲ್ಲ ಹೋದಾಗ ಅಲ್ಲಿ ಕೆಲವೊಂದು ಸಂಧಾನ ಮಾಡೋಂಥ ಕೇಸ್ಗಳನ್ನು ನೋಡಿದ್ದೀನಿ. ಸೊ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈಗ ಎಕ್ಸಾಂಪಲ್ ಯಾರೋ ಒಬ್ಬನಿಗೆ ಒಂದು 20 ಲಕ್ಷ ದುಡ್ಡು ಕೊಡಬೇಕಾಗಿರುತ್ತೆ. ಅವಾಗ ಏನು ಮಾಡುತ್ತೆ ಕೋರ್ಟು, ನೋಡಪ್ಪ ನಿನಗೆ 20 ಲಕ್ಷ ಕೊಡದೇ ಇದ್ದರೆ ನಿನ್ನನ್ನು ಜೈಲಿಗೆ ಹಾಕ್ತೀವಪ್ಪ, ಓಕೆನಾ ಅಂತ ಕೇಳುತ್ತೆ. ಅವಾಗ ಏನಂತ ನೀನು, ಸ್ವಾಮಿ ನನ್ನ ಹತ್ರ ಇನ್ನೇನೂ ಇಲ್ಲ, ನನ್ನ ಹತ್ರ 1 ರೂಪಾಯಿನೂ ಕೂಡ ಇಲ್ಲ, ಜೈಲಿಗೆ ಹಾಕಿ ಸ್ವಾಮಿ, ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆ ಟೈಮಲ್ಲಿ ಕೋರ್ಟ್ ಮತ್ತೆ ಇವನನ್ನು ಬಂದು ಕೇಳುತ್ತೆ, ಏನಪ್ಪ ನಿನಗೆ ಇವನನ್ನು ಜೈಲಿಗೆ ಹಾಕಿದ್ರೆ ಸಮಾಧಾನನಾ ಹೇಳು, ಜೈಲಿಗೆ ಕಳಿಸಿದ್ರೆ ನಿನಗೆ ಪರಿಹಾರ ಸಿಗುತ್ತಾ ಅಂತ ಕೇಳಿದಾಗ ಅವನೇನು ಹೇಳ್ತಾನೆ, ಸ್ವಾಮಿ ಅವ್ರಿಗೆ ಜೈಲಿಗೆ ಹೋದರೆ ನನಗೇನು ಲಾಭ ಇಲ್ಲ, ನನಗೆ ಬೇಕಾಗಿರೋದು ನನ್ನ ದುಡ್ಡು ಅಂತ. ಸೊ ಹಂಗಾದರೆ ಆ ದುಡ್ಡು ಬೇಕು ಅಂತಂದರೆ ಏನು ಮಾಡಬೇಕು? ಆವಾಗ ಕೋರ್ಟು ಇವನ ಹತ್ರ ಮತ್ತೆ ಬರುತ್ತೆ, ಇನ್ನೊಂದು ಚಾನ್ಸ್ ಕೊಡುತ್ತೆ. ಏನೋ ಈಗ ನೀನು ಅವ್ನಿಗೆ 20 ಲಕ್ಷ ಕೊಡಬೇಕು, ನೀನು ಜೈಲಿಗೆ ಹೋಗೋದ್ರಿಂದ ಅವನಿಗೇನು ಉಪಯೋಗ ಇಲ್ಲ, ಈಗ ನೀನು ದುಡ್ಡನ್ನು ಅವನು ಕೊಡಬೇಕು ಅಂತಂದರೆ ನಿನಗೇನು ಅವಕಾಶ ಮಾಡಿಕೊಟ್ರೆ ನೀನು ಕಟ್ಬೋದು ಅಂತ ಕೇಳುತ್ತೆ. ಅವಾಗ ಹೇಳ್ತಾನೆ, ಸ್ವಾಮಿ ನನಗೆ ಅವನೊಂದು 20 ಲಕ್ಷ ಕೊಡಬೇಕು, ಇವನೊಂದು 30 ಲಕ್ಷ ಕೊಡಬೇಕು, ಅವನು 1 ತಿಂಗಳು ಹೇಳಿದ್ದಾನೆ, ಇವನು 1.5 ತಿಂಗಳು ಹೇಳಿದ್ದಾನೆ, ಒಂದು ಮ್ಯಾಕ್ಸಿಮಮ್ ಒಂದೂವರೆ ತಿಂಗಳು ಟೈಮ್ ಕೊಟ್ಟರೆ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಸ್ವಾಮಿ ಅಂತ ಕೇಳಿದಾಗ ಆಬ್ವಿಯಸ್ಲಿ ಕೋರ್ಟು ಒಂದು ಅವಕಾಶನ ಕೊಡುತ್ತೆ. ಸೊ ನನ್ನ ಅನುಭವಗಳು ಈ ಥರ ಇದೆ. ಯಾರ ಒಂದು ಟ್ರೇಡನ್ನು ಕೂಡ ನಾವು ಬ್ಯಾನ್ ಮಾಡೋಕ್ಕಾಗಲ್ಲ. ಯಾರಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಹೋಗಿ ನಾವು ಬ್ಯಾನ್ ಮಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ.
ಫಸ್ಟ್ ಆಫ್ ಆಲ್ ಈಗ ಇವ್ರಿಗೆ ಹಿಂಗೆ ಪರ್ಮಿಷನ್ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂತಂದರೆ ಅದೇ ರೀತಿಯೇ ನಾನು ಯೋಚನೆ ಮಾಡಿದ್ದು. ಓಕೆ, ಓಲಾದವನು ಎಲ್ಲೂ ತಪ್ಪಿಸ್ಕೊಂಡು ಓಡೋಕೆ ಏನು ಹೋಗ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಈಗ ಎಕ್ಸಾಂಪಲ್ಲು ನೋಡಿ, ಒಂದು ಕಂಪ್ನಿದು ಬೈಕ್ಗಳು ಪ್ರಾಬ್ಲಮ್ ಆಗಿದೆ. ಈಗ ಆ ಒಂದು ಸರ್ವಿಸ್ ಸೆಂಟ್ರ್ಗಳು ಊರುಗಳಲ್ಲಿ ಇದ್ದಾಗ ಮಾತ್ರ ನಾವು ಅಟ್ಲೀಸ್ಟ್ ಹೋಗ್ಬಿಟ್ಟು ಜಗಳ ಮಾಡೋಕ್ಕಾದ್ರೂ ಒಂದು ಜಾಗ ಇರುತ್ತೆ. ಈಗ ಇವರೆಲ್ಲರೂ ಪ್ರಾಬ್ಲಮ್ಗಳ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಬ್ಯಾನ್ ಮಾಡಿಸಿ ಅಂತ. ಬ್ಯಾನ್ ಮಾಡಿಸ್ಬಿಟ್ರೆ ಯಾರಿಗೆ ಲಾಭ? ನಷ್ಟ ಆಗತ್ತೆ ನಮಗೆ. ಯಾಕೆ ಹೇಳಿ? ಅವ್ನಿಗೆ ಇನ್ನೊಂದು ಶೇರ್ ಇರುತ್ತೆ, ಬೇರೆ ಯಾವುದೋ ಒಂದು ಕಂಪ್ನಿ ಇರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಈಗ ತಗೊಂಡಿರೋರ ಗತಿಗಳೇನಾಗಬೇಕು? ಅಟ್ಲೀಸ್ಟ್ ಒಂದು ಸರ್ವಿಸ್ ಸೆಂಟ್ರ್, ಒಂದು ಶೋರೂಮ್ ಆಯಿತು ಅಂತಂದರೆ ನಮಗೆ ಕ್ವಶನ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲೆಲ್ಲರೂ ಏನಾಗ್ತಿದ್ದಾರೆ ಅಂತಂದರೆ ಲಭ ಅಂತ ಬರೀ ಪ್ರಾಬ್ಲಮ್ಸ್ನ ಬಾಯಿ ಬಡ್ಕೊತಾ ಇದ್ದಾರೆ ಹೊರತು ಸೊಲ್ಯೂಷನನ್ನು ಕಂಡುಹಿಡ್ಕೊಡೋರು ಯಾರೂ ಇಲ್ಲ. ಅಂದರೆ ಬ್ಯಾನ್ ಮಾಡಿಸ್ಬಿಡ್ಬೇಕು, ಕರ್ನಾಟಕದಲ್ಲೂ ಬ್ಯಾನ್ ಆಗಿಬಿಡ್ಬೇಕು. ಮಾಡಿಸಿ, ನಿಮ್ಗೆ ಅಷ್ಟು ತಾಕತ್ತಿದ್ರೆ ಮಾಡಿಸಿ, ಹೋಗಿ ನಿಂತ್ಕೊಂಡು ಆಯ್ತಪ್ಪ ನೀವು ಮಾಡಿಸಿದ್ರಿ ಅಂತಂದ್ರೂ ಅದರಿಂದ ಉಪಯೋಗ ಯಾರಿಗಿದೆ? ಈಗ ಈ ಡೀಲರ್ಶಿಪ್ಪನ್ನು ತಗೊಂಡಿರ್ತಾರೆ ಓನರ್ಗಳು, ಅವ್ರು ಯಾವ ಊರವರು? ಅವರು ನಮ್ಮವ್ರೆ. ಅವ್ರಿಗೆ ಎಲ್ಲೋಗ್ಬೇಕು ದುಡ್ಡು ಬ್ಯಾನ್ ಮಾಡಿಸ್ಬಿಟ್ರೆ? ಓಕೆ, ಕೋರ್ಟು ಕೇಸು ಅಂತ ನೋಡ್ಕೊಬೋದು, ಆದರೆ ಅದನ್ನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ದಿನ ಎಷ್ಟಾಗುತ್ತೆ? ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನಾನು ಇದನ್ನೆಲ್ಲ ಯೋಚನೆ ಮಾಡಿ ಏನು ಮಾಡಿದೆ ಅಂತಂದರೆ, ಸರಿನಪ್ಪ, ಓಲಾದ ಗಾಡಿ ಏನೇನು ಪ್ರಾಬ್ಲಮ್ ಆಗಿತ್ತು ಜಾಸ್ತಿ? ಒಂದು ಬ್ಯಾಟ್ರಿ ಇಶ್ಯೂ ಆಗಿತ್ತು, ಆಮೇಲೆ ಸಾಫ್ಟ್ವೇರ್ ಇಶ್ಯೂಸ್ ಆಗಿತ್ತು. ಆದರೆ ಏನೋ ಒಂದು ಆಗಿರೋ ಪ್ರಾಬ್ಲಮ್ನ ನಾನು ಸರಿ ಮಾಡ್ಕೊತೀನಿ ಅಂತಂದ್ಬಿಟ್ಟು ಮತ್ತೆ ಮಾರ್ಕೆಟಿಗೆ ಬಂದು ಯಾವುದೋ ಒಂದು ಸೆಲ್ಲನ್ನು ಕಂಡುಹಿಡಿದಿದ್ದೀನಿ. ಈ ಸೆಲ್ಲಿಂದ ಮೊದಲಿಗಿದ್ದಂಥ ಬ್ಯಾಟ್ರಿಗಿಂತನೂ ಈ ಸಲ ಚೆನ್ನಾಗಿ ಓಡುತ್ತೆ ಅಂತಂದರೆ ನಾನು ಯಾಕೆ ಅದನ್ನು ಮಾಡಬಾರ್ದು ಅಂತ ಅನ್ನಿಸ್ತು. ಅಟ್ಲೀಸ್ಟ್ ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ಅವನು ಮತ್ತೆ ಸರ್ವಿಸ್ ಸೆಂಟ್ರ್ಗಳನ್ನೆಲ್ಲ ಓಪನ್ ಮಾಡ್ತಾನೆ. ಆವಾಗ ಅನ್ಯಾಯ ಆಗಿರ್ತಕ್ಕಂಥ ಜನ ಕೇಳೋಕ್ಕೊಂದು ಸ್ಪಾಟ್ ಇರುತ್ತೆ. ಹೋಗಿ ಕೇಸ್ ಹಾಕೋಕ್ಕಾದ್ರೂ ಒಂದು ಜಾಗ ಬೇಕು. ಅಟ್ಲೀಸ್ಟ್ ಆ ಅಡ್ರೆಸ್ಗೆ ನೋಟಿಸ್ ಹೋಗೋಕ್ಕಾದ್ರೂ ಒಂದು ಜಾಗ ಇರಬೇಕು. ಅಟ್ಲೀಸ್ಟ್ ಅದು ಎಸ್ಟಾಬ್ಲಿಷ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಮಾಡಿದ್ದು. ನನಗೂ ಓಲಾದವರು ಕೇಳಿದ್ರು ಒಂದು ವಿಡಿಯೋ ಮಾಡ್ಕೊಡಿ ಅಂತ. ಅವ್ರು ಪ್ರಾಬಬ್ಲಿ ನಾನು ಓಲಾ ವಿಡಿಯೋ ನೋಡಿಲ್ಲ ಅನ್ಸುತ್ತೆ. ಅದೇ ತರ ಇನ್ನೊಂದಷ್ಟು ಯೂಟ್ಯೂಬರ್ ಗಳನ್ನ ಕೂಡ ಇವರು ಅಪ್ರೋಚ್ ಮಾಡಿದ್ದಾರೆ. ಇನ್ಫ್ಲೂಯೆನ್ಸರ್ಸ್ ಗಳೆಲ್ಲ ಇದ್ರಲ್ಲಿ ಹೆಂಗೆ ಸಿಗಾಕೋತಾರೆ ಅಂದ್ರೆ, ಡೈರೆಕ್ಟ್ ಆಗಿ ಓಲಾದವ್ರು ಬಂದು ಏನ್ ಕೇಳ್ಕೊಳ್ಳೋದಿಲ್ಲ. ಓಲಾದವ್ರಿಗೆ ಫಸ್ಟ್ ಆಫ್ ಆಲ್ ಈ ಇನ್ಫ್ಲೂಯೆನ್ಸರ್ಸ್ ಗಳು ಯಾರು ಅನ್ನೋದು ಗೊತ್ತಿರಲ್ಲ ಗುರು. ಓಲಾದವ್ರಿಗೆ ಇನ್ಫ್ಲೂಯೆನ್ಸರ್ಗಳು ಯಾರು ಅಂತ ಗೊತ್ತಿರಲ್ಲ, ಕರೆಕ್ಟು, ಹೌದು, ಸತ್ಯ, ಇಲ್ಲ ಅಂತ ಹೇಳಲಿಲ್ಲ. ಅದೇ ಥರ ನಿನ್ನನ್ನು ಅಷ್ಟೇ ಎಲ್ಲ ಬ್ರ್ಯಾಂಡನ್ನು ಓನರ್ಗಳಿಗೂ ಗೊತ್ತಿರಬೇಕು ಅಂತ ಏನಿರಲ್ಲ. ಎಲ್ಲ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರು ಒಂದು PR ಟೀಮ್ಗೆ ಮಾರ್ಕೆಟ್ ಮಾಡ್ಕೊಡಿ ಅಂತ ಒಂದಿಷ್ಟು ಕಾಸು ಕೊಟ್ಟಿರ್ತಾರೆ. ಅಲ್ಲೂ ಕೂಡ ಕ್ರಿಯೇಟರ್ಸ್ ಗಳಿಗೆ ಫ್ರೀಡಮ್ ಇರೋದಿಲ್ಲ. ಅವ್ರಿಗೆ ಏನ್ ಬೇಕು ಅದನ್ನ ಹೇಳಕ್ ಆಗೋದಿಲ್ಲ. ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿರ್ತಾರೆ. ನಾವ್ ಹೇಳ್ಕೊಟ್ಟಂಗೆ ಹೇಳ್ಬೇಕು, ಸ್ಕ್ರಿಪ್ಟ್ ಕೊಡ್ತೀವಿ, ಅದನ್ನೇ ಮಾತಾಡ್ಬೇಕು ಅಂತ. ಹೇಳೋದಕ್ಕಿಂತ ಜಾಸ್ತಿನೂ ಮಾಡುವಾಗಿಲ್ಲ, ಹೇಳೋದಕ್ಕಿಂತ ಕಡಿಮೆನೂ ಮಾಡುವಾಗಿಲ್ಲ, ಹೇಳಿದ್ದನ್ನು ಮಾತ್ರ ಮಾಡಬೇಕು. ಸೊ ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ, ಓಲಾ ಕಂಪ್ನಿಗಲ್ಲ, ಇಡೀ ಭಾರತದಲ್ಲಿ ಇರ್ತಕ್ಕಂಥ ಯಾವುದೇ ಕಂಪ್ನಿಗಳಿಗಾದ್ರೂ ಒಂದು PR ಟೀಮ್ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ, ಅಷ್ಟು ಸಾವಿರಾರು ಕೋಟಿಗಟ್ಟಲೆ ಬಜೆಟ್ ಹಾಕ್ಬಿಟ್ಟು ಒಬ್ಬ ಕಂಪ್ನಿ ನಡೆಸ್ತಾ ಇರೋನು, ಅವನ ಈ ಥರ ನಮ್ಮಂಥರ ಇನ್ಫ್ಲೂಯೆನ್ಸರ್ಸ್ಗಳನ್ನ ಹಿಡಿಯೋಕ್ಕೆ ಅಂತಂದ್ಬಿಟ್ಟು ಸಪ್ರೇಟಾಗಿ ಇನ್ನೊಂದು ವಿಂಗನ್ನು ಮಾಡಿಕೊಂಡು ಅವ್ರ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರಲ್ಲ. ಅವನು ಏನು ಮಾಡ್ತಾನೆ ಅಂತಂದರೆ, ಸಪ್ರೇಟಾಗಿ ಒಂದು ಏಜೆನ್ಸಿಗೆ ಒಂದಿಷ್ಟು ದುಡ್ಡನ್ನು ಕೊಟ್ಬಿಟ್ಟು, ನೋಡಪ್ಪ ನನಗೆ ಈ ಥರದ್ದೊಂದು ಇವೆಂಟ್ ನಡೀತಾ ಇದೆ, ಅಥವಾ ಈ ಥರದ್ದೊಂದು ಒಂದು 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 ಬ್ರ್ಯಾಂಡಿಂಗ್ ನಡಿಬೇಕು, ಸೊ ನನಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಗಳು ಇಂತಿಂಥವು, ಸೊ ಇದನ್ನು ನೀನು ನನಗೆ ಮಾಡಿಸ್ಕೊಡು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸೊ ಅದೇ ರೀತಿ ಎಲ್ಲ ಬ್ರ್ಯಾಂಡ್ಗಳಿಗೂ ಇರುತ್ತೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಬರೀ ಓಲಾಗ್ ಮಾತ್ರ PR ಮಾರ್ಕೆಟಿಂಗ್ ಟೀಮ್ ಇದೆ. ಅವ್ರ ಮುಖಾಂತರ ಸ್ಕ್ರಿಪ್ಟ್ ಬರುತ್ತೆ. ಆ ಸ್ಕ್ರಿಪ್ಟನ್ನು ಇದ್ದಿದ್ದಂಗೆ ಹೇಳಬೇಕು ಅಂತೆಲ್ಲ ಹೇಳ್ತಾ ಇರೋದಿದೆಯಲ್ಲ, ಇದೆಲ್ಲ ಸುಳ್ಳು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ, ನನಗೆ ಇದರದ್ದು ಕಾಲ್ ಬಂದಾಗ ಈ ಥರದ್ದೊಂದು ಇನ್ವೈಟ್ ಇದೆ, ನೀವು ಬನ್ನಿ ಅಂತ ಹೇಳಿದ್ದಷ್ಟೇ. ಆವಾಗ ನಾನು ಬಿಫೋರ್ ಹೋಗೋಕ್ಕಿಂತ ಮುಂಚೆನೇ ನಾನು ಡೈರೆಕ್ಟಾಗಿ ಕಾಲ್ ಮಾಡಿ ಕ್ಲಿಯರ್ ಮಾಡಿಕೊಂಡೆ. ನಿಮ್ಮದು ಪ್ರಾರಂಭ ಇವೆಂಟ್ ಏನು ನಡೀತಾ ಇದೆಯೋ ಅದನ್ನು ಬೇಕಾದರೆ ನಾನು ಹೇಳ್ತೀನಿ, ನೋಡೋಣ ಈ ಚಾಲೆಂಜನ್ನು ಏನಾದ್ರು ಅಕ್ಸೆಪ್ಟ್ ಮಾಡ್ಕೊಂಡು ಒಳ್ಳೆ ರೀತಿ ಬಿಡ್ತಾರಾ ಏನು ಅಂತ. ಸೊ ಅದಕ್ಕೆ ನಾನು ಓಕೆ ಇರಲಿ ನೋಡೋಣ, ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಸೊ ಇದರಲ್ಲಿ ಏನು ಗಾಡಿ ತಗೊಳ್ಳಿ ಗಿಗಳಿ ಆ ಥರ ಎಲ್ಲ ಇಲ್ಲ. ನಮ್ಮ ಹಾನೆಸ್ಟ್ ರಿವ್ಯೂ ಹೇಳ್ತೀವಿ ಅಲ್ವಾ, ನೋಡ್ತೀವಿ, ನಮ್ಗೆ ಏನು ಅನ್ಸುತ್ತೋ ಆ ಥರ ಹೇಳ್ತೀವಿ ಅಷ್ಟೇ. ಇದು ಜಸ್ಟ್ ವಿಸಿಟ್ ಅಷ್ಟೇ. ಇದನ್ನು ಯಾವುದೇ ರೀತಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅನ್ನೋ ಥರ ಎಲ್ಲ ಯಾವುದೇ ಥರದ ಇನ್ಫ್ಲೂಯೆನ್ಸ್ ಅಂತೂ ಖಂಡಿತವಾಗೂ ಇರಲ್ಲ. ಆದರೆ ಬೈಕಿನ ವಿಚಾರ ಅಥವಾ ಬೈಕಿನ ಪ್ರೈಸ್ ಆಗಲಿ ನಾನು ಯಾವುದೇ ರೀತಿ ಎಕ್ಸಾಜರೇಟ್ ಮಾಡಿ ಜನಕ್ಕೆ ನಾನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದು. ಬಟ್ ಈ ವಿಡಿಯೋದಲ್ಲಿ, ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಏನು ಹೇಳ್ತಾ ಇರೋದು ಅಂತಂದರೆ, ನಾನು ಸ್ಕ್ರಿಪ್ಟನ್ನು ಈಸ್ಕೊತಾ ಇದ್ದೀನಂತೆ PR ಮಾರ್ಕೆಟಿಂಗ್ ಟೀಮ್ ಅವ್ರ ಹತ್ರ. ನನ್ನ ಸ್ವಾತಂತ್ರ್ಯನ ಕಳ್ಕೊಂಡು ಅವ್ರು ಎಷ್ಟು ಹೇಳ್ತಾರೋ ಅಷ್ಟನ್ನು ಮಾತ್ರ ಮಾಡ್ತೀರಂತೆ. ಆ್ಯಕ್ಚುಲಿ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದೀರಾ.
ಏನು ಒಂದು ಐಡಿಯಾಲಜಿ ಕೊಡ್ತಾರೆ. ಓಕೆ, ನಮಗೆ ನೀವು ಮಾಡೋ ಕಂಟೆಂಟ್ ಸ್ಟೈಲಲ್ಲಿ ಈ ಥರ ಪಾಯಿಂಟ್ಗಳು ಇನ್ಕ್ಲೂಡ್ ಆಗಿರಬೇಕು ಅಂತ ಹೇಳ್ತಾರೆ ಹೊರತು ನಾನು ಕೊಟ್ಟಂಗೆ ನೀನು ಕೂತ್ಕೊಂಡು ಓದು ಅಂತ ಯಾರೂ ಹೇಳಲ್ಲ. ಹಂಗೆ ಯಾರಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಇವೆಲ್ಲ ಕೆಲವೊಂದು ವಿಚಾರಗಳು ನಿಜ ಗೊತ್ತಾಗಬೇಕು ಜನಕ್ಕೆ. ಸೊ ಹೇಳಂಥ ಚಿಕ್ಕ ಚಿಕ್ಕ ವಿಚಾರಗಳು, ಈ ಸಣ್ಣ ಪುಟ್ಟ ಸುಳ್ಳಿನ ವಿಚಾರಗಳನ್ನೇ ಜನ ನಿಜ 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 ಅಂದ್ಕೊಂಡ್ಬಿಟ್ರೆ ಆಮೇಲೆ ಯಾರು ಯೂಟ್ಯೂಬೇ ಮಾಡೋಕ್ಕಾಗಲ್ಲ. ಸಮೂಹ ಬದುಕಬೇಕಲ್ಲ, ಹೆಂಗೆ ಬದುಕೋದು? ಯೂಟ್ಯೂಬೇ ಮಾಡೋಕ್ಕಾಗದೆ ಇರೋಂಗೆ ಆಗೋಗ್ಬಿಡುತ್ತೆ. ದಯವಿಟ್ಟು ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ನಾಲೆಜ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಓಲಾದವರು ಯಾವುದೇ ಹೊಸ ಗಾಡಿಗಳನ್ನ ರಿಲೀಸ್ ಮಾಡಿಲ್ಲ, ಹಳೆ ಗಾಡಿಗಳನ್ನ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಅದರಲ್ಲಿ ಹೊಸ ಬ್ಯಾಟ್ರಿ ಬಂದಿದೆ. ಆ ಬ್ಯಾಟ್ರಿ ನಮ್ಮ ದೇಶದಲ್ಲಿ ಆಗಿರೋದು, ಅದೊಂದು ಭಾರತದಲ್ಲಿ ಆಗಿರುವಂತ ಸೆಲ್. ಓಲಾ ಈಗ ಬರೀ ಒಂದು ಕ್ಯಾಬ್ ಸರ್ವಿಸ್ ಆಗಿ ಉಳ್ಕೊಂಡಿಲ್ಲ, ಒಂದು ಎಲೆಕ್ಟ್ರಿಕ್ ಗಾಡಿ ಮ್ಯಾನುಫ್ಯಾಕ್ಚರರ್ ಆಗಿ ಉಳ್ಕೊಂಡಿಲ್ಲ. ಅವರು ನಮ್ಮ ದೇಶನ ಬದಲಾಯಿಸಕ್ ಬಂದಿದ್ದಾರೆ. ನಮ್ಮ ದೇಶದವರು ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡ್ಲೇಬೇಕಲ್ವಾ? ಈ ತರ ಎಲ್ಲ ನೀವು ರೀಲ್ ಅಲ್ಲಿ ಜನ ಪುಂಗದ್ನ ಏನ್ ಕೇಳಿದೀರಾ? ಸ್ಕ್ರಿಪ್ಟ್ ಗುರು ಇಲ್ಲಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ಈ ವಿಡಿಯೋ. ಪರ್ಟಿಕ್ಯುಲರ್ ಆಗಿ ನನಗೆ ಅಂತಾನೆ ಬಿಟ್ಟಿರೋ ವಿಡಿಯೋ. ಸೊ ಇದರಲ್ಲಿ ನನ್ನ ಬಗ್ಗೆನೇ ಹೇಳ್ತಾ ಇರೋದು. ಅದು ಅಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಆ ವಿಡಿಯೋಗಳನ್ನು ನಾನು ಹೇಳಿದ್ದೀನಂತೆ. ಓಲಾ ಹೊಸ ಗಾಡಿ ಯಾವುದೋ ರಿಲೀಸ್ ಮಾಡಿಲ್ಲ, ಆದರೆ ಓಲಾ ನಮ್ಮ ದೇಶದ ಗಾಡಿ ಅಲ್ವಾ, ಮತ್ತೆ ಒಂದು ಕಂಬ್ಯಾಕ್ ಆಗೋಕ್ಕೆ ಅವ್ರಿಗೊಂದು ಅವಕಾಶ ಕೊಡಬೇಕಲ್ವಾ. ಅವ್ರು ಕೊಟ್ಟರೆ ಅಲ್ವಾ ನಮ್ಮ ದೇಶ ಉಳಿಯೋದು, ನಮ್ಮ ದೇಶದ ಪ್ರಾಡಕ್ಟ್ ಬರೋದು ಅಂತಂದ್ಬಿಟ್ಟು ನಾನು ಹೇಳಿದ್ದೀನಂತೆ. ನಾನು ರೀಲಲ್ಲಿ ಏನು ಹೇಳಿದ್ದೀನಿ ಬೇಕಾದ್ರೆ ನೀವು ಇನ್ನೂ ಒಂದ್ಸಲ ನೋಡ್ಬಿಡಿ. ಜನವರಿ 14, 2026 ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಂಗಳೂರಲ್ಲಿ ಓಲಾ ಎಲೆಕ್ಟ್ರಿಕ್ ನಡೆಸಿದಂತ ಒಂದು ಕಾರ್ಯಕ್ರಮದ ಹೆಸರೇ ಪ್ರಾರಂಭ 2026. ಓಲಾ ಈ ಇವೆಂಟ್ ನ ಮೂಲಕ ತಮ್ಮ ಎನರ್ಜಿ ಪ್ಲಾಟ್ಫಾರ್ಮ್ ಬಗ್ಗೆ ಮಾಹಿತಿನ ನೀಡಿದ್ದಾರೆ. ನಾನು ನೋಡಿ, ಈ ಇವೆಂಟ್ ನ ಮೂಲಕ ತಮ್ಮ ಎನರ್ಜಿ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳಿದ್ದಾರೆ. ಸೊ ಏನು ಆ ಇನ್ವೆರ್ಟರ್ಗಳು ಅಂದರೆ ಎಲೆಕ್ಟ್ರಿಕ್ ಇನ್ವೆರ್ಟ್ರು ಮತ್ತು ಬ್ಯಾಟ್ರೀಸ್ ಎಲ್ಲ ಬಂದಿದೆಯಲ್ಲ, ನಾನು ಅದನ್ನು ಫೋಕಸ್ಟು ಮಾಡಿದ್ದೀನಿ. ಸೊ ಈ ಥರದ್ದೊಂದು ಹಾಕಿದ್ದಾರೆ ಅಂತ ಹೇಳಿದ್ದೀನಿ. ಬಿಟ್ಟರೆ ಬೈಕ್ ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀನ. ಆ್ಯಂಡ್ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಇಲ್ಲಿ ಬೈಕ್ಗಳೆಲ್ಲ ಕೂಡ ಶೋ ಆಗಿದೆ ಅಂತ. ಹೌದು. ಸೊ ಈಗ ಹಳೆ ಬೈಕ್ ಏನಿತ್ತೋ ಈ ಅದರಲ್ಲಿ ಬಳಸಿದಂಥ ಶೆಲ್ಗಳು ಇವಾಗ ಬಳಸ್ತಾ ಇಲ್ಲ, ಹೊಸ ಶೆಲ್ಗಳನ್ನು ಬಳಸ್ತಾ ಇದ್ದೀವಿ. ನಾಳೆ ದಿನ ಎಕ್ಸಾಂಪಲ್ ಏನಾಗುತ್ತೆ, ಇನ್ ಕೇಸ್ ಏನಾದರೂ ಒಂದು ವ್ಯಾರಂಟಿಗೆ ಒಂದು ಹಳೆ ಬೈಕ್ ಅವನು ಹೋಯ್ತು ಅಂತಂದರೆ ಅವನು ಶೆಲ್ ಇಲ್ಲ ಅಥವಾ ಹಳೆ ಶೆಲ್ ಹಾಕ್ತೀನಿ ಅಂತಂದಾಗ ಅಟ್ಲೀಸ್ಟು ಜನ ಹೋಗ್ಬಿಟ್ಟು ಕ್ವಶನ್ ಮಾಡ್ಬೋದು, ಅಲ್ಲ ಕಣ ದಡ್ಡ, ನೀವು ಮೊನ್ನೆ ತಾನೇ ಒಂದು ಹೊಸದು ಭಾರತ್ ಸೆಲ್ ಅಂತ ಬಿಟ್ಟಿದ್ದೀರಾ, ಅದರಲ್ಲಿ ಹಳೆ ಪ್ರಾಬ್ಲಮ್ದೆಲ್ಲ ರೆಕ್ಟಿಫಿಕೇಷನ್ ಆಗುತ್ತೆ ಅನ್ನೋ ಥರ ನ್ಯೂಸ್ ಇದೆ. ಇವಾಗ ನನ್ನ ಗಾಡಿಗೆ ನೀನು ಅದನ್ನು ಹಾಕು ಅಂತ ಕೇಳ್ಬೋದು ಜನ, ಕರೆಕ್ಟ್ ಅಲ್ವಾ? ಸೊ ಈಗ ಜನ ಅದನ್ನು ಕೇಳಬೇಕು ಅಂತಂದರೆ ಅಟ್ಲೀಸ್ಟ್ ಈ ಥರದ್ದೊಂದು ಇವೆಂಟ್ ಆಗಿದೆ, ಈ ಇವೆಂಟಲ್ಲಿ ಭಾರತ್ ಸೆಲ್ ಅನ್ನೋದೊಂದು ಬಂದಿದೆ, ಹೊಸದಾಗಿ ಏನೋ ಒಂದು ಮಾಡಿದ್ದಾರೆ ಅಂತಂದರೆ ಹೊಸ ಗಾಡಿನ ಚೆನ್ನಾಗಿ ಇಟ್ಕೊಳ್ಳೋಕೆ ಒಂದು ಶೆಲ್ ಮಾಡಿದ್ದಾರೆ ಅಂತಂದರೆ ಅದು ನಮ್ಮ ಗಾಡಿಗೆ ಯಾಕೆ ಬರಬಾರ್ದು ಅಂತ ಜನರ ತಲೆಯಲ್ಲಿ ಬರಬೇಕು ಅಂತಂದರೆ ಈ ಇವೆಂಟ್ ಆಗಿರೋದು ಗೊತ್ತಾಗಬೇಕು. ಈ ಇವೆಂಟು ನ್ಯೂಸ್ಗಳ ಮುಖಾಂತರ ಹೆಂಗೆ ಗೊತ್ತಾಗಬೇಕೋ ಆ ಥರ ನಮ್ಗಳ ಮುಖಾಂತರನೂ ಗೊತ್ತಾಗಬೇಕು. ಯಾಕೆ ಅಂತಂದರೆ ಜನ ಇವತ್ತು ನ್ಯೂಸ್ ನೋಡೋದಕ್ಕಿಂತನೂ ಹೆಚ್ಚು ನಮ್ಗಳನ್ನು ಜಾಸ್ತಿ ಫಾಲೋ ಮಾಡ್ತಾ ಇದ್ದಾರೆ. ಹಂಗಂದ್ರೆ ಅದರ ಅರ್ಥ ಏನು, ಇದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ. ಇನ್ ಕೇಸ್ ನಾನು ಏನಾದರೂ ಈ ವಿಡಿಯೋದಲ್ಲಿ ಈಗ ಹೊಸ ಸ್ಕೂಟಿ ಬಂದಿದೆ, ಹೊಸ ಓಲಾ ಬಂದಿದೆ, ಇದನ್ನು ತಗೊಂಬಿಡಿ ಅಂತ ನಾನು ಹೇಳಿದ್ದಿದ್ದರೆ 100% ಇವ್ನು ಹೇಳ್ತಾ ಇರೋದಲ್ಲ ಸತ್ಯ. ನನ್ನನ್ನು ಕ್ಯಾಕರ್ಸ್ ಹೋಗಿರಿ, ಇಲ್ಲ ನನ್ನ ಯೂಟ್ಯೂಬ್ ಮಾಡೋಕ್ಕೆ ಬಿಡಬೇಡಿ. ಆದರೆ ಏನೂ ತಪ್ಪು ಮಾಡದೇ ಇದ್ರೂ ಜನಗಳ ಹತ್ರ ಈ ಥರ ಎಲ್ಲ ಡೈಲಾಗ್ ಹೊಡಿಬೋದು, ದೇಶದ ಜನ ಹಂಗೆ ಹೆಂಗೆ ಅಂತೆಲ್ಲ ಹೇಳಿದಾನೆ ಅಂತ ರಾಂಗ್ ಪೋರ್ಟ್ರೇ ಮಾಡೋದು ಎಷ್ಟರ ಮಟ್ಟಿಗೆ ಸರಿ. ಓಲಾ ಈ ಇವೆಂಟ್ ಅಲ್ಲಿ ತಮ್ಮ ಫ್ಯೂಚರ್ ಎನರ್ಜಿ ರೋಡ್ ಮ್ಯಾಪ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಅವ್ರಿಗೆ ಗೊತ್ತು ತನ್ನನ್ನ ಎಮೋಷನಲ್ ಆಗಿ ಹೆಂಗೆ ಫೂಲ್ ಮಾಡಬಹುದು ಅಂತ. ರಾಯಲ್ ಎನ್ಫೀಲ್ಡ್ ಅವರೇ ನೋಡಿ, ಪೇಟ್ರಿಯಾಟಿಸಂ ಹೆಸರಲ್ಲಿ, ನಮ್ಮ ಭಾರತದ ಗಾಡಿ ಅನ್ನೋ ಹೆಸರಲ್ಲಿ ಅವ್ರ ಗಾಡಿಗಳನ್ನ ಮಾರಿ ಇವತ್ತಿಗೂ ತುಕಾಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಈಗ ಈ ವಿಚಾರದಲ್ಲಿ ನನಗೊಂದು ಆಕ್ಷೇಪಣೆ ಇದೆ. ಫಸ್ಟ್ ಆಫ್ ಆಲ್, ಈಗ ರಾಯಲ್ ಎನ್ಫೀಲ್ಡ್ ಅವರು ನಮ್ಮ ದೇಶದ ಗಾಡಿ ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಅದರಲ್ಲಿ ಏನಿದೆ ಗುರು ತಪ್ಪು? ಹೌದು, 100% ನಮ್ಮ ದೇಶದಲ್ಲಿ ಆಗಿದೆ ಅನ್ನೋ ಹೆಮ್ಮೆ ನಮಗಿದ್ದೇ ಇರುತ್ತೆ. ಸೊ ಮಾಡಲಿ, ತಪ್ಪೇನಿದೆ? ಅವರು ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು. ನಾಳೆ ದಿನ ನಾನೊಂದು ಕಂಪ್ನಿ ಶುರು ಮಾಡಿದ್ರು ನಾನು ಮೇಡ್ ಇನ್ ಕರ್ನಾಟಕಪ್ಪ, ಇಲ್ಲೇ ನಾನು ಇದು ಮಾಡಿರೋದು ಅಂತ. ಈಗ ನಾನೇ ಎಷ್ಟೋ ಪ್ರಾಡಕ್ಟ್ಗಳನ್ನ ನಮ್ಮ ಕನ್ನಡದವ್ರು ಮಾಡ್ತು ಅಂತಂದರೆ ನೋಡಿ, ನಮ್ಮ ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಇದು ಎಷ್ಟು ಚೆಂದ ಅಲ್ವಾ ಅಂತ ಹೇಳ್ತೀನಿ. ಸೊ ಈಗ ಅದೇ ರೀತಿಯೇ ಅಲ್ವಾ ಸೆಂಟ್ರಲ್ ಗೌರ್ಮೆಂಟು ಕೂಡ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಪ್ರಮೋಷನ್ಸ್ ಮಾಡ್ತಾ ಇರೋದು. ಇದ್ರ ಉದ್ದೇಶ ಏನು ಅಂತಂದರೆ, ಯಾವುದಾದ್ರೂ ಒಂದು ಬ್ರ್ಯಾಂಡು ನಾವು ಮೇಕ್ ಇನ್ ಇಂಡಿಯಾ ಮಾಡ್ತಾ ಇದ್ದೀವಿ, ನಮ್ಮದೇ ಬ್ರ್ಯಾಂಡು, ದೇಶಕ್ಕೋಸ್ಕರ ನಾವು ಮಾಡಿದ್ದೀವಿ ಅಂತ ಹೇಳ್ತು ಅಂತಂದರೆ ಅದನ್ನು ಪ್ರಮೋಷನ್ ಅಂತ ಹೇಳಬಾರ್ದು, ಬದಲಾಗಿ ಅದನ್ನು ದೇಶ ಪ್ರೇಮ ಅಂತ ಹೇಳಬೇಕು. ಯಾಕೆ ಅದನ್ನು ಹೇಳಬಾರ್ದಾ? ಈಗ ಎಕ್ಸಾಂಪಲ್ಲು, ಈ ಬಜಾಜ್ ಅವ್ರದ್ದು ಒಂದು ವಿಕ್ರಾಂತ್ ಅಂತ ಅಂದ್ಬಿಟ್ಟು ಒಂದು ಬೈಕ್ ಬಂತು, ನೀವು ನೋಡಿದ್ದೀರಾ.
ಸೊ ಅದರಲ್ಲಿ ಟ್ಯಾಂಕನ್ನು ಮಾಡಿರೋದು ಬಂದ್ಬಿಟ್ಟು ನೌಕಾಪಡೆನಲ್ಲಿ ಸೇವೆ ಸಲ್ಲಿಸಿದಂಥ ವಿಕ್ರಾಂತ್ ಅನ್ನೋ ಒಂದು ಅದರದ ಕಬ್ಬಿಣದ ಅದ್ರಗಳನ್ನು ಸೇರಿಸ್ಕೊಂಡು ಈ ಟ್ಯಾಂಕ್ನ ಮಾಡಿದ್ದಾರೆ ಅಂತ ಅವತ್ತು ಅವರೊಂದು ನ್ಯೂಸ್ ಮಾಡ್ತಾರೆ. ಇವನ್ ಆ ಅಡ್ವರ್ಟೈಸ್ಮೆಂಟ್ನ ನೀವು ನೋಡಿದ್ರು ಗೊತ್ತಿರುತ್ತೆ. ಮಿಲಿಟ್ರಿ ಅವರೆಲ್ಲ ಅದರಲ್ಲಿ ಬಂದು ಹೋಗೋ ಥರ ಎಲ್ಲ ಇದೆ. ಸೊ ಹಂಗಾದರೆ ಅದು ಏನು ಬಿಟ್ಟಿ ಪ್ರಮೋಷನ್ಗೆ ಅಂತನಾ? ಇನ್ನೂ ಒಂದು ಡೌಟ್ ಏನು ಅಂತಂದರೆ, ನೀವುಗಳು ಹೇಳಿದ್ರೆ ಮಾತ್ರ ಮೇಡ್ ಇನ್ನು ಮೇಕ್ ಇನ್ ಅಂತ. ಆದರೆ ಪಾಪ ರಾಯಲ್ ಎನ್ಫೀಲ್ಡ್ ಅವ್ರು ಹೇಳ್ಬಿಟ್ರು ಅಂತಂದರೆ ಅದು ಪೇಟ್ರಿಯಾಟಿಸಮ್ ಹೆಸರಲ್ಲಿ ಜನನ ಬಳಸ್ಕೊತಾ ಇದ್ದಾರೆ ಅಂತ. ಅಲ್ಲ, ಜನ ಏನು ಅಷ್ಟೊಂದು ದಡ್ರ? ದೇಶ ಪ್ರೇಮದ ಹೆಸರಲ್ಲಿ ಜೊತೆಗೆ ನಮ್ಮ ಕನ್ನಡನ ಹೆಸರಲ್ಲಿ ಮಾಡ್ಕೋತಾರೆ ಬೇರೆಯವರು ಅಂತ ತಪ್ಪು ಅಂತ ಹೇಳೋದಾದರೆ ನೀವೇನು ಮಾಡಿದ್ದೀರಾ? ನೀವೀಗ ರಿವರ್ ಎಂಡಿಗೆ ಹೋಗ್ತೀರಾ, ಅಲ್ಲಿ ಮೇಡ್ ಇನ್ ಬೆಂಗಳೂರು ಅಂತ ಬರೆದಿದ್ದೀರಾ. ಇರಿ, ನಾನು ಆ ಕ್ಲಿಪ್ ಹಾಕ್ತೀನಿ. ಕನ್ನಡಿಗರು ವಿಶಾಲ ಹೃದಯದವರು, ನಾವು ಗಾಡಿ ಮಾಡಿ ಬೇರೆಯವ್ರಿಗೆಲ್ಲ ಕೊಡ್ತೀವಿ. ಕರ್ನಾಟಕದವರು ಬಿಟ್ಕೊಡೋ ಒಂದೇ ಒಂದು ರಿವರ್ ಅಂದ್ರೆ ಇದೆ. ಈಗ ನೀವುಗಳು ನಮ್ಮ ಮೇಡ್ ಇನ್ ಪ್ರಾಡಕ್ಟು, ಮೇಡ್ ಇನ್ ಕರ್ನಾಟಕ, ಮೇಡ್ ಇನ್ ಇಂಡಿಯಾ ಅಂತ ನೀವುಗಳು ಹೇಳ್ತು ಅಂತಂದರೆ ಅದು ಸರಿ. ಅದೇ ನಿಮಗೆ ಪ್ರಮೋಷನ್ ಮಾಡಿಸದೇ ಇರೋರು ಪಾಪ ಅವ್ರು ಹೇಳ್ತು ಅಂತಂದರೆ ತಪ್ಪು ಅಂತಂದರೆ ಇದು ಯಾವ ಮಟ್ಟಿಗೆ ನ್ಯಾಯ? ಹಂಗಾದರೆ ನಿನಗೆ ಯಾರು ಪ್ರಮೋಷನ್ಸ್ನ ಮಾಡಿರ್ತಾರೋ ಅವರು ಮೇಡ್ ಇನ್ ಇಂಡಿಯಾ ಅಂತಂದರೆ ಮಾತ್ರ ಅದು ದೇಶಭಕ್ತಿ ಆಗುತ್ತೆ. ಇನ್ನೊಬ್ಬರು ಮಾಡ್ತು ಅಂತಂದರೆ ಅದು ಬಿಟ್ಟಿಯಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಅಂಧಭಕ್ತಿ ಅಂತನಾ? ಮಾತಾಡೋಕ್ಕೊಂದು ನಿಗಾ ಇರಬೇಕು. ಅದು ಬರೀ ಪೇಟ್ರಿಯಾಟಿಸಮ್ ಹೆಸರಲ್ಲಿ ಮಾತ್ರ ಬರೋದಿಲ್ಲ. ನೀವು ಇನ್ಫ್ಲೂಯೆನ್ಸರ್ಸ್ ನ ಯಾವ ತರ ಫಾಲೋ ಮಾಡ್ತೀರಾ, ಯಾವ ತರ ನೀನ್ ಏನ್ ಮಾಡಿದ್ರು ಸರಿ ಗುರು ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತೀರಾ, ಯಾವ ತರ ಅವ್ರು ಹೇಳಿದ್ನೆಲ್ಲ ನಂಬಿ ನೀವು ಗಾಡಿಗಳ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ, ಅಲ್ಲಿಂದಾನೇ ಶುರು ಆಗುತ್ತೆ ಈ ಅಂಧಭಕ್ತಿ ಅನ್ನೋದು. ಈ ಗಾಡಿ ಬಗ್ಗೆ ಕರ್ನಾಟಕ ಈಗ ಫಸ್ಟ್ ಆಫ್ ಆಲು ಅಂಧಭಕ್ತಿ ಅಂತ ಹೇಳ್ತಾ ಇದಾರಲ್ಲ. ಸೊ ಫಸ್ಟ್ ಆಫ್ ಆಲ್ ನಾವು ಎಲ್ಲೂ ಜನಕ್ಕೆ ಆ ಥರ ಅಂಧಭಕ್ತಿ ಆಗಿ ಅಂತ ಹೇಳೇ ಇಲ್ಲ. ಆಮೇಲೆ ಇನ್ನೂ ಒಂದು, ನೀವು ಬೇಕಾದ್ರೆ ನನ್ನ ವೀಡಿಯೋಗಳನ್ನ ನೀವು ಓಪನ್ ಮಾಡಿ ನೋಡಿ, ಯಾವ ವೀಡಿಯೋದಲ್ಲಾದರೂ ಇವನ್ ಬೈಕ್ ರಿವ್ಯೂ ವೀಡಿಯೋದಲ್ಲೂ ಕೂಡ ನಾನು ಲಾಸ್ಟಲ್ಲಿ ಒಂದು ಲೈನನ್ನು ಕ್ಲೀನಾಗಿ ಮೆನ್ಷನ್ ಮಾಡಿ ಹಾಕ್ತೀನಿ. ನಾನು ಈ ಗಾಡಿನ ತಗೊಂಡು ಓಡಿಸಿದಾಗ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ನಿಮಗೇನಾದರೂ ಈ ಗಾಡಿನ ತಗೋಬೇಕು ಅಂತ ಇಷ್ಟ ಆಯಿತು ಅಂತಂದರೆ ಇನ್ನೂ 4 ಜನನ ಒಪಿನಿಯನ್ ತಗೊಳ್ಳಿ. ಆ್ಯಂಡ್ ಜೊತೆಗೆ ಟೆಸ್ಟ್ ಡ್ರೈವ್ ಮಾಡಿ ನೀವೇ ಖುದ್ದಾಗಿ, ಎಸ್ಪೆಷಲಿ ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ ಹತ್ರ ಏನಾದರೂ ಈ ಥರದ್ದೊಂದು ಗಾಡಿ ಇತ್ತು ಅಂತಂದರೆ ಅದನ್ನೊಂದು ಲಾಂಗ್ ರೈಡಿಗೆ ಕರ್ಕೊಂಡೋಗಿ, ಆ ಕರ್ಕೊಂಡೋದಾಗ ಮಾತ್ರ ಆ ಗಾಡಿದು ಸ್ಟೆಬಿಲಿಟಿ ಎಲ್ಲ ಗೊತ್ತಾಗುತ್ತೆ, ಇದು ಓಡಿಸ್ಬೋದಾ ಬೇಡವಾ ಅಂತ. ಹಂಗಿರ್ಬೇಕಾದ್ರೆ ನಾವ್ಯಾಕಪ್ಪ ಅಂಧಭಕ್ತಿಯಿಂದ ಹೋಗಿ ಜನನ ತಗೊಳ್ಳಿ ಅಂತ ಹೇಳವಾ? ಇದುವರೆಗೂ ಬೆನ್ನು ತಟ್ಕೊಂಡು ಹೇಳ್ತೀನಿ, ಬೇಕಾದ್ರೆ ಅಂಧಭಕ್ತಿಯಿಂದ ನಾವು ಯಾರನ್ನು ಫಾಲೋ ಮಾಡಿ ಅಂತಲೂ ಹೇಳಿಲ್ಲ. ಇವನ್ ನಾನು ಹೇಳೋದೇ ಹಂಗೇನೆ, ಯಾರನ್ನು ಫಾಲೋ ಮಾಡಬೇಡಿ, ನೀವು ಹೀರೋಗಳಾಗಿ ಅಂತ ಹೇಳಿದ್ದೀನಿ ಹೊರತು ನಾವೆಲ್ಲೂ ಅಂಧಭಕ್ತಿನ ಪ್ರಮೋಟ್ ಮಾಡಿಲ್ಲ. ಈ ಗಾಡಿ ಬಗ್ಗೆ ಕರ್ನಾಟಕದಲ್ಲಿ ಫಸ್ಟ್ ವಿಡಿಯೋ ಮಾಡಿದ್ ನಾನೇ. ನನಗೆ ಅವತ್ತೇ ಗೊತ್ತಿತ್ತು ಈ ಗಾಡಿ ಚೆನ್ನಾಗಿ ಓಡುತ್ತೆ ಅಂತ. ಅಲ್ಲ, ಇವತ್ತೇನೋ ಓಕೆ ನಿನ್ನ ಹತ್ರ ಗಾಡಿ ಇದೆ, ಕರೆಕ್ಟಾಗಿ ಹೊಸ ಗಾಡಿ ಒಂದು ತಗೊಂಡಿದ್ಯಾ, ಖುಷಿ ವಿಚಾರ. ಆದರೆ 2 ವರ್ಷದ ಹಿಂದೆ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಪ್ರಮೋಷನ್ ಮಾಡಿದ್ದು ರಿವರ್ ಇಂಡಿಯಾನ ನೀನೇ. ಸೊ ಓಕೆ, ತಪ್ಪೇನಿಲ್ಲ. ಆದರೆ ಈ ಪಕ್ಕಾ ಗಾಡಿ ಇದು 100% ವರ್ಕ್ ಆಗುತ್ತೆ, ಇದು ಒಳ್ಳೆ ಗಾಡಿ ಅಂತ ಆವತ್ತೇ ಗೊತ್ತಿತ್ತಂತೆ, ಹಾಗಾಗಿ ಪ್ರಮೋಷನ್ ಮಾಡಿದ್ದಂತೆ. ಅಲ್ಲ, ನಾನು ಹೇಳೋದು, ಒಂದು ಗಾಡಿನ ತಗೊಂಡು 10,000 20,000 ಕಿಲೋಮೀಟ್ರ್ ಓಡಿಸಿದ್ರು ಕೂಡ ಕಾನ್ಫಿಡೆಂಟಾಗಿ ಬಂದು ಹೇಳೋಕ್ಕಾಗಲ್ಲ ಈ ಗಾಡಿ ಯಾವುದೇ ಕಾರಣಕ್ಕೂ ಒಂದು ಕೈ ಕೊಡಲ್ಲ ಗುರು ಇಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಇವನ್ ನಾನೇ ಆದ್ರೂ ಜಿಮ್ನಿ ತಗೊಂಡು ಒಂದು 15,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ನಂದು ಬೈಕ್ಗಳನ್ನ ತಗೊಂಡು 30,000 60,000 ಕಿಲೋಮೀಟ್ರ್ಗಳೆಲ್ಲ ಓಡಿಸಿದ್ದೀನಿ. ಗಾಡಿ ಅಂತಂದರೆ ಅದು ಯಾವ ಗಾಡಿ ಆದರೂ ಆಗಲಿ ಖಂಡಿತ ಅದರ ಪ್ರಾಬ್ಲಮ್ ಬಂದೇ ಬರುತ್ತೆ. ಆದರೆ ಜನಕ್ಕೆ ನಾವು ಹೇಳೋದು ಯಾವ ರೀತಿ ಹೇಳ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಈ ಥರ ಸುಮ್ಮನೆ ಗಾಡಿನ ಅಂಧಭಕ್ತಿಯಿಂದ ತಗೊಳ್ಳಿ ಅಂತ ಇನ್ಫ್ಲೂಯೆನ್ಸ್ ಮಾಡೋದು, ಈಗ ವಿಡಿಯೋ ನೋಡ್ತಾರ ನಿಮಗೆ ಕ್ಲಾರಿಟಿಯಾಗಿ ಗೊತ್ತಾಗಿರುತ್ತೆ, ನಾನಾ ಇಲ್ಲ ವಿಡಿಯೋ ಮಾಡಿರೋ ಇವರ. ಇವತ್ತಿಗೂ ಕೂಡ ನನ್ನ ವಿಡಿಯೋನ ನೋಡಿ ಯಾರ್ಯಾರು ರಿವರ್ ಇಂಡಿ ಗಾಡಿಗಳನ್ನ ತಗೊಂಡಿದ್ದಾರೆ ಯಾರು ರಿಗ್ರೆಟ್ ಮಾಡಿಲ್ಲ, ಯಾರು ಕಂಪ್ಲೇಂಟ್ ಮಾಡಿಲ್ಲ. ಅಕಸ್ಮಾತ್ ನಾನು ಈ ಗಾಡಿನ ಪ್ರಮೋಟ್ ಮಾಡಿದ್ದೀನಿ ಅಂತ ತಗೊಂಡು ಯಾರಿಗಾದ್ರೂ ಪ್ರಾಬ್ಲಮ್ ಆದ್ರೆ ನಾನ್ ರೆಸ್ಪಾನ್ಸಿಬಿಲಿಟಿ ತಗೊಂಡು, ನೀವು ಓಲಾ ಕಂಪ್ನಿನ ಪ್ರಮೋಟ್ ಮಾಡ್ತಾ ಇರೋರು ಯಾರಾದ್ರೂ ರೆಸ್ಪಾನ್ಸಿಬಿಲಿಟಿ ತಗೋತೀರಾ? ನಾವು ಓಲಾ ಬೈಕ್ನ ಪ್ರಮೋಟೇ ಮಾಡಿಲ್ವಲ್ಲ. ನಾವು ಹೇಳಿದೀವ ಓಲಾ ಬೈಕ್ನ ತಗೊಳ್ಳಿ ಅಂತ ಯಾರನ್ನಾದ್ರೂ ಹೇಳಿದೀವ? ಇಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಾ? ಓಲಾ ಬೈಕು ಇನ್ನೇನು ಆಫರ್ ಸೇಲು ಮುಗಿದೋಗುತ್ತೆ ಈಗಲೇ ಹೋಗಿ ತಗೊಳ್ಳಿ ಅಂತ ಏನಾದರೂ ಓಲಾ ಬೈಕನ್ನು ತಗೊಳ್ಳಿ ಅಂತ ನಾನು ಹೇಳಿದ್ದೀನಾ? ಈಗ ರಿವರ್ ಇಂಡಿನ ಪ್ರಮೋಟ್ ಮಾಡಿರೋದ್ರಿಂದ ಅದರಿಂದ ಏನಾದ್ರು ಪ್ರಾಬ್ಲಮ್ ಆದರೆ 100% ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತ ವೀಡಿಯೋದಲ್ಲಿ ಹೇಳ್ತಾ ಇರೋದಾದರೆ ಹೌದು 100% ತಗೊಳ್ಳೇಬೇಕು. ಯಾಕೆ ಅಂತಂದರೆ ಗಾಡಿ ರಿಲೀಸ್ ಆಗಿದ್ದು ಸ್ಟಾರ್ಟಿಂಗಲ್ಲೇ ಹೋಗ್ಬಿಟ್ಟು ನಾವು ನಂದಿ ಹಿಲ್ಸ್ಗೆ ಹೋಗ್ಬಿಟ್ಟು ಒಂದು 40-50 ಕಿಲೋಮೀಟ್ರ್ ಹೋಗ್ಬಿಟ್ಟು ಅಷ್ಟರಲ್ಲಿ ನನಗೆ ಗಾಡಿ ಪರ್ಫೆಕ್ಟ್ ಆಗಿದೆ ಅಂತ ಆಶ್ವಾಸನೆ ಕೊಟ್ಟಂಥವ್ರು ಖಂಡಿತವಾಗ್ಲೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇಷ್ಟು ದಿನ ಜನ ಮೇಲ್ ಮಾಡ್ತಾಯಿದ್ರು, ಏನು ಮಾಡ್ತಿದ್ರೋ ಗೊತ್ತಿಲ್ಲ. ಮೇ ಬಿ ಈ ವಿಡಿಯೋ ಆದಮೇಲೆ ಯಾರ್ಯಾರು ರಿವರ್ ಇಂಡಿಯಿಂದ ಪ್ರಾಬ್ಲಮ್ ಆಗಿತ್ತೋ ಅವ್ರು 100% ವೀಡಿಯೋನೇ ಮಾಡಿ ಟ್ಯಾಗ್ ಮಾಡಿ ಹಾಕ್ತಾರೆ. ಅದಕ್ಕೆ ಆನ್ಸರ್ ಮಾಡೋಕ್ಕೆ ರೆಡಿಯಾಗಿರಿ. ನಾನೇನಾದರೂ ಓಲಾ ಬೈಕನ್ನು ಹಿಂಗೆ ತಗೊಳ್ಳಿ ಅಂತ ನಾನು ಹೇಳಿತ್ತು ಅಂತಂದರೆ 100% ನನ್ನೂ ಟ್ಯಾಗ್ ಮಾಡಲಿ, ನಾನು ಹೋಗ್ತೀನಿ. ಅವಾಗ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಓಲಾ ಗಾಡಿ ನೋಡ್ತೀರಾ ಅನ್ಕೊಳ್ಳಿ, ಆ ಓನರ್ಗೆ ಕೇಳಿ ಹೆಂಗಿದೆ ನಿಮ್ ಲೈಫ್ ಅಂತ, ಅವರು ರಿಯಾಲಿಟಿ ಹೇಳ್ತಾರೆ. ಹೆಂಗಿದೆ ನಿಮ್ಮ ಓಲಾ? ಚೆನ್ನಾಗಿಲ್ಲ ಬ್ರೋ. ಒಂದೇ ಮಾತು, ಚೆನ್ನಾಗಿಲ್ಲ ಬ್ರೋ. ಇದು ಟೆಸ್ಟ್ ರೈಡ್ ಮಾಡ್ಕೊ ಬನ್ನಿ ಹೋಗಿ. ಹಾಂ, ಓಕೆ. ಈಗ ನಾನು ಆವಾಗಲೇ ಹೇಳಿದೆ ಇಂಡೈರೆಕ್ಟ್ ಟೈಪ್ ಆಫ್ ಪ್ರಮೋಷನ್ ಅಂತ, ಕರೆಕ್ಟಾ? ಸೊ ಈಗ ಈ ವಿಡಿಯೋದಲ್ಲೇ ಪರ್ಟಿಕ್ಯುಲರ್ ಹೆಂಗಿದೆ ಅಂತಂದರೆ ಓಲಾ ಗಾಡಿನ ಬೈತಾ ಇರೋ ಥರ
ಆದರೆ ಇದರಲ್ಲಿ ರಿವರ್ ಇಂಡಿ ಗಾಡಿನ ಪ್ರೈಸ್ ಮಾಡ್ತಾ ಇರೋ ಥರ, ಅಂದರೆ ರಿವರ್ ಇಂಡಿನ ಹೊಗಳ್ತಾ ಇರೋ ಥರ ನೀವು ಜನ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ಬೇಕಾದರೆ ಇಲ್ಲಿಂದ ಲೆಕ್ಕ ಹಾಕೊಳ್ಳಿ ಆಯಿತಾ. ಪ್ರಮೋಷನ್ನು ಫಸ್ಟ್ ಒಂದು ಸಲ ಬಂತು, ಅಂದರೆ ಯಾವ ಎಲೆಕ್ಟ್ರಿಕ್ ಗಾಡೀಲಿ ಕೂತ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸಲ ಮೆನ್ಷನ್ ಆಯಿತಾ. ಎರಡನೇ ಸಲ ಯಾವಾಗ ಮೆನ್ಷನ್ ಆಯಿತು ಅಂತಂದರೆ, ನಾನು ಈ ಗಾಡಿನ 2 ವರ್ಷ ಹಿಂದೆ ಹೋಗಿ ಫಸ್ಟ್ ಡ್ರೈವ್ ಮಾಡಿದಾಗಲೇ ಇದು ಪರ್ಫೆಕ್ಟ್ ಅಂತ ಅನ್ನಿಸ್ತು, ಅಂದರೆ ಇಲ್ಲೂ ಆ ಗಾಡಿನ ಹೊಗಳ್ತಾ ಇರೋದು ಎರಡನೇ ಸಲ ಆಯಿತು. ಈಗ ಈ ಹುಡುಗ ಯಾರೋ ಓಲಾ ಓನರ್ ಸಿಗುತ್ತೆ, ಆ ಹುಡುಗಂಗೆ ಓಲಾ ಹೆಂಗಿದೆಯಪ್ಪ ಅಂತ ಕೇಳಬೇಕು ಅಲ್ವಾ. ಆದರೆ ಈ ಗಾಡಿನ ಓಡಿಸು ಅಂತಂದ್ಬಿಟ್ಟು ರಿವರ್ ಇಂಡಿನ ಕೊಡೋದು ಯಾಕೆ? ಇಲ್ಲಿ 3 ಪಾಯಿಂಟ್ ಆಯಿತು. ಇನ್ನು ಅರ್ಥ ಮಾಡ್ಕೊಳ್ಳಿ, 3 ಸಲ ಓಟ್ ಬನ್ನಿ ಒಂದು ರೌಂಡು. ಹೆಂಗಿದೆ ಗಾಡಿ ನಿಮ್ದು ಇವಾಗ ಓಲಾ? ನಾನೇ ಫೋನ್ ಹಾಕೋಣ ಅಂತಿದ್ದೆ, ವರ್ಷದಾಗ ಐತೆ ಇದು. ಅದು ಬಿಡಿ, ನಿಮ್ದು ಓಲಾ ಕತೆ ಹೇಳಿ ಹೆಂಗಿದೆ ಅಂತ. ಯಾವಾಗ ಅರ್ಜೆಂಟ್ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಯಾವಾಗ ನಾನು ಬರಲ್ಲ ಅಂತ ಬಿಟ್ಬಿಡ್ತದೆ. ಆಯ್ತು ನೀವು ಓಕೆ. ಈಗ ನೋಡಿ, ಈ ಥರ ಕಾಲ್ ಮಾಡಿ ಜನಗಳನ್ನ ಡೈರೆಕ್ಟಾಗಿ ಓಲಾ ಗಾಡಿ ಹೆಂಗಿದೆ ಅಂತ ಕೇಳೋದು ಸರಿ, ಆದರೆ ಹೋಗೋವ್ರಿಗೆಲ್ಲ ಓಲಾ ಚೆನ್ನಾಗಿಲ್ಲ, ಈ ರಿವರ್ ಇಂಡಿನೂ ಓಡಿಸ್ ನೋಡಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಕರೆಕ್ಟ್ ಅಲ್ವಾ? ನಾನು ಹೇಳ್ತಾ ಇರೋದು ತಪ್ಪಾಗಿತ್ತು ಅಂತಂದ್ರೆ ಹೇಳಿ. ಆಯ್ತು, ನೀವು ಹೊಸದಾಗಿ ಇನ್ನೊಂದು ಗಾಡಿ ಬಿಡ್ತೀರಾ, ಚೆನ್ನಾಗಿರೋ ಗಾಡಿ ಬಿಡ್ತೀರಾ, ಒಳ್ಳೇದಾಗ್ಲಿ, ನಮ್ಮ ದೇಶದವ್ರಿಗೆ ಉಪಯೋಗ ಆಗುತ್ತೆ ಅಂದ್ರೆ, ನಮ್ಮ ಬೈಕಿಂಗ್ ಕಮ್ಯುನಿಟಿಗೆ ಉಪಯೋಗ ಆಗುತ್ತೆ ಅಂದ್ರೆ ನಾನೇ ನಿಂತು ಪ್ರಮೋಷನ್ ಮಾಡ್ಕೊಡ್ತೀನಿ. ಆದ್ರೆ ಅಯ್ಯಪ್ಪ ಎಂಥ ಮಾತು. ಈಗ ಜನಗಳಿಗೆ ಏನಾದರೂ ಒಳ್ಳೇದಾಗುತ್ತೆ, ಹೊಸ ಗಾಡಿ ಬಿಡ್ತಾರೆ, ಅದರಿಂದ ಏನಾದರೂ ಒಳ್ಳೇದಾಗುತ್ತೆ ಅಂದರೆ 100% ನಾನೇ ನಿನ್ನ ಪ್ರಮೋಷನ್ ಮಾಡ್ತೀನಿ ಅಂತ. ನೀನು ಆಲ್ರೆಡಿ ನೀನು ಹೇಳ್ತಾ ಇರೋದು ಅದೇನೆ, ನಾನು ಮಾಡಿ ಬಂದಿರೋದು ಅದೇನೆ. ನಾನೀಗ ಓಲಾ ಕಂಪ್ನಿಗೆ ಹೋಗ್ಬಿಟ್ಟು ಓಲಾದವ್ರದ್ದೇನು ಹೊಸ ಗಾಡಿ ತಗೊಳ್ಳಿ ಅಂತಲೇ ಹೇಳಿಲ್ಲ. ಓಲಾದಲ್ಲಿ ಒಂದು ಟೆಕ್ನಾಲಜಿ ಹೊಸದಾಗಿ ಇನ್ವೆಂಟ್ ಆಗಿದೆ, ಆ ಒಂದು ಟೆಕ್ನಾಲಜಿಯಿಂದ ಹಳೆ ಗಾಡಿಗಳು ಪ್ರಾಬ್ಲಮ್ ಆಗಿತ್ತಲ್ಲ ಅವೆಲ್ಲನೂ ಕೂಡ ರೆಕ್ಟಿಫೈ ಮಾಡ್ಬೋದು ಅನ್ನೋದಾದರೆ ನಾನು ಯಾಕೆ ಅದನ್ನು ಹೇಳಬಾರ್ದು? ಈಗ ನೀನು ಹೇಳೋದನ್ನೇ ನಾನು ಹೇಳಿದ್ದೀನಿ ತಾನೆ, ನಾನೇನಾರು ಬೇರೆ ಏನು ಹೇಳಿದ್ದೀನಾ? ನೀನು ಈ ಥರ ಯೋಚನೆ ಮಾಡ್ತು ಅಂತಂದರೆ ಸರಿ, ಹಂಗಾದರೆ ನಾನು ಆ ಥರ ಯೋಚನೆ ಮಾಡ್ತು ಅಂತಂದರೆ ತಪ್ಪು ಅಂತಂದರೆ ನಾನೇನು ಮಾಡಬೇಕು? ಮುಂಚೆ ನೀವೇನ್ ಮಾಡ್ಬೇಕು, ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು. ಅದನ್ನ ನೀವು ಮಾಡ್ತಾ ಇಲ್ಲ. ಅದನ್ನ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಅವ್ನೇನಾದ್ರೂ ಒಂದು ಕಂಡಿಡಿಬೇಕಲ್ವಾ? ಕಂಡಿಡಿದ್ರೆ ಅಲ್ವಾ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗೋದು? ಸುಮ್ಮನೆ ಎಲ್ಲಿ ಮಾಡ್ಬಿಡಕ್ಕಾಗತ್ತೆ? ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ, ಆ ವಿಚಾರನ ಜನಗಳಿಗೆ ತಲುಪಿಸೋಂಥ ಪ್ರಯತ್ನ ಯಾರು ಮಾಡಿದೀವಿ? ನಾವು ಮಾಡಿದೀವಿ. ಮುಚ್ಚಾಕ್ತಾ ಇದೀರಾ. ಅದ್ರ ಮೇಲೆ ಇನ್ನೊಂದು ಸೀನ್ ಏನಾಗಿದೆ ಅಂದ್ರೆ, ಎಲ್ಲಾ ಕಡೆ ಭವಿಷ್ ಅಗರ್ವಾಲ್ಗೆ ನೆಗೆಟಿವಿಟಿ ಬಂದ್ಬಿಟ್ಟಿದೆ, ಎಲ್ಲ ಜನ ಅನ್ಫಾಲೋ ಮಾಡ್ತಾ ಇದಾರೆ. ಈಗ ನಾನ್ ಹೇಳೋದು ಏನು ಅಂದ್ರೆ, ಓಲಾದಲ್ಲಿ ಏನೋ ಒಂದು ಇವೆಂಟ್ ಆಯ್ತು, ಅದಕ್ಕೆ ಒಂದಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಗಳು ಸ್ಟೋರಿ ಹಾಕಿದ್ರು. ಅದ್ರಲ್ಲಿ ಓಲಾನ ಟ್ಯಾಗ್ ಮಾಡಿದ್ರೆ ಒಂದ್ ಪಕ್ಷ ಓಕೆ, ಭವಿಷ್ ಅಗರ್ವಾಲ್ ನ ಏನಕ್ಕೆ ಟ್ಯಾಗ್ ಮಾಡ್ತಾ ಇದೀರಾ ನೀವು? ನಿಮ್ಗೆ ಅಷ್ಟು ತಲೆನಲ್ಲಿ ಬುದ್ಧಿ ಇಲ್ವಾ? ಭವಿಷ್ ಅಗರ್ವಾಲ್ ಅವ್ನ್ ಕೆಟ್ಟ ಇಮೇಜ್ ನ ವೈಟ್ ವಾಶ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತಾ ಇರುವಂತ ಟೆಕ್ನಿಕ್. PR ಏಜೆನ್ಸಿ ಅವರು ಅದನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರು, ನೀವು ಓಲಾ ಜೊತೆಗೆ ಭವಿಷ್ ಅಗರ್ವಾಲ್ ಅಕೌಂಟ್ ಟ್ಯಾಗ್ ಮಾಡ್ಬೇಕು ಅಂತ. ಅಲ್ಲ ಗುರು, ನಮ್ ಜನ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರ. ದುಡ್ಡುಗೋಸ್ಕರ ಏನಾದರೂ ಮಾಡ್ತಾರೆ ಅನ್ನೋದಲ್ಲ. ಈಗ ಒಬ್ಬ ಕಂಪ್ನಿಯ ಓನರು ತನ್ನ ಕಂಪ್ನಿನ ನಡೆಸ್ತಾ ಇದ್ದಾನೆ, ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾನೆ ಅಂತಂದರೆ ಆ ಕಂಪ್ನಿ ಬಗ್ಗೆ ಒಬ್ಬ ಓನರು ಬಂದು ಹೇಳಿಕೊಳ್ಳೋದು ತಪ್ಪು ಅಂತಂದರೆ ಏನು ಅಂತ ಹೇಳೋಣ. ಈಗ ಎಕ್ಸಾಂಪಲ್ ಹೇಳೋದಾದರೆ, ಹೌದಪ್ಪ PR ಏಜೆನ್ಸಿಯವರು ಭವಿಷ್ಯನ ಟ್ಯಾಗ್ ಮಾಡಬೇಕು ಅಂತ ಹೇಳಿದ್ರು, ಹೌದು ಭವಿಷ್ಯನ ಟ್ಯಾಗ್ ಮಾಡಬೇಕು ಅಂತ ಹೇಳಿದ್ರು, ಮಾಡಿದ್ದೀವಿ. ಈಗ ಅವನು ನಮಗೊಂದಷ್ಟು ದುಡ್ಡು ಕೊಡ್ತಾನೆ ಅಂತಂದರೆ ಆ ಮನುಷ್ಯ ಬಿದ್ದೋಗಿರೋ ಕಂಪ್ನಿ ಜೊತೆ ನಾನು ಇರ್ತೀನಿ ಅಂತಂದ್ಬಿಟ್ಟು ಒಂದು ಲೆವೆಲ್ ಥಿಂಕಿಂಗಲ್ಲಿ ಹೇಳಿರ್ಬೋದು. ಅಂದರೆ ಓಲಾ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಹೇಳಿರ್ಬೋದು. ಇನ್ ಕೇಸ್ ಏನಾದರೂ ಓಲಾದವ್ರು ಬಂದ್ಬಿಟ್ಟು, ಅಪ್ಪ ಭವಿಷು ತುಂಬ ಒಳ್ಳೆಯವನಪ್ಪ, ಅವನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅವನನ್ನು ಯಾಕೆ ಜನ ನೀವೆಲ್ಲ ಬೈತಾ ಇದ್ದೀರಾ, ನೋಡಿ ಹೊಸ ಟೆಕ್ನಾಲಜಿ ತಗೊಬಂದಿದ್ದಾನೆ ಅಂತಂದ್ಬಿಟ್ಟು ಏನಾದರೂ ಟ್ಯಾಗ್ ಮಾಡು ಭವಿಷ್ಯನ ಅಂತ ಹೇಳಿದ್ದಿದ್ರೆ ನಾನೇ ಕ್ಯಾಕರ್ಸ್ ಮುಗಕ್ಕೆ ಹೋಗಿತಾ ಇದ್ದೆ. ಅಲ್ಲ ಗುರು, ನೀನು ಕಂಪ್ನಿ ನಡ್ಸಕ್ಕೆ ಬಂದಿದ್ಯಾ ಇಲ್ಲ ಭವಿಷ್ ಅಗರ್ವಾಲ್ದು ವೈಟ್ ವಾಶ್ ಮಾಡ್ಕೊಳಕ್ಕೆ ಬಂದಿದ್ಯಾ ಅವ್ನ ಕ್ಯಾರೆಕ್ಟರ್ನ ಅಂತ. ಆದರೆ ಅವ್ನು ಆ ಥರ ಏನು ಹೇಳಿಲ್ವಲ್ಲ. ಒಬ್ಬ ಓನರು ತನ್ನ ಕಂಪ್ನಿ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಈಗ ಎಕ್ಸಾಂಪಲು, ಎಷ್ಟೋ ನೀವು ಗಿವ್ ಅವೇ ವೀಡಿಯೋಸು ಅದು ಇದು ಎಲ್ಲ ನೋಡಿರ್ತೀರ, ಪ್ರೈಸ್ ವೀಡಿಯೋಸು ಅವೆಲ್ಲ. ಸೊ ಅದರಲ್ಲಿ ಏನು ಹೇಳ್ತಾರೆ, ಯಾರೋ ಒಬ್ಬರು ಕ್ರಿಯೇಟರ್ ಇರ್ತಾರೆ ಅಥವಾ ಕೊಡೋನು ಒಬ್ಬ ಅಂಗಡಿಯವನೋ ಇರ್ತಾನೆ. ಆ ಅಂಗಡಿಯವನು ಅಥವಾ ಒಬ್ಬ ಶ್ರೀಮಂತನ ಏನು ಹೇಳ್ತಾರೆ, ನೀವು ಈ ಪ್ರೈಸ್ನ ಗೆಲ್ಲಬೇಕು ಅಂತಂದರೆ ಅಥವಾ ಈ ಆಫರ್ನ ತಗೋಬೇಕು ಅಂತಂದರೆ ನಮ್ಮ ಅಕೌಂಟ್ನ ಫಾಲೋ ಮಾಡಿರಬೇಕು, ಈ ಅಕೌಂಟ್ನ ಫಾಲೋ ಮಾಡಿರಬೇಕು, ಸ್ಟೋರಿಗೆ ಟ್ಯಾಗ್ ಮಾಡಿರಬೇಕು ಅಂತ ಹೇಳ್ತಾರೆ. ಹಂಗಂತಂದರೆ ಆ ಓನರ್ಗಳಿಗೆಲ್ಲರಿಗೂ ಕೂಡ ಅವ್ರ ಇಮೇಜನ್ನು ದೊಡ್ಡದು ಮಾಡ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಬರ್ತಾರ? ಸುಮ್ಮನೆ ಮಾತಾಡ್ತೀನಿ ಅಂತಂದರೆ ಏನೇನೋ ಮಾತಾಡಬಾರ್ದು. ಹಂಗೆ ಹಿಡಿತೀನಿ ಅಂತಂದರೆ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಒಂದೊಂದು ಮಾತುಗೂ ಅರ್ಥ ಕಂಡುಹಿಡಿಬೋದು, ಒಂದೊಂದು ಪದಕ್ಕೂ ಒಂದೊಂದು ಸಪ್ರೇಟ್ ಅರ್ಥ ಕಂಡುಹಿಡಿಬೋದು. ಸುಮ್ಮನೆ ಬೇಸ್ ಲೈನ್ ನೋಡೋದಾದ್ರೆ ಓಲಾ ಕಸ್ಟಮರ್ ಗಳು ಯಾರ್ಯಾರು ಹೇಳಿ, ಫ್ಯಾಮಿಲಿಗೆ ಡೈಲಿ ಯೂಸ್ ಮಾಡೋರು, ಮಕ್ಕಳನ್ನ ಸ್ಕೂಲ್ ಬಿಡೋರು, ಕಾಲೇಜ್ಗೆ ಓಡಾಡುವಂತ ಹುಡುಗರು, ಎಸ್ಪೆಷಲಿ ನಾನ್ ನೋಡಿರೋ ತರ ಡೆಲಿವರಿ ಮಾಡುವಂತ ಹುಡುಗರು, ಇವರೆಲ್ಲ ಪೆಟ್ರೋಲ್ ಗಾಡಿ ತಗೋಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ದುಡ್ಡು ಉಳಿಯುತ್ತೆ, ಆ ಉಳಿದಿರುವಂತ ದುಡ್ಡನ್ನ ನಮ್ಮ ಫ್ಯಾಮಿಲಿಯವ್ರ ಮೇಲೆ ಯುಟಿಲೈಸ್ ಮಾಡ್ಕೊಳ್ಳೋಣ, ನಮ್ಮ ಲೈಫ್ ನ ಸ್ವಲ್ಪ ಬೆಟರ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ಕೊಂಡು ಒಂದು ಎಲೆಕ್ಟ್ರಿಕ್ ಗಾಡಿಗೆ ಇವರು ಕೈ ಹಾಕ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಈ ಗಾಡಿಗಳು ಕೈ ಕೊಟ್ರೆ ಕರೆಕ್ಟ್ ಟೈಮ್ಗೆ ಕಾಲೇಜ್ಗೆ ಹೋಗಕ್ಕಾಗಲ್ಲ, ಕರೆಕ್ಟ್ ಟೈಮ್ಗೆ ಮಕ್ಕಳನ್ನ ಸ್ಕೂಲ್ ಬಿಡಕ್ಕಾಗಲ್ಲ, ಕರೆಕ್ಟ್ ಟೈಮ್ಗೆ ಇವ್ರು ಕೆಲಸ ಮಾಡಕ್ಕಾಗೋದಿಲ್ಲ. ಇನ್ನ ಡೆಲಿವರಿ
ಡೆಲಿವರಿ ಬಾಯ್ಸ್ ಬಗ್ಗೆ ನೀವು ಕೇಳಲೇಬೇಡಿ. ಮಧ್ಯರಾತ್ರಿನಲ್ಲಿ ನಿಮ್ಗೆ ಏನೋ ಮಳೆ ಬರ್ತಿದೆ, ಚಳಿ ಆಗ್ತಿದೆ, ತಿನ್ನಕ್ಕೆ ಬಿಸಿ ಬಿಸಿ ಪಿಜ್ಜಾ ಬೇಕು ಅಂದ್ರೆ ಡೆಲಿವರಿ ಬಾಯ್ಸ್ ನಿಮ್ ಮನೆಗೆ ತಂದು ಕೊಡ್ತಾರೆ. ಮಳೆನ, ಚಳಿನ, ರಾತ್ರಿನ, ಕತ್ಲೆನ ಅಂತ ನೋಡೋದಿಲ್ಲ. ಹಂಗಿದ್ರು ಕೂಡ ಜನ ಒಂದ್ 5 ನಿಮಿಷ ಲೇಟ್ ಆಗಿ ಬಂದ್ರೆ ಬೈಯಕ್ ಶುರು ಮಾಡ್ತೀರಾ. ಅಂತದ್ರಲ್ಲಿ ಈ ತರ ಓಲಾ ಗಾಡಿಗಳನ್ನ ತಗೊಂಡು ರೋಡ್ ಮಧ್ಯೆ ಅದು ಕೆಟ್ಟ ನಿಲ್ತು ಅಂದ್ರೆ ಏನೇನೆಲ್ಲ ಅನುಭವಿಸ್ಬೇಕಾಗತ್ತ ಅವ್ರು. ಪ್ರಾಬ್ಲಮ್ಮು ಓಲಾ ಗಾಡಿ ಕೆಟ್ಟು ನಿಂತರೆ ಮಾತ್ರ ಯಾರು ಡೆಲಿವರಿ ಮಾಡೋಕ್ಕಾಗಲ್ಲ, ಮನೇಲಿ ಕೆಲಸ ಮಾಡೋಕ್ಕಾಗಲ್ಲ, ಅಥವಾ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಅನ್ನೋದಲ್ಲ. ಯಾವುದೇ ಕಂಪ್ನಿ ಗಾಡಿ ಕೆಟ್ಟು ನಿಂತೋದ್ರೂ ನಾವು ಯಾರೂ ಕೆಲಸ ಮಾಡೋಕ್ಕಾಗಲ್ಲ. ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ವಿಡಿಯೋದು ಏನು ಪ್ರಮೋಷನ್ ಅಂದರೆ ಓಲಾದ ಏನು ಪ್ರಮೋಷನ್ ಇತ್ತು ಅದನ್ನು ಮಾತ್ರ ಮಾಡಬೇಕು. ಆದರೆ ಇಲ್ಲಿ ಅದು ಆಗ್ತಾ ಇಲ್ಲ. ಸೊ ಇಲ್ಲಿ ಏನು ಅಂತಂದರೆ ಒಂದು ಸೈಕಾಲಜಿಕಲ್ಲಾಗಿ ಜನನ ಟ್ಯಾಪ್ ಮಾಡ್ತಾ ಇರೋದೇನು ವೀಡಿಯೋ ನೋಡ್ತಾರೆ ಅವ್ರಿಗೆ ಅಂತಂದರೆ ಫೀಲಿಂಗ್ ಆಗಿ ಕನೆಕ್ಟ್ ಮಾಡ್ತಾ ಇರೋದು. ಅಂದರೆ ಯಾರು ಸ್ಕೂಲ್ಗೆ ಹೋಗೋರು, ಮನೆಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಡೆಲಿವರಿ ಪಾರ್ಟ್ನರ್ ಮಾಡೋರು. ಸೊ ಈ ಥರ ಪಾಪ ಯಾರು ಕಷ್ಟದಲ್ಲಿರ್ತಾರೋ ಅವ್ರನ್ನೆಲ್ಲ ಏನು ಮಾಡೋದು, ವೀಡಿಯೋ ಒಳಗಡೆಗೆ ರಿಲೇಟ್ ಮಾಡಿ ಹೇಳ್ಕೊಬಂದ್ಬಿಡೋದು. ಅಂತಂದರೆ ವೀಡಿಯೋ ನೋಡ್ತಾ ಇರೋ ಅವ್ರಿಗೆ ಕೋಪ ಉಕ್ಕಿ ಬರಬೇಕು, ಯಾರು ಮಾಡಿದ್ನ ಅವನ್ನ ಕೂತಿ ಇದು ಮಾಡಿಬಿಡೋಣ ಅನ್ನೋ ಲೆವೆಲಿಗೆ ಬರಬೇಕು. ಆ ಥರ ಸ್ಟೋರಿನ ಎಳ್ಕೊಂಡು ಲಿಂಕ್ ಮಾಡಿಕೊಂಡು ಬಂದು ಅದು ಎಲ್ಲಿಗೆ ಬಿಡುತ್ತೆ ಅಂತ ನೋಡಿ. ಡೆಲಿವರಿ ಮಾಡ್ತೀರಾ? ಈಗ ರೀಸೆಂಟ್ ಆಗಿ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಆಗ್ಬಿಟ್ಟು ಒಂದು 25 ದಿನ 30 ದಿನ ನಿಲ್ಸ್ಕೊಬಿಟ್ಟಿದ್ರು. ಅದು 1 ಅವರ್ ಕೆಲಸಕ್ಕೆ 30 ದಿನ ನಿಲ್ಸ್ಕೊಬಿಟ್ಟು. ಆ ಟೈಮಲ್ಲಿ ಯಾವ ಗಾಡಿ ಯೂಸ್ ಮಾಡಿದ್ರಿ? ಎಲ್ಲ ಲಾಸ್ ಆಯ್ತಾ? ಲಾಸ್ ಆಯ್ತಾ? ಕೆಟ್ಟಾಗೋಯ್ತಿದ್ದು ಗಾಡಿ ಬಿದ್ದು ಇದನ್ನು ಚೇಂಜ್ ಮಾಡಕ್ಕೆ 3 ದಿನ ಗಾಡಿ ನಿಲ್ಸ್ಬೇಕು. ಇದೆಲ್ಲ ನಿಮ್ಗೆ ಈಗ ನಿಮ್ಗೆ ಅರ್ಥ ಆಯಿತು. ಸೊ ಈಗ ಅವರು ಅಲ್ಲಿ ಅಂಕಲ್ ಕೂತಿದ್ದವರು ಹೇಳಿದ್ರು ಗಾಡಿ ಏನೋ ಓಕೆ, ಆದರೆ ಸರ್ವೀಸ್ಗೆ ಬಿಟ್ಟರೆ 30 ದಿನ ತಗೋತಾರೆ. ಒಂದೇ ಒಂದು ಆರ್ಮಲ್ಲಿ ಏನೋ ಕ್ಲಚ್ ಲಿವರ್ ಒಂದು ಹೋಯ್ತು ಅಂತಂದರೆ ಅದನ್ನು ಬಿಡ್ತು ಅಂತಂದರೆ ಅದಕ್ಕೆ 1 ವಾರ ತಗೊಂತಾರೆ ಅಂತಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಕರೆಕ್ಟಾ? ಸೊ ಇದನ್ನೆಲ್ಲ ಲಿಂಕ್ ಮಾಡಿ ಅಂದರೆ ಆ ಕಷ್ಟಗಳು ಅವೆಲ್ಲ ಆಗ್ತಾ ಇದೆ ಅನ್ನೋದನ್ನ ಲಿಂಕ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಬಿಡೋದು ನೋಡಿ. ಇದೆಲ್ಲ ನಿಮ್ ಇನ್ಫ್ಲೂಯೆನ್ಸರ್ಸ್ ತಲೆಗೆ ಬರೋದಿಲ್ವಾ ಅಂತ ನನ್ನ ಕ್ವೆಶ್ಚನ್. ಅರ್ಥ ಆಯ್ತಾ ನಿಮಗೆ? ಇದು ಬಿಡಿ, ನಿಮ್ ಲೈಫ್ ಏನೋ ಚೆನ್ನಾಗಿದೆ, ನಿಮ್ಗೆ ಒಳ್ಳೆ ಕಾಸು ಬರ್ತಿದೆ, ಡೆಲಿವರಿ ಬಾಯ್ಸ್ ಬಗ್ಗೆ ಚಿಂತೆ ನಿಮ್ಗೆ ಯಾಕಲ್ವಾ? ಹೆಂಗೆ ಅಂತಂದರೆ ಒಟ್ಟಲ್ಲಿ ಈಗ ಆ ಕಷ್ಟನೆಲ್ಲ ಕರ್ಕೊಂಬಂದು ಡೆಲಿವರಿ ಬಾಯ್ಸು ಅವ್ರಗಳನ್ನೆಲ್ಲ ಇವರೆಲ್ಲರನ್ನೂ ಕರ್ಕೊಂಬಂದು ಈಗ ಈ ಯಾರು ಒಬ್ಬ ಪರ್ಟಿಕ್ಯುಲರ್ ಇನ್ಫ್ಲೂಯೆನ್ಸರ್ ಮೇಲೆ ಹಿಂಗೆ ಬಿಡಬೇಕು, ಆ ಥರ ಮಾಡ್ತಾ ಇರೋದು. ಅಂದರೆ ಇಲ್ಲಿ ತೋರಿಸ್ತಾ ಇರೋದು ಹೆಂಗೆ ಅಂತಂದರೆ ಇನ್ಫ್ಲೂಯೆನ್ಸರ್ಗಳು ಸುಖವಾಗಿದ್ದಾರೆ, ಸುಖದ ಸಪ್ಪತ್ತಿಗೆನಲ್ಲಿ ಮಲ್ಕೊಂಡು ಆರಾಮಾಗಿ ಪೀಸ್ಫುಲ್ ಆಗಿದ್ದಾರೆ, ನಿಮ್ಮ ಜೀವನ ಎಲ್ಲ ಹಾಳಾಗಕ್ಕೆ ಇವರೇ ಕಾರಣ ಅಂತಂದ್ಬಿಟ್ಟು ಆ ಒಂದು ಮ್ಯಾನಿಪುಲೇಟ್ ಮಾಡಿ ಕರ್ಕೊಂಡು ಬಂದು ಹೇಳೋಂಥ ಸ್ಟೋರಿ ಇದು. ಆ್ಯಕ್ಚುಲಿ ಈ ಸ್ಟೋರಿ ಅವಶ್ಯಕತೆನೇ ಇರಲಿಲ್ಲ. ಡೈರೆಕ್ಟಾಗಿ ಪ್ರಾಬ್ಲಮ್ ಆಗುತ್ತೆ ಗಾಡಿಯಿಂದ, ಯಾರಿಗೂ ಇದಾಗಲ್ಲ ಅಂತ ಹೇಳ್ಬೋದು. ಆದರೆ ಹಂಗಲ್ಲ, ಆ ಸ್ಟೋರಿನ ಬಿಲ್ಡ್ ಮಾಡಿ ಎಮೋಷ್ನಲಾಗಿ ಕನೆಕ್ಟ್ ಮಾಡಿ ಜನ ಇಲ್ಲಿ ಬಂದು ಮುಗಿದು ಬಿಡಬೇಕು. ಆ ಥರಕ್ಕೆ ಏನಾದ್ರು ಒಂದು ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಫ್ಯಾಮಿಲಿಗಳ ಬಗ್ಗೆ ಮಾತಾಡೋಣ. ನಿಮ್ಮ ಮನೆಯಲ್ಲೇ ಯಾರಾದ್ರೂ ಓಲಾ ಗಾಡಿನ ತಗೊಂಡು ಅದು ಕೆಟ್ಟು ನಿಂತು ಅವ್ರಿಗೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನೀವು ಅವಾಗ್ಲೂ ಬಂದು ಪ್ರಮೋಷನ್ ಮಾಡ್ತಿದ್ರ? ಎಲೆಕ್ಟ್ರಿಕ್ ನಾನು ಎಲ್ಲಪ್ಪ ಪ್ರಮೋಟ್ ಮಾಡಿದ್ದೀನಿ? ಉತ್ತರ ಕೊಡ್ತಾ ಇದ್ದೀನಲ್ಲ. ನಾನು ಪ್ರಮೋಟ್ ಮಾಡಿದ್ದೀನಿ ಎಲ್ಲಿ? ನಾನು ಬೈಕ್ ತಗೋ ಅಂತ ಏನಾದರೂ ಹೇಳಿದ್ದೀನಾ? ನಾನೊಂದು ನ್ಯೂಸ್ ಥರ ಓದಿರೋದು ಗುರು. ನಾನು ಎಷ್ಟು ಸಲ ಹೇಳಿ ಇದನ್ನು. ನಾನು ಇಷ್ಟು ನಾನು ಲಂಡನ್ವರೆಗೂ ಹೋಗಿ ಬಂದಿದ್ದೀನಲ್ಲ KTM 390. ಆ ಬೈಕನ್ನು ಕೂಡ ನೀವು ಯಾರಾದ್ರು ತಗೊಳ್ಳಿ ಅಂತ ನಾನು ಹೇಳೋದೇ ಇಲ್ಲ. ನನಗೆ ಚೆನ್ನಾಗಿದೆಯಪ್ಪ, ನನಗೆ ಕಂಫರ್ಟಬಲ್ ಆಗಿದೆ, ನಾನು ನೋಡಿರೋ ಮಟ್ಟಿಗೆ ಇದು ಅಲ್ಟಿಮೇಟ್ ಬೈಕು ಅಂತ ಹೇಳಿದ್ದೀನಿ. ಬಿಟ್ಟರೆ ನಾನು ಅದರದ್ದು ಕಾಸ್ಟ್ ಹಾಕ್ಬಿಟ್ಟು ಈ ಕಾಸ್ಟಿಂಗ್ಗಳಿಗೆಲ್ಲ ಇದು ಕಡಿಮೆ, ಇದು ಪರವಾಗಿಲ್ಲ ಅಂತಂದ್ಬಿಟ್ಟು ನಾನು ಎಲ್ಲೂ ಹೇಳೇ ಇಲ್ಲ. ನಾನೇ ಕೂತ್ರ ಕೊಡಲಿ ಈಗ. ಗಾಡಿಗಳು ಅನ್ನೋದು ಇನ್ನೆವಿಟಬಲ್ ಗುರು, ಅದನ್ನ ನಿಲ್ಸಕ್ ಆಗೋದಿಲ್ಲ, ಅದು ಬಂದೇ ಬರುತ್ತೆ. ಫಾರ್ ಆಬ್ವಿಯಸ್ ರೀಸನ್ಸ್ ಆಗಿರ್ಬೋದು, ಲೈಫ್ ಅಲ್ಲಿ ಬರುವಂತ ಡಿಮ್ಯಾಂಡ್ಸ್ಗೋಸ್ಕರ ಆಗಿರ್ಬೋದು, ನಾವು ಒಂದಲ್ಲ ಒಂದು ಟೈಮಲ್ಲಿ ಎಲೆಕ್ಟ್ರಿಕ್ ಗಾಡಿಗಳಿಗೆ ಶಿಫ್ಟ್ ಆಗೇ ಆಗ್ತೀವಿ. ಈಗ ಅರ್ಥ ಆಯ್ತಾ? ಸೊ ಫ್ಯೂಚರ್ ಏನಾಗ್ತಿದೆ ಅಂತಂದರೆ ನಾವೆಲ್ಲರೂ ಕೂಡ ಎಲೆಕ್ಟ್ರಿಕ್ ಗಾಡಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ನಾನು ಫಸ್ಟೇ ಹೇಳ್ದಂಗೆ ನಿಮಗೆ ನೆಗೆಟಿವ್ ಟೈಪ್ ಆಫ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಂದರೆ ಇಂಡೈರೆಕ್ಟ್ ಟೈಪ್ ಆಫ್ ಪ್ರಮೋಷನ್ನ ಕೊಡೋದು ಅಂತ ಹೇಳಿದ್ದೆ. ಕರೆಕ್ಟಾ? ಸೊ ಒನ್ ಟೈಮಲ್ಲಿ ಏನಾಯಿತು, ರಾಯಲ್ ಎನ್ಫೀಲ್ಡ್ ಬಗ್ಗೆ ಬರೀ ನೆಗೆಟಿವ್ ಆಗೇನೆ ವಿಡಿಯೋ ಮಾಡಿದ್ದು. ಕರೆಕ್ಟ್ ಅಲ್ವಾ? ಈಗ ನೀವು ಎಷ್ಟೋ ವೀಡಿಯೋಗಳಲ್ಲಿ ನಾನು ಆವಾಗ ಅಲ್ಲಿದ್ದಾಗಲೂ ಕೂಡ ರಾಯಲ್ ಎನ್ಫೀಲ್ಡ್ ಬಗ್ಗೆ ಏನಾದರೂ ಜಾಸ್ತಿ ಮಾತಾಡ್ತು ಅಂತಂದರೆ ನಾನು 100% ನಾನು ನೋ ಕಮೆಂಟ್ಸ್ ಅಂತಲೇ ಹೇಳ್ತಾ ಇದ್ದಿದ್ದು. ಯಾವ ವೀಡಿಯೋದಲ್ಲಿ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಒಬ್ಬ ಒಂದು ಬಿಸ್ನೆಸ್ನ ಮಾಡಬೇಕು ಅಂತಂದರೆ ಅವನು ಎಷ್ಟರ ಮಟ್ಟಿಗೆ ಕಷ್ಟಪಟ್ಟಿರ್ತಾನೆ, ಎಷ್ಟು ಸ್ಕ್ರ್ಯಾಚಿಂದ ಬಂದಿರ್ತಾನೆ ಅಂತ. ಒಂದು ಬಿಸ್ನೆಸ್ ಅಂತ ಬಂದಾಗ ಒಂದು ಏರು ಪೇರು ಅಂದರೆ ಅಪ್ ಆ್ಯಂಡ್ ಡೌನು 100% ಆಗೇ ಆಗುತ್ತೆ. ಇವತ್ತು ಏನು ಸಕ್ಸಸ್ಫುಲ್ಲಾಗಿ ದೊಡ್ಡ ಬ್ರ್ಯಾಂಡ್ಗಳಂತ ಆಗಿದೆಯಲ್ಲ, ಈವನ್ ಅವ್ರುಗಳಿಗೂ ಕೂಡ ಆ ಪ್ರಾಬ್ಲಮ್ ಆಗೇ ಆಗಿದೆ. ಸೊ ಅದರಿಂದ ಎಲ್ಲ ಕಮ್ಬ್ಯಾಕ್ ಆಗೋರೇನೆ. ಹಂಗನ್ಬಿಟ್ಟು ನಾನೇನು ಓಲಾಗಿ ಹೋಗ್ಬಿಟ್ಟು ಕಮ್ಬ್ಯಾಕ್ ಆಗ್ತಾ ಇದ್ದಾರೆ, ಅವ್ರನ್ನ ನಾವು ಸಪೋರ್ಟ್ ಮಾಡಬೇಕು ಅಂತಲೂ ಹೇಳಿಲ್ಲ. ಬಟ್ ಆದರೆ ಇವರ ವೀಡಿಯೋಗಳಲ್ಲಿ ಬಿಫೋರಿಂದನೂ ನೀವು ಅಬ್ಸರ್ವ್ ಮಾಡ್ಕೊಂಡು ಬನ್ನಿ, ಆ ಟೈಮಲ್ಲಿ ಫಸ್ಟು ಪೆಟ್ರೋಲ್ ಗಾಡಿಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ದು. ಸೊ ಅಲ್ಲೇನೋ ರಾಯಲ್ ಎನ್ಫೀಲ್ಡನ್ನ ಬೈತು ಅಂತಂದರೆ ಬೇರೆ ಬ್ರ್ಯಾಂಡ್ಗಳು ಬರುತ್ತೆ ನಮ್ಮ ಹತ್ರ ಅನ್ನೋದೊಂದು ಸ್ಟ್ರಾಟಜಿ. ಇದನ್ನು ನಾನು ಓಪನ್ ಆಗೇ ಹೇಳ್ತೀನಿ. ಯಾಕೆ ಅಂತಂದರೆ ಕೆಲವೊಂದು ಸಲ ಸತ್ಯನ ಯಾರು ಮಾತಾಡದೆ ಓದ ಇದ್ದಾಗ ಏನಾಗುತ್ತೆ, ಹಿಂಗೆ ಪ್ರಾಬ್ಲಮ್ ಆಗುತ್ತೆ. ಈಗ ವಿಡಿಯೋ ನೋಡ್ತಾ ಇರೋ ನೀವು ಎಷ್ಟೋ ಜನ ರಾಯಲ್ ಎನ್ಫೀಲ್ಡನ್ನು ತಗೊಂಡಿದ್ದೀರಾ. ಏನು ನಿಮ್ಗಳಿಗೆಲ್ಲ ಏನು ರೋಡ್ ಮೇಲೆ ರಾಯಲ್ ಎನ್ಫೀಲ್ಡ್ ಗಾಡಿ ಓಡೋದೇ ಇಲ್ವಾ?
ಹೇಳಿಯಪ್ಪ ನೋಡೋಣ. ಈಗ ನನ್ನ ಫ್ರೆಂಡ್ಸೇನೆ ಎಷ್ಟೋ ಮೋಟೋ ಬ್ಲಾಗರ್ಸು ರಾಯಲ್ ಎನ್ಫೀಲ್ಡಲ್ಲೇ ಓಡಾಡ್ತಾ ಇದ್ದಾರೆ. ಸೊ ಅವ್ರು ಆರಾಮಾಗಿ ದೊಡ್ಡ ದೊಡ್ಡ ರೈಡನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಕಿಲೋಮೀಟ್ರ್ ಗಟ್ಟಲೆ ಹೋಗ್ಬಿಟ್ಟು ರೈಡ್ ಮಾಡ್ಕೊಂಡು ಬರೋರು ಕೂಡ ಇಷ್ಟು ಗಾಡಿಗಳ ಮೇಲೆ ಸುಮ್ಮನೆ ದೋಷ ಕೂರಿಸಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಗಾಡಿನ ಗಾಳಿ, ಮಳೆ, ಬಿಸಿಲು, ಹಿಮ, ಗೆಡ್ಡೆ, ತಾಪ ಅಂತ ಅಂದ್ಕೊಂಡು ಅಷ್ಟು ದೂರ ನಾವುಗಳೆಲ್ಲ ಕಿಲೋಮೀಟ್ರ್ ಗಟ್ಟಲೆ ಓಡಿಸ್ಕೊಂಡ್ಬಂದಿದ್ದೀವಿ. ಅದು ಎಷ್ಟು 1000 ಗಟ್ಟಲೆ ಕಿಲೋಮೀಟ್ರ್ ಓಡಿಸ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಆದರೆ ನಾವುಗಳೇ ಒಂದು ಗಾಡಿ ಬಗ್ಗೆ ತಪ್ಪಾಗಿ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ಮನೇಲಿ ಕಂಫರ್ಟಬಲಾಗಿ ಕೂತ್ಕೊಂಡು ಸುಮ್ಮನೆ ಒಂದು ಗಾಡಿ ಪ್ರಾಬ್ಲಮ್ ಇದೆ ಅಂತ ಹೇಳೋದು ಯಾಕೆ ಅಂತಂದರೆ ಒಂದು ಇಂಡೈರೆಕ್ಟ್ ಟೈಪ್ ಆಫ್ ಪ್ರಮೋಷನ್. ಇವತ್ತಿನ ಸಮಾಜ ಹೆಂಗಾಗಿದೆ ಅಂತಂದರೆ ನೀನು ಒಂದು ವಿಚಾರನ ಇದ್ದಂಗೆ ಸ್ಟ್ರೈಟಾಗಿ ಹೇಳ್ತು ಅಂತಂದರೆ ಅವ್ರಿಗೆ ಯಾರಿಗೂ ಇಷ್ಟ ಆಗಲ್ಲ. ಈ ಥರ ಏನಾದರೂ ಮಸಾಲೆ ಹಾಕಿ ಹೇಳ್ತು ಅಂತಂದರೆ ಆವಾಗ ಗುಡುಗುಡು ಅಂತ ಎಲ್ಲರೂ ಹೋಗ್ತಾರೆ ಅನ್ನೋದೊಂದು ಸ್ಟ್ರಾಟಜಿ ಆವಾಗಿತ್ತು. ಸೊ ಈಗ ಇವರೇ ಹೇಳ್ದಂಗೆ ಫ್ಯೂಚರ್ ಏನಾಗ್ತಿದೆ, ಎಲೆಕ್ಟ್ರಿಕ್ ಬರ್ತಾ ಇದೆ, ಕರೆಕ್ಟಾ? ಸೊ ಈಗ ಎಲೆಕ್ಟ್ರಿಕ್ ಬ್ರ್ಯಾಂಡನ್ನು ಅಥವಾ ಮಾರ್ಕೆಟನ್ನು ಅಕ್ವೈರ್ ಮಾಡಬೇಕಲ್ಲ, ಅದಕ್ಕೆ ಏನು ಒಂದು ಅಸ್ತ್ರ, ಯಾವುದೋ ಒಂದು ಕಂಪ್ನಿ ಬಿದ್ದಿದೆ, ಆ ಕಂಪ್ನಿಯ ಹೆಗಲ ಮೇಲೆ ಕೂರೋದು ಇವಾಗ. ಸೊ ಓಲಾ ಹಂಗೆ ಹಿಂಗೆ ಸ್ಟ್ರಾಟರ್ಜಿನ ಹೆಂಗೆ ತಗೋತಾ ಇದ್ದಾರೆ ಜನ ಅನ್ನೋದನ್ನ ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಪ್ರಾಸೆಸ್ ತುಂಬಾ ನಿಧಾನಕ್ಕಾಗಬೇಕು. ವರ್ಷದ ಕುಳ್ಳ ಬಿಟ್ರು ಅಂತ ನಮ್ಮ ಊರಲ್ಲಿ ಒಂದು ಗಾದೆ ಇದೆ. ಆ ತರ ಆಗಿದೆ ಓಲಾ ಓನರ್ಸ್ಗಳ ಕತೆ. ಆಯ್ತು, ಓಲಾದ ಮಾತ್ರ ಪ್ರಾಬ್ಲಮ್ ಆಗಿದೆಯಾ? ರಿವರ್ ಇಂಡಿದು ಏನೂ ಪ್ರಾಬ್ಲಮ್ ಇಲ್ವಾ? ನಾನೊಂದು ಕ್ಯಾಂಪೇನ್ ಮಾಡಿಬಿಟ್ಟು ಜಿಮೇಲ್ ಕೊಟ್ಬಿಟ್ಟು ರಿವರ್ ಇಂಡಿದು ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲರದಕ್ಕೂ ವೀಡಿಯೋ ಮಾಡ್ಕೊಂಡು ಕೂತ್ಕೊಬಿಡೋಣ. ಫಸ್ಟ್ ಆಫ್ ಆಲ್ ಈ ಥರ ಒಬ್ರದ್ದು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಬ್ರ್ಯಾಂಡ್ ಅವರು ಮಾಡೋಕ್ಕಾಗಲ್ಲ. ಇದು ಬ್ರ್ಯಾಂಡ್ ಅವ್ರುಗಳು ಅರ್ಥ ಮಾಡ್ಕೊಬೇಕು. ಈ ಥರ ಇಂಡೈರೆಕ್ಟ್ ಟೈಪ್ ಆಫ್ ಪ್ರಮೋಷನ್ಗಳನ್ನ ಮಾಡಿಬಿಟ್ಟು ನಿಮ್ಮ ಬೇಳೆನ ಬೇಯಿಸ್ಕೊತೀವಿ, ಇನ್ನೊಬ್ಬರು ಹೊಟ್ಟೆ ಉರಿತಾ ಇದ್ರು ಅಂತ ಅನ್ಕೋತಿರಲ್ಲ, ನೀವುಗಳು ಎಷ್ಟು ಕಚಡಗಳು ಅನ್ನೋದನ್ನು ನೀವು ನೋಡ್ಕೊಳ್ಳಿ ಫಸ್ಟು. ಬ್ರ್ಯಾಂಡ್ ಅವರು ಕಮ್ಮಿ ಕಾಸಿಗೆ ಬೇಗ ಒಂದು ಗಾಡಿ ಸಿಗುತ್ತೆ, ಮನೆಗೆ ಡೆಲಿವರಿ ಆಗುತ್ತೆ, ಎಲ್ಲರೂ ತಗೋತಾ ಇದ್ದಾರೆ. ಈ ಜಾಗದಲ್ಲಿ ಒಂದು ಸ್ಕ್ರೀನ್ ಶಾಟ್ ಇದೆ ಆಯಿತಾ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಸೊ ಇದೊಂಚೂರು ನೀವು ಗಮನಿಸ್ಕೊಬೇಕು. ಯಾಕೆ ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ಸೊ ಇಲ್ಲಿ ಇದೆಯಲ್ಲ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಸೊ ಅದೇನು ಅನ್ನೋದನ್ನ ಹೇಳ್ತಾರೆ ಕೇಳಿ. ಒಂದಿರ್ಲಿ ಅಂತ ತಗೊಂಡು ಇವಾಗ ಅನುಭವಿಸ್ತಾ ಇದ್ದಾರೆ. ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಅಂದ್ಬಿಟ್ಟು ಇಮೇಜ್ ಹಾಕಿರೋದು. ಅದರಲ್ಲಿ ಹೇಳೋದು ಎಲ್ಲರ ಹತ್ರನೂ ಒಂದಿದೆ, ನಾನು ಒಂದು ತಗೊಂಡ್ಬಿಡ್ಬೇಕು ಅನ್ನೋ ಒಂದು ಆತರದಲ್ಲಿ ಹೋಗ್ಬಿಟ್ಟು ಜನ ಎಲ್ಲ ಓಲಾ ಓನರ್ಸ್ಗಳು ಆಗ್ಬಿಟ್ರು ಅಂತ. ಈಗ ಮುಂದಕ್ಕೆ ಬರುತ್ತೆ ನೋಡಿ. ಇವಾಗ ಇನ್ನೊಂದಷ್ಟು ಜನ ಅತಿ ಬುದ್ಧಿವಂತರು ಬಂದ್ಬಿಟ್ಟು ಹೇಳ್ತಾರೆ, ಇವನು ರಿವರ್ ಇಂಡಿ ಪ್ರಮೋಷನ್ ಮಾಡೋದಕ್ಕೋಸ್ಕರ ಓಲಾನ್ ಬೈತಾ ಇದ್ದಾನೆ, ಎಲ್ರು ಒಂದೇ, ನೀವೆಲ್ಲ ಒಂದೇ, ಈ ಗಾಡಿ ನಂದೇ. ಈಗ ಈ ಗಾಡಿದು ಪ್ರಮೋಷನ್ ಆಗ್ತಾ ಇರೋದು 4ನೇ ಸಲ. ಯಾವುದು? ರಿವರ್ ಇಂಡಿದು. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡಿ ಕಡೆ ಇನ್ನೂ ಹೊಸ ವರ್ಷಕ್ಕೆ ಸಂಕ್ರಾಂತಿಗೆ ನಮ್ಮ ಕಂಪ್ನಿಯಲ್ಲಿ ಯೂಸ್ ಮಾಡಕ್ಕೆ ತಗೊಂಡಿರುವಂತ ಗಾಡಿ. ಬೇಕು ಅಂದ್ರೆ ಇನ್ವಾಯ್ಸ್ ಪ್ರೂಫ್ ಕೊಡ್ತೀನಿ, ಬೇಕು ಅಂದ್ರೆ ನಾನು ಡೆಲಿವರಿ ತಗೊಂಡಿರೋ ಪ್ರೂಫ್ ಕೊಡ್ತೀನಿ, ಬೇಕು ಅಂದ್ರೆ ಹೋಗಿ ಮೈಸೂರಲ್ಲಿ ಇರುವಂತ ಬಡ್ಡೀಸ್ ರಿವರ್ ಇಂಡಿ ಶೋರೂಮ್ ಅಲ್ಲಿ ಚೆಕ್ ಮಾಡಿ, ಟಿಪಿಕಲ್ ಕನ್ನಡಿಗ ತಗೊಂಡ್ರ ಗಾಡಿನ ಅಂತ. ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಣ. ಈಗ ಇನ್ನೂ ಒಂದು ಹೇಳ್ತೀನಿ. ಈಗ ಪ್ರಮೋಷನ್ಸ್ ಬಗ್ಗೆ ಇಷ್ಟೆಲ್ಲ ಸ್ಕ್ರಿಪ್ಟು ಆಳು ಮೂಳು ಎಲ್ಲ ಮಾತಾಡಿದ್ರಲ್ಲ, ಈಗ ನನಗೊಂದು ಡೌಟ್ ಇದೆ. ಓಕೆ, ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಈಗ ರಿವರ್ ಇಂಡಿನ ನಾನೇ ತಗೊಂಡಿರೋದು ಅಂತ ಹೇಳಿದರು, ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ, ತೊಂದರೆ ಏನಿಲ್ಲ. ರಿವರ್ ಇಂಡಿ ತಗೊಂಡು ಈ ಥರ ರಿವ್ಯೂ ಮಾಡ್ತಿತ್ತು ಅಂತಂದರೆ ಒಳ್ಳೆಯದೇ. ಆದರೆ ಮಾರ್ಕೆಟಲ್ಲಿ ಇನ್ನೊಂದು ಥರ ಸ್ಟ್ರಾಟಜಿ ನಡೆಯುತ್ತೆ. ಸೊ ಅದು ಯಾವ ಥರ ನಡೆಯುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ಕಂಪ್ನಿಯವ್ರು ಏನು ಮಾಡ್ತಾರೆ, ಒಂದು ಗಾಡಿನ ಪ್ರಮೋಷನ್ ಮಾಡಬೇಕು ಅಂತಂದರೆ ಮೊದಲು ಹೆಂಗಿತ್ತು ಅಂತಂದರೆ, ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನೋಡಪ್ಪ, ನನ್ನ ಹತ್ರ ಎಳ್ನೀರಿದೆ, ಈ ಎಳ್ನೀರನ್ನು ಎಲ್ಲರ ಹತ್ರ ಹೋಗ್ಬಿಟ್ಟು ನೀನು ಚೆನ್ನಾಗಿದೆ ಅಂತಂದ್ಬಿಟ್ಟು ಸೇಲ್ಸ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡು, ನಿನಗಿಷ್ಟು ದುಡ್ಡನ್ನು ಕೊಡ್ತೀನಿ ಅಂತ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ ಅಂತಂದರೆ, ನೋಡಪ್ಪ, ಈ ಇಷ್ಟು ದುಡ್ಡೇನಿದೆಯೋ ಇದಕ್ಕೆ ತಕ್ಕದಷ್ಟು ಎಳ್ನೀರು ನಿಮ್ಮ ಮನೆಗೆ ಕೊಟ್ಬಿಡ್ತೀನಿ, ನೀನು ಪ್ರಮೋಷನ್ ಮಾಡ್ಕೊಂಬ. ಅಂದರೆ ಹೆಂಗೆ ಮಾಡ್ಕೊಂಬ ಅಂತಂದರೆ, ಈ ಎಳ್ನೀರು ಕುಡಿತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಊರೆಲ್ಲ ಹೇಳ್ಕೊಂಡು ಹೋಗಿ ಎಳ್ನೀರು ಕುಡ್ಕೊಬಂದು ತೋರಿಸ್ಬೇಕು ನೀನು, ಆವಾಗ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳೋದು. ಅರ್ಥ ಆಯಿತು ಅನಿಸುತ್ತೆ ನಿಮಗೆ. ಒಂದು ಬೈಕನ್ನ ತಗೊಳ್ಬೇಕು ಅಂತಂದರೆ ಅದಕ್ಕೆ ಎಷ್ಟು ದುಡ್ಡಾಗುತ್ತೋ ಅಷ್ಟನ್ನು ಕಂಪ್ನಿ ಕಡೆಯವರಿಂದನೇ ಕೊಟ್ಟಿಸ್ಬಿಡ್ತಾರೆ. ಅರ್ಥ ಆಯ್ತಾ ನಿಮಗೆ? ಅಂದರೆ ಡೈರೆಕ್ಟು ಕಂಪ್ನಿಯವರೇ ದುಡ್ಡನ್ನು ಇವ್ರಿಗೆ ಯಾರಿಗೆ ಡೀಲರ್ಶಿಪ್ ಅವ್ರಿಗೆ ಹಾಕ್ಬಿಡ್ತಾರೆ. ಆ ಡೀಲರು ಇವ್ರಿಗೆ ಬೈಕನ್ನು ಫ್ರೀಯಾಗಿ ಕೊಡ್ತಾರೆ. ಆ ಬೈಕನ್ನು ಓಡಿಸ್ಕೊಂಡು ಇಲ್ಲಿ ಈ ಥರ ಡೈಲಿ ಪ್ರಮೋಷನ್ ಮಾಡೋವಂಥದ್ದು ಈ ಒಂದು ಸ್ಟ್ರಾಟಜಿ ನಡೆಯುತ್ತೆ. ಬಟ್ ಇವ್ರ ಕೇಸಲ್ಲಿ ಅದು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇರೋ ವಿಚಾರನ ನಾನು ಹೇಳಬೇಕು ಅಂತ ಅನ್ನಿಸ್ತು. ಈ ಥರನೂ ಒಂದು ಮಾರ್ಕೆಟಿಂಗ್ ನಡೀತಾ ಇದೆ ಅಂತ. ಯಾಕೆ ಬ್ರ್ಯಾಂಡ್ ಅವರು ಈ ಥರದ್ದು ಗಾಡಿಗಳನ್ನ ಅಯ್ಯೋ ಇಷ್ಟು 1.5 ಲಕ್ಷ 2 ಲಕ್ಷ ಆಗುತ್ತಲ್ಲ ಇದನ್ನು ಹಂಗೆ ಕೊಟ್ಬಿಡ್ತಾರ ಅಂತಂದರೆ 100% ಕೊಡ್ತಾರೆ. ಆದರೆ ಅವರೊಂದು ಕಂಡೀಷನ್ ಹಾಕ್ತಾರೆ, ಎಲ್ಲೂ ಕೂಡ ನಾವು ಬ್ರ್ಯಾಂಡ್ ಅವ್ರು ಕೊಟ್ವಿ ಅಂತ ಹೇಳಬಾರ್ದು ನೀವು ಅಂತ. ಮೊದಲೊಂದು ಕಾಲ ಇತ್ತು, ಹಂಗೆ ಡೈರೆಕ್ಟಾಗಿ ಬ್ರ್ಯಾಂಡ್ ಅವರೇ ಕೊಡ್ತಾಯಿದ್ರು. ಆದರೆ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಅವ್ರಿಗೆ ಆ ಟೈಮಲ್ಲೆಲ್ಲ ಕ್ರಿಯೇಟರ್ಸ್ಗಳು ಕಡಿಮೆ ಇದ್ದರು. ಇವತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಯಾರ್ಯಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೋ ಎಲ್ಲರೂ ಇನ್ಫ್ಲೂಯೆನ್ಸರ್ಗಳಾಗಿದ್ದಾರೆ. ಸೊ ಜನ ಏನು ಮಾಡ್ತಾರೆ, ಎಲ್ಲರೂ ಕೇಳೋಕ್ಕೆ ಶುರು ಮಾಡ್ತಾರೆ, ನನಗೊಂದು ಗಾಡಿ ಕೊಡಿ ಅಂತ. ಈಗ ಅವ್ನಿಗೆ ಕೊಟ್ಟಿದ್ದಾರೆ, ನನಗೆ ಯಾಕೆ ಕೊಡಬಾರ್ದು ಅಂತ ಕೇಳಿಬಿಡ್ತಾರೆ. ಬೈಕ್ ಏನು ಮಾಡ್ತಾರೆ ಬ್ರ್ಯಾಂಡ್ ಅವರು, ನೀವು ದಯವಿಟ್ಟು ನಾವು ಕೊಟ್ವಿ ಅಂತ ಹೇಳ್ಬಿಡ್ವಿ, ನೀವೇ ತಗೊಳ್ಳಿ ಅಂತ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರ ವಿಡಿಯೋದಲ್ಲಿ ಬರುತ್ತಲ್ಲ, ಇದೆಲ್ಲ ಬಿಸ್ನೆಸ್ಸು ಗುಟ್ಟು.
ಹೊರಗಡೆ ಹೇಳ್ಬಿಡಿ ಅಂತ ಅನಂತ್ ನಾಗ್ ಅವ್ರ ಡೈಲಾಗು ಆ ಥರ ನಡೆಯುತ್ತಿದ್ದು. ಎಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ, ಇದನ್ನ ಯಾರಿಗೂ ಹೇಳ್ಬೇಡಿ. ಇನ್ನೂ ಒಂದೇನು ಅಂತಂದರೆ, ಯಾವುದಾದ್ರೂ ಒಬ್ಬ ಯೂಟ್ಯೂಬರೋ ಒಬ್ಬ ಇನ್ಫ್ಲೂಯೆನ್ಸರೋ ನಾವು ತುಂಬ ಅವರನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತಂದಾಗ ಅವರೊಂದು ಗಾಡಿನ ದುಡ್ಡು ಕೊಟ್ಟು ಹೋಗಿ ತಗೊಳ್ರು ಅಂತ ಹೇಳಿದಾಗ ಮನೇಲಿ ಕೂತಿರೋರ್ಗೆ ಏನಾಗುತ್ತೆ, ಅದನ್ನು ತಗೊಳ್ಳ ಇದನ್ನು ತಗೊಳ್ಳ ಇದನ್ನು ತಗೊಳ್ಳ ಅದನ್ನು ತಗೊಳ್ಳ ಅನ್ನೋರಿಗೆ, ಏಯ್ ಅಣ್ಣನೇ ಆ ಗಾಡಿನ ತಗೊಂಡಿದ್ದನ್ನು ಕಣ, ನಾವು ಓಡೋಕೆ ತಗೊಂಡ್ಬಿಡ್ಬೇಕು ಆದಷ್ಟು ಬೇಗ ಅನ್ನೋದು ಬರುತ್ತೆ ತಲೆಯಲ್ಲಿ. ಅರ್ಥ ಆಯ್ತಾ ನಿಮಗೆ? ಸೊ ಯಾಕೋಸ್ಕರ ಈ ಥರ ಎಲ್ಲ ನಡೆಯುತ್ತೆ ಅಂತ. ಬಟ್ ಈಗಲೂ ಹೇಳ್ತಾ ಇದ್ದೀನಿ, ಇವ್ರ ಕೇಸಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಮಾರ್ಕೆಟಲ್ಲಿ ಹಿಂಗೂ ಒಂದು ನಡೀತಾ ಇದೆ ಅನ್ನೋ ಒಂದು ಸ್ಕ್ಯಾಮ್ನ ನಿಮಗೆ ಹೇಳಬೇಕಾಗಿತ್ತು, ಹಂಗಾಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಸುಮ್ಮನೆ ಪೇಡ್ ಪ್ರಮೋಷನ್ ಅಂತ ಬಾಯ್ ಪಡ್ಕೋತಿರಲ್ಲ, ನಾನು ಪೇಡ್ ಪ್ರಮೋಷನ್ ಮಾಡೋದು. ಅದೇ ದುಡ್ಡು ಇಸ್ಕೊಂಡು ಮಾಡ್ತಿಲ್ಲ, ದುಡ್ಡು ಕೊಟ್ಟು ಮಾಡ್ತಾ ಇದ್ದೀನಿ, ನಾನೇ ಪೇ ಮಾಡಿ ನಾನೇ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಅಪ್ಪ ನೀವು ಯಾರು ಯೋಚನೆ ಮಾಡಿ, ಇಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದೀರಾ, ಯಾವುದಾದ್ರೂ ಒಂದು ಅಂಗಡಿಗೋ ಒಂದು ಪ್ರಾಡಕ್ಟ್ಗೋ ಹೋಗ್ಬಿಟ್ಟು ನಾವೇ ದುಡ್ಡು ಕೊಟ್ಟು ತಗೊಂಡು ಪ್ರಮೋಷನ್ ಮಾಡ್ತೀವ? ನೀವು ಯೋಚನೆ ಮಾಡಿ. ಒಂದು ಸ್ಟೋರಿ ಹಾಕಬೇಕು ಅಂತಂದ್ರೂ ಕೂಡ ಯಾವ ಲೆವೆಲ್ಗೆ ಯೋಚನೆ ಮಾಡ್ತೀವಿ. ಯಾಕೆ ಅಂತಂದರೆ ಎಕ್ಸಾಂಪಲ್ ಹೇಳ್ತೀವಿ, ಈಗ ನಾನೊಬ್ಬ ಇಂಜಿನಿಯರು ಅಲ್ವಾ, ನಾನು ಮೊದಲು ಇಂಜಿನಿಯರಿಂಗ್ ಕೆಲಸ ಮಾಡ್ತಾಯಿದ್ದೆ, ಅದ್ರ ಜೊತೆಗೆ ಯೂಟ್ಯೂಬ್ನ ಮಾಡ್ತಾಯಿದ್ದೆ. ಈಗ ನನ್ನ ಫ್ರೆಂಡ್ಸ್ಗಳೇ ಕೂಡ ಎಷ್ಟೋ ಜನ ಕೇಳ್ತಾರೆ, ಮಗ ನಂದೊಂದು ಪ್ರಮೋಷನ್ ಮಾಡಿಕೊಡು ಅಂತ. ನಾನು ಹೇಳ್ತೀನಿ ಅವ್ರಿಗೆ ಡೈರೆಕ್ಟಿಗೆ, ನೋಡು ಮಗ ಇದು ಬಿಸ್ನೆಸ್ಸು. ಯಾಕೆ ಅಂತಂದರೆ ನಾನು ಹಗಲು ರಾತ್ರಿ ಕೆಲಸ ಮಾಡ್ತೀನಿ, ನೀನು ಹೆಂಗೆ ನಿನಗೆ ಕೆಲಸ ಇದೆಯೋ ಲೈಕ್ ಅದೇ ಥರ ನನ್ನ ಕೆಲಸ ಇದು. ನಾನು ನೈಟೆಲ್ಲ ಎಡಿಟ್ ಮಾಡಬೇಕು, ನೀನೊಂದು ವೀಡಿಯೋ ಮಾಡು ಅಂತ ತಕ್ಷಣ ಹಿಂಗೆ ಮಾಡ್ಬಿಟ್ಟು ಹಾಕ್ಬಿಡೋಕ್ಕಾಗಲ್ಲ. ಅದನ್ನು ಬಂದು ಮನೇಲಿ ಕೂತ್ಕೊಂಡು 4 ಅವರ್ ಗಟ್ಟಲೆ ಕೂತ್ಕೊಂಡು ಎಡಿಟ್ ಮಾಡಬೇಕು, ಹಂಗೆ ಹಾಕಬೇಕು. ನಾನು ಅದನ್ನು ಹಂಗೆ ಮಾಡೋಕ್ಕೆ ಬರಲ್ಲ ಮಗ, ಏನಾಯಿತು ಅಂತಂದ್ರೂ ದುಡ್ಡು ಮಾತಾಡ್ಕೊಬೇಕು ಅಂತಂದ್ಬಿಟ್ಟು ಡೈರೆಕ್ಟಾಗಿ ಓಪನಾಗಿ ಹೇಳ್ತೀನಿ, ಯಾರೇ ಆದ್ರೂ ಸರಿ. ಈಗ ಇಲ್ಲಿ ಕ್ಲೈಮ್ ಮಾಡ್ತಾ ಇರೋದ್ರ ಪ್ರಕಾರ ಇವರೇನು ಅಂತಂದರೆ, ಜನ ಎಲ್ಲ ಅಂದರೆ ಬೇರೆ ಕ್ರಿಯೇಟರ್ಸ್ಗಳೆಲ್ಲ ಪೇಯ್ಡ್ ಪ್ರಮೋಷನ್ ಅಂತ ಬಾಯಿ ಬಡ್ಕೊತಾ ಇದ್ದಾರೆ ಅಂತೆ. ಆದರೆ ಇವರು ದಾನಸೂರ ಕರ್ಣರು ಇವರೇ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಇವರೇ ಪ್ರಮೋಷನ್ ಮಾಡ್ತಾರಂತೆ. ಇದನ್ನು ಯಾರು ನಂಬಂಗಿದೆಯಾ? ವಿಚಾರನ ಹೇಳಿದ್ರೆ ನಂಬಂಗೆ ಹೇಳಬೇಕು. ವಿಡಿಯೋದಲ್ಲಿ ಹೆಂಗೆ ಹೇಳಿದ್ರೂ ನಡೆಯುತ್ತೆ ಅಂತ ಹೇಳೋದಾದರೆ ಅದನ್ನು ನಂಬಂಥ ಜನ ಇದ್ದಾರಲ್ಲ ಅನ್ನೋದು ನೋಡ್ತು ಅಂತಂದರೆ ನನಗೆ ಬೇಜಾರಾಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ ಬಿಡಿ, ಜನಗಳಿಗೆ ಪಾಪ ಇವೆಲ್ಲ ನೋಡಿರಲ್ಲ ಹತ್ತಿರದಿಂದ ಹೆಂಗೆ ನಡೆಯುತ್ತೆ ಏನು ಅಂತ. ಪ್ರತಿ ವಾರಕ್ಕೂ ಒಂದೊಂದು ಬೈಕ್ ಬರುತ್ತೆ ಅಂತಂದಾಗ ಆ ವಿಡಿಯೋಗಳನ್ನ ನೋಡಿ ಕೊರಗ್ತಾರೆ, ಅಯ್ಯೋ ನಮ್ಮ ಜೀವನ ಹಿಂಗೆ ಆಯ್ತಾ ಇಲ್ವಲ್ಲ ಅಂತ. ಬಟ್ ಈ ಥರದ ಸತ್ಯಾಂಶಗಳೆಲ್ಲ ಗೊತ್ತಾಯಿತು ಅಂತಂದಾಗ ಜನಗಳಿಗೆ ಅರ್ಥ ಆಗುತ್ತೆ, ಓಕೆ ಇದೊಂದು ಬಿಸ್ನೆಸ್ಸು, ಈ ಬಿಸ್ನೆಸ್ ಹಿಂಗೇ ನಡೆಯುತ್ತೆ, ನಾವು ನಮ್ಮ ಲೈಫಲ್ಲಿ ಏನು ಬಿಸ್ನೆಸ್ ಇದೆಯೋ ಅದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಇಷ್ಟೇ ವಿಚಾರ. ವಿಡಿಯೋನ ಯಾರ್ಯಾರು ನೋಡ್ತೀರಾ, ನಿಮ್ಮಲ್ಲಿ ಒಂದಷ್ಟು ಜನ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಕಾಸಿಸ್ಕೊಂಡು ಓಲಾ ಅಂತ ಗಾಡಿಗಳನ್ನ ಪ್ರಮೋಟ್ ಮಾಡುವಂತ ಇನ್ಫ್ಲೂಯೆನ್ಸರ್ಸ್ ಬಂದ್ಬಿಟ್ಟು ನಿಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ ಇವಾಗ. ಹಂಗಂತ ನೀವು ನನ್ನನ್ನು ನಂಬಿ ಈ ಗಾಡಿನ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಈ ಗಾಡಿನ ಏನಕ್ಕೆ ತಗೊಂಡಿದ್ದೀನಿ ಅನ್ನೋ ರೀಸನ್ ಅನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಈ ಬ್ರ್ಯಾಂಡ್ ಈ ಗಾಡಿ ಎಷ್ಟು ವರ್ಷ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ನಾನು ಗ್ಯಾರಂಟಿ ಕೊಡಕ್ ಆಗೋದಿಲ್ಲ. ಈಗ ನಾನು ಆವಾಗಲೇ ಹೇಳೋದೇ ಗೊತ್ತಾ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಓಕೆನಾ? ಒಂದು. ಎರಡನೇದು, ಈಗ ರಿವರ್ ಇಂಡಿ ಬಂತು, ಈಗ ಮತ್ತೆ ನಂಬರ್ 5ನೇ ಸಲ ಇದೇ ವಿಡಿಯೋದಲ್ಲಿ 5 ಸಲ ಹೇಳಿರೋದು ರಿವರ್ ಇಂಡಿ ಬಗ್ಗೆ. ಸೊ ಯಾಕೆ ಅಂತಂದರೆ ಈ ಗಾಡಿ ಮಾರ್ಕೆಟಲ್ಲಿ ಇನ್ನೊಂದು ಸ್ವಲ್ಪ ದಿನ ಇರೋದೇ ಇಲ್ವಂತೆ. ಯಾಕೆ ಗೊತ್ತಾ ಗುರು? ಏನಕ್ಕೆ ಅಂದ್ರೆ ನಮ್ಮ ಜನ ಹೈಪ್ಗೆ ಸಪೋರ್ಟ್ ಮಾಡಿದಷ್ಟು ರಿಯಲ್ ಪ್ರಾಡಕ್ಟ್ ಗೆ ಸಪೋರ್ಟ್ ಮಾಡೋದಿಲ್ಲ. ಒಂದೊಂದು ದಿನ ಈ ಗಾಡಿ ಡಿಸ್ಕಂಟಿನ್ಯೂ ಆಗ್ಬೋದು, ಈ ಕಂಪನಿ ಇಲ್ಲದೆ ಇರ್ಬೋದು, ಆದ್ರೆ ಈ ಗಾಡಿ ತುಂಬಾ ಚೆನ್ನಾಗಿದೆ. ಅದು ಒಂದು ರೀಸನ್ಗೆ ನಾನು ತೆಗೆದಿಟ್ಕೊಂಡಿದ್ದೀನಿ ಇವತ್ತಿಗೂ. ಅಂದರೆ ಅರ್ಥ ಏನು ಹೇಳಿ? ಫಿಯರ್ ಆಫ್ ಮಿಸ್ಸಿಂಗ್ ಔಟು. ಅಲ್ಲಿ ಓಲಾ ಬಗ್ಗೆ ಹೇಳಿದ್ರಲ್ಲ ಈಗ ಒಂದು 2 ನಿಮಿಷದ ಹಿಂದೆ, ಅದೇ ವಿಚಾರ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದೇನು, ರಿವರ್ ಇಂಡಿ ಗಾಡಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮಾರ್ಕೆಟಲ್ಲೇ ಇರಲ್ಲ, ಹೊಟ್ಟೋಗ್ಬಿಡುತ್ತೆ. ಹಂಗೇನಾದ್ರು ಹೋಗ್ಬಿಡ್ತು ಅಂತಂದರೆ ಆ ಗಾಡಿ ನಮ್ಮ ಕೈಗೆ ಸಿಗಲ್ಲ ಅನ್ನೋ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ನ ಏನು ಮಾಡ್ತಾ ಇರೋದು, ಈ ಓಲಾಗೆ ಬೈತಾ ಇರೋ ವೀಡಿಯೋದಲ್ಲೇ ಇನ್ನೊಂದು ಸಲ ರೀಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ರಿವರ್ ಇಂಡಿನ ಮತ್ತೆ ಪ್ರೈಸ್ ಮಾಡಿ ಹೇಳ್ತಾ ಇರೋದು. ಜನ ಕೂತಿರೋರು ಏನು ಮಾಡಬೇಕು, ವೀಡಿಯೋ ನೋಡ್ಬಿಟ್ಟು ಹೋಗ್ಬಿಟ್ಟು ಪಟ್ ಅಂತ ಎದ್ದು ರೆಡಿ ಆಗ್ಬಿಟ್ಟು ಹೋಗಿ ರಿವರ್ ಇಂಡಿ ಗಾಡಿನ ಬುಕ್ ಮಾಡಬೇಕು. ಆ ಥರ ಮಾಡ್ತಾ ಇರೋದು. ಈಗ ಹೇಳಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟು ಬೇರೆಯವ್ರುಗಳು ಮಾಡ್ತಾ ಇದ್ದಾರಾ, ನೀವು ಮಾಡ್ತಾ ಇದ್ದೀರಾ ಅಂತ? ಮಾತೇ ಇಲ್ಲ. ಪ್ರಾಣಿಗಳ ಮೇಲೆ ದಯೆ ಇರಲಿ. ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯವರು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಎಂತ ಒಳ್ಳೆ ಕೆಲಸ ಅಲ್ವಾ? ಪ್ರಾಣಿಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅವ್ರಿಗೆ. ಅದೇ ಕೆಳಗಡೆ ನೋಡಿ RMD ಪಾನ್ ಮಸಾಲ ಹಾಕೊಂಡು ಓಡಾಡ್ತಾ ಇದ್ದಾರೆ. ಹೇಳ್ತಾ ಹೋದ್ರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಗಳಿದೆ ಅಂದ್ರೆ, ಇನ್ಫ್ಲೂಯೆನ್ಸರ್ಸ್ ಗಳಿಗೆ ಸುಮಾರು ಟಾಪಿಕ್ ಇದೆ ಇದನ್ನ ಮಾತಾಡಿ ಜನರ ತನಕ ಮುಟ್ಸಕ್ಕೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಓಲಾ ಪ್ರಮೋಷನ್ ಮಾಡ್ತಾರೆ, ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರೆ. ಓಕೆ, ಹೌದು, 100% ಸತ್ಯ ಇದು. ಈಗ ವಾಯ್ಸ್ನ ರೈಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟಾಪಿಕ್ಗಳಿದೆ ಅಲ್ವಾ? ಆ ಟಾಪಿಕಲ್ಲಿ ಫಸ್ಟ್ ಇವಾಗ ನೀನು ಅಲ್ಲಿ ಹೇಳ್ದಲ್ಲ RMD ವಿಚಾರ, ತಂಬಾಕು, ಅದರದನ್ನು 1.5 ವರ್ಷದಿಂದ ವಾಯ್ಸ್ನ ರೈಸ್ ಮಾಡಿ ಇವತ್ತು ಜನ ಎಲ್ಲ ಕಿತ್ತು ಬಿಸಾಕ್ತಾ ಇದ್ದಾರೆ. ಎರಡನೇದು ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಬಾಸ್.
ಬೆಟ್ಟಿಂಗ್ ಬಗ್ಗೆ ನಾನು ಎಷ್ಟು ವಾಯ್ಸ್ನ ರೈಸ್ ಮಾಡಿದ್ದೀನಿ ಅಂತಂದರೆ, ಅದಾದರೂ ಒಂದು ಪ್ರಾಬ್ಲಮ್ ಬಂದಾಗ ಅದು ನಾನು ಜಸ್ಟ್ ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡಿದ್ರೆ ಮಾತ್ರ ಆಗುತ್ತೆ ಅಂತ ನಂಬೋನಲ್ಲ ನಾನು ಹೋಗಿ ಫೀಲ್ಡ್ಗೆ ಇಳಿಯೋನು. ಈಗ ನೀನೇನು ಮಾತಾಡ್ದೋ RMD ತಂಬಾಕು ಬಗ್ಗೆ ನೀವು ಒಂದು ವೀಡಿಯೋದಲ್ಲಿ ಮಾತಾಡಿ ಹೇಳಿದ್ಯಾ, ಖುಷಿನೇ. ಆದರೆ ನಾನು ಅದನ್ನು ದಾಟಿ ಒಂದು ವಿಚಾರನ ಹಿಡಿತು ಅಂತಂದರೆ ಅದನ್ನು ಬೆನ್ನು ಬಿಡದೇ ಇರೋ ಬೇತಾಳ ಥರ ಹಿಡ್ಕೊಂಡು ಸಾಮಾಜಿಕ ವಿಚಾರದ ಬಗ್ಗೆ ನಾನು 100% ಆವತ್ತಿಂದನೂ ವಾಯ್ಸ್ ರೈಸ್ ಮಾಡ್ತಾಯಿದ್ದೀನಿ, ಇವತ್ತು ಕೂಡ ಮಾಡ್ತಾಯಿದ್ದೀನಿ. ಸೊ ನೀನು ಇಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಾ ಇದೆಯಲ್ಲ, ಅಂದರೆ ನಾನು ಯಾವ ಪರ್ಟಿಕ್ಯುಲರ್ 2 ಟಾಪಿಕ್ಗಳನ್ನ ತಗೊಂಡಿದ್ನೋ, ತಂಬಾಕು ರಿಲೇಟೆಡು ಬಸ್ ಮೇಲೆ ಇರೋಂಥದ್ದು, ಜೊತೆಗೆ ಈ ಬೆಟ್ಟಿಂಗ್ ರಿಲೇಟೆಡು, ಇವೆರಡನ್ನೂ ಕೂಡ ಇಲ್ಲಿ ಲಿಂಕ್ ಮಾಡಿರೋದು ವಿಡಿಯೋದಲ್ಲಿ. ಅಂದರೆ ಹೆಂಗೆ ಅಂತಂದರೆ ಬೇಜಾನ್ ವಿಚಾರಗಳಿದೆ, ಅದನ್ನೆಲ್ಲ ಮಾತಾಡಲ್ಲ, ಬಂದ್ಬಿಟ್ಟು ಇಲ್ಲಿ ಓಲಾನ ಪ್ರಮೋಟ್ ಮಾಡ್ತಾರೆ ಅಂತ. ನೀನು ಹೇಳಿರೋ ಆಲ್ರೆಡಿ ಆ 2 ವಿಚಾರಗಳನ್ನು ಚೆನ್ನಾಗಿ ಮಾಡಿ ಇವತ್ತು ಕರ್ನಾಟಕದಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡಿರೋಂಥ ಒಂದು ಹೆಮ್ಮೆ ನನಗಿದೆ. ಯಾಕೆ ಅಂತಂದರೆ ನನ್ನ ಗುಣ ಏನು ಅಂತಂದರೆ ಹುಟ್ಟು ಹೋರಾಟ ಗುಣ. ನಾನೇ ನಂಬರ್ 1 ಆಗಿಬಿಡ್ಬೇಕು ಅನ್ನೋ ಗುಣ ನನಗಿಲ್ಲ. ಸೊ ಹಂಗಾಗಿ ದೇವ್ರು ಇನ್ನೂ ಚೆನ್ನಾಗಿಟ್ಟಿದ್ದಾನೆ, ಮುಂದಕ್ಕೂ ಚೆನ್ನಾಗಿಡ್ತಾನೆ. ಆದರೆ ಮುಂದೆ ಇಲ್ಲೊಂದು ವಿಚಾರ ಬರುತ್ತೆ ನೋಡಿ. ಇನ್ನು ಬೆಟ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಓಲಾ ಪ್ರಮೋಷನ್ ಮಾಡೋದು ಒಂದೇ, ಬೆಟ್ಟಿಂಗ್ ಪ್ರಮೋಷನ್ ಮಾಡೋದು ಒಂದೇ ಅಂತ. ಈ ಕಂಪ್ಯಾರಿಸನ್ ಬಗ್ಗೆ ಮಾತಾಡೋದಾದ್ರೆ ಬೆಟ್ಟಿಂಗ್ ಆಪ್ ಗಳಲ್ಲಿ ಏನೇನಾಗುತ್ತೆ ಹೇಳಿ. ಇವಾಗ ಒಂದು 500 ಹಾಕ್ತೀರಾ 1000 ಕಳ್ಕೊತೀರಾ, 1000 ಹಾಕ್ತೀರಾ 2000 ಕಳ್ಕೊತೀರಾ. ಅದೇ ಓಲಾ ಗಾಡಿಗಳ ಮೇಲೆ ದುಡ್ಡು ಹಾಕಿದ್ರೆ 500 ಹಾಕಿ 1000 ಕಳ್ಕೊಳ್ಳೋದು, 1000 ಹಾಕಿ 2000 ಕಳ್ಕೊಳ್ಳೋದು ಎಲ್ಲ ಇಲ್ಲ. 1.5 ಲಕ್ಷ ಹಾಕಿ 1.5 ಲಕ್ಷ ಕಳ್ಕೊಳ್ಳೋದು ಎಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಒಂದು ಬೆಟ್ಟಿಂಗಿಗೂ ಬಿಸ್ನೆಸ್ಗೂ ಲಿಂಕ್ ಮಾಡಿ ಬೆಟ್ಟಿಂಗ್ ಈಸ್ ಬೆಟರ್ ದೆನ್ ಎ ಬಿಸ್ನೆಸ್ ಅಂತ ಹೇಳೋಂಥ ಈ ಮೆಂಟಾಲಿಟಿಗೆ ನಾನು ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ. ಇಲ್ಲಿ ಹೆಂಗೆ ಸಮರ್ಥನೆ ಮಾಡ್ಕೋತಾ ಇರೋದು ಅಂತಂದರೆ, ಬೆಟ್ಟಿಂಗಲ್ಲಿ 1000 ರೂಪಾಯಿ ಹಾಕಿದ್ರೆ 2000 ಹೋಗುತ್ತಂತೆ, 2000 ಹೋಗಿದ್ರೆ 4000 ಹೋಗುತ್ತಂತೆ. ಆದರೆ ಓಲಾ ಗಾಡಿನ ತಗೊಂಡ್ರೆ 1 ಲಕ್ಷ ಹೋಗ್ಬಿಡುತ್ತಂತೆ. ಹಂಗಂದರೆ ಇಲ್ಲಿ ಅರ್ಥ ಹೆಂಗೆ ಅಂತಂದರೆ, ಈ ಬಿಸ್ನೆಸ್ಸನ್ನು ಮಾಡೋದಕ್ಕಿಂತನೂ ಹೆಚ್ಚಾಗಿ ಬೆಟರ್ ಯಾವುದಪ್ಪ ಅಂತಂದರೆ ಬೆಟ್ಟಿಂಗು ಅಂತ. ಈಗ ನಾನು ಕೇಳೋದು, ಎಷ್ಟೋ ವಿಚಾರಗಳಲ್ಲಿ ಬೆಟ್ಟಿಂಗ್ ಬಗ್ಗೆ ನೀನು ಕೂಡ ಮಾತಾಡಿದ್ಯಾ, ಆದರೆ ಇವತ್ತು ಬೆಟ್ಟಿಂಗನ್ನು ಕೆಳಗಡೆಗೆ ಮಾಡಿ ಅದಕ್ಕಿಂತ ದೊಡ್ಡದು ಇದು ಅನ್ನೋ ಥರ, ಅಂದರೆ ಬೆಟ್ಟಿಂಗ್ ಇಸ್ ಬೆಟರ್ ದೆನ್ ಎ ಬಿಸ್ನೆಸ್ ಅನ್ನೋ ಥರ ಹೇಳಿರ್ಬೇಕಾದ್ರೆ ಇಷ್ಟು ದಿನ ನೀನು ವಾಯ್ಸ್ ರೈಸ್ ಮಾಡಿದ್ದಕ್ಕೆ ಅರ್ಥ ಏನು? ಆಮೇಲೆ ಇಲ್ಲೇನು ಗೊತ್ತಾ, ಇಂಡೈರೆಕ್ಟಾಗಿ ನನಗೆ ಅದನ್ನು ಟಾಂಗ್ ಕೊಡ್ತಾ ಇರೋದು. ಯಾಕಂದರೆ ನಾನು ಅಲ್ವಾ ಒಂದು ಬೆಟ್ಟಿಂಗ್ ವಿಚಾರದಲ್ಲಿ ಎಷ್ಟೋ ದಿನ ಬ್ಯಾನರ್ ಹಿಡ್ಕೊಂಡು ಹುಚ್ಚಿನ ಥರ ಅಲ್ಲಿ ಎಲ್ಲ ಓಡಾಡ್ಕೊಂಡು ತಿರುಗ್ದವನು. ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ, ಬೆಟ್ಟಿಂಗ್ದು ಹಂಗೆ ಹಿಂಗೆ ಅಂತೆಲ್ಲ ಬಾಸ್ ಮಾತಾಡಿದ್ರಲ್ವಾ, ಬೆಟ್ಟಿಂಗ್ ವಿಚಾರ ಅಂತ ಬಂದಾಗ ನನಗೆ ಗೊತ್ತಾಯಿತು, ಅಪ್ಪ ಬೆಟ್ಟಿಂಗ್ದು ಇದೊಂದು ಪ್ರಾಬ್ಲಮ್ ಆಗಿದೆ ಅಪ್ಪ ಅಂತ. ನಾನೇನು ಮಾಡಿದೆ, ಫಸ್ಟು ವೀಡಿಯೋ ಮಾಡಿದೆ, ಬ್ಯಾನರ್ ಹಿಡಿದೆ, ಎಲ್ಲ ತಿರುಗಾಡಿದೆ. ನನಗೊಂದು ಸಲ ಅನ್ನಿಸ್ತು, ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಹುಡುಗರು, ಅವ್ರುಗಳಿಗೆ ಗೊತ್ತಾಗಲ್ಲ. ಇಲ್ಲ ಆವಾಗ ಒಂದಷ್ಟು ಜನ ಇನ್ಫ್ಲುಯೆನ್ಸರ್ಗಳಿದ್ರಲ್ಲ, ಅವರೆಲ್ಲರೂ ಏನು ಮಾಡಿದ್ರು, ಬೆಟ್ಟಿಂಗ್ನ ಪ್ರಮೋಷನ್ ಮಾಡೋಕ್ಕೆ ಎರಗ್ಬಿಟ್ಟಿದ್ರು ಮುಲಾಜಿಲ್ದೆ. ಆವಾಗ ಈ ಲೀಗಲ್ ವಿಚಾರದಲ್ಲಿ ಇರ್ತಕ್ಕಂಥ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ನಾವೇನು ಮಾತಾಡೋಕ್ಕಾಗಿರಲಿಲ್ಲ. ಆಗ ಅವೇರ್ನೆಸ್ ಮಾಡಬೇಕು ಅಂತಂದ್ಬಿಟ್ಟು ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೂ ಕೂಡ ಪ್ರವಾಸನ ಹಮ್ಮಿಕೊಂಡು ಬೈಕನ್ನು ತಗೊಂಡು ಬೀದಿನಲ್ಲಿ ಸುತ್ತಾಡ್ಬಿಟ್ಟಿದ್ದೀನಿ. ಹೋಗ್ಬಿಟ್ಟು ಎಲ್ಲ ಕಡೆ ದೇವಸ್ಥಾನಗಳಲ್ಲಿ, ಪ್ರಸಿದ್ಧವಾದ ಸ್ಥಳಗಳಲ್ಲಿ ಎಲ್ಲ ಕಡೆ ಬ್ಯಾನರ್ ಇಟ್ಕೊಂಡು ನಿಂತಿದ್ದೀನಿ. ಅದಕ್ಕೆ ಅಲ್ವಾ ಇವತ್ತು ನನ್ನ ಜೊತೆ ಇನ್ನೂ ಎಷ್ಟೋ ಜನ ಉತ್ತರ ಕರ್ನಾಟಕದವರು ಮತ್ತು ಇಲ್ಲಿಯವರು ಎಲ್ಲರೂ ಇಡೀ ಕರ್ನಾಟಕ ವಾಯ್ಸ್ ರೈಸ್ ಮಾಡೋದ ಮೇಲೆ ಅದರ ಮೇಲೆ ಒಂದು ಸೆಂಟ್ರಲ್ ಗೌರ್ಮೆಂಟಿಂದನೇ ಒಂದು ರೂಲ್ಸ್ ಬಂತು, ಇವತ್ತು ನಿರ್ಮೂಲನೆ ಆಯಿತು. ಆಯ್ತಪ್ಪ, ಈಗ ನನಗೊಂದು ಪ್ರಾಬ್ಲಮ್ ಕಾಣಿಸ್ತು, ನಾನು ಅದಕ್ಕೆ ಹೋರಾಟಕ್ಕೆ ನಿಂತ್ಕೊಂಡೆ. ಈಗ ನಿನಗೆ ಈ ಓಲಾದಿಂದ ಪ್ರಾಬ್ಲಮ್ಮು ಅಂತ ಕಾಣಿಸ್ತಾ ಇದೆ. ಈಗ ಆವತ್ತಿಂದನೂ ಬರೀ ವಿಡಿಯೋ ಮಾಡ್ತಾ ಇದೆಯೇ ಹೊರತು ಎಲ್ಲಾದರೂ ಫೀಲ್ಡಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿದೆಯಾ? ಓಕೆ, ಈಗ ಮೈಸೂರಲ್ಲೇ ತಾನೇ ಇದೆಯಾ, ಅಷ್ಟು ಶೋರೂಮ್ಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿದ್ಯಾ, ಅದು ನಿನಗನ್ಸಿದೆ, ಕರೆಕ್ಟ್ ಅಲ್ವಾ? ನೀನು ಈಗ ಈ ಜನಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ. ಆಬ್ವಿಯಸ್ಲಿ ಹೋಗು, ಫೀಲ್ಡಲ್ಲಿ ಹೋಗಿ ವರ್ಕ್ ಮಾಡ್ಬೋದಲ್ಲ, ಯಾಕೆ ಕೇಳಲ್ಲ? ಬರೀ ವೀಡಿಯೋ ಮಾಡೋದು, ಅಥವಾ ಇನ್ನೊಬ್ಬರ ಮೇಲೆ ಯಾರಾದರೂ ಮಾಡ್ತು ಅಂತಂದರೆ ಅವ್ರ ಮೇಲೆ ಹೋಗಿ ವೀಡಿಯೋ ಮಾಡೋದು, ಇದೇ ತಾನೇ ಮಾಡ್ತಾ ಇರೋದು, ಬೇರೆ ಏನೂ ಮಾಡ್ತಾ ಇಲ್ವಲ್ಲ. ಬೆಟ್ಟಿಂಗ್ ವಿಚಾರ ಅಂತ ಬಂದಾಗ ದಯವಿಟ್ಟು ಬೆಟ್ಟಿಂಗ್ ವಿಚಾರದಲ್ಲಿ ನನ್ನನ್ನು ಎಳೆಯೋಕ್ಕೆ ಹೋಗ್ಬೇಡಿ ಪ್ಲೀಸ್. ಯಾಕೆ ಅಂತಂದರೆ ಹುಚ್ಚಿನ ಥರ ತಿರುಗ್ಬಿಟ್ಟಿದ್ದೀನಿ. 1.5 ವರ್ಷ ಈ ಬಿಸ್ನೆಸ್ ಮಾಡ್ಕೋಬೇಕು, ದುಡ್ಡು ಮಾಡ್ಕೋಬೇಕು ಅನ್ನೋದನ್ನೆಲ್ಲನೂ ಕೂಡ ಬಿಟ್ಟು ಸುಮ್ಮನೆ ಬೈಕಲ್ಲಿ ಓಡಾಡಿಕೊಂಡು, ಆಮೇಲೆ ಇನ್ನೂ ಒಂದು ಬೆಟ್ಟಿಂಗ್ದು ನಾನು ಎಲ್ಲೆಲ್ಲಿ ಬ್ಯಾನರ್ ಹಿಡಿದಿದ್ದೀನೋ ಅದೆಲ್ಲ ದೇವ್ರ ಕ್ಷೇತ್ರಗಳು. ನಾನೇನಾದರೂ ಹಂಗೆ ಅದನ್ನು ಆ ಥರ ಮಾಡಬೇಕು ಅಥವಾ ಅದರಿಂದ ನನಗೇನೋ ಸಿಗಬೇಕು ಅಂತ ಮಾಡಿಬಿಟ್ಟಿದ್ದರೆ ಇವತ್ತು ನನ್ನ ದೇವರು ಸರ್ವನಾಶ ಮಾಡಿಬಿಡ್ತಾ ಇದ್ದ. ಅದು ಒಳ್ಳೆ ರೀತಿಯಲ್ಲಿ ಮಾಡಿರೋದಕ್ಕೇ ಇವತ್ತು ಇನ್ನೂ ರಾಜಕುಮಾರ್ ಅಂತಾರೆ ಚೆನ್ನಾಗಿದ್ದೀನಿ, ಮುಂದೇನೂ ಚೆನ್ನಾಗಿರ್ತೀನಿ. ಇವತ್ತಿಗೂ ಹೇಳ್ತೀನಲ್ಲ, ಇದೆಲ್ಲ ನಮ್ ಜನರ ತಪ್ಪು. ನಾವು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು, ನಾವು ಅಂತ ಜನರಲೈಸ್ ಮಾಡ್ತಾ ಇದ್ದೀನಿ, ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ. ಆಯ್ತಪ್ಪ, ನೀನೇ ಸರಿನಾ, ತಪ್ಪು ನಮ್ದು. ಆ್ಯಕ್ಚುಲಿ ನನಗಿಲ್ಲಿ ಬೇಜಾರಾಯಿತು. ಇಲ್ಲಿ ಏನು ಅಂತಂದರೆ, ನಾವು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಅಂತ ಅಂದ್ಬಿಟ್ಟು ಆ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ, ನನಗೆ ಅವೆಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಅಂದರೆ ಈಗ ನಮ್ಮನ್ನೆಲ್ಲ ಒಂಥರ ಹೊರಗಡೆಗೆ ಇದು ಮಾಡ್ದಂಗೆ ಅನ್ನೋ ಥರ ಫೀಲು. ಆಯ್ತಪ್ಪ, ನೀವೇ ಚೆನ್ನಾಗಿರಿ, ನೀವೇ ಒಳ್ಳೆಯವರು, ನೀವೇ ಎಲ್ಲ. ಆದರೆ
ಯಾರಾದರೂ ಒಬ್ಬರು ಇಲ್ಲಿವರೆಗೂ ಬೆಳೆದು ಬಂದಿರ್ತಾರೆ ಅಂತಂದರೆ ನಮ್ಮದೇ ಆದಂಥ ಒಂದು ಹೆಸರನ್ನ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಇಷ್ಟರ ಮಟ್ಟಿಗೂ ಕಷ್ಟಪಟ್ಟಿದ್ದೀವಿ, ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿರೋದು. ಯಾರ ಸಪೋರ್ಟಿಂದನೂ ಬಂದಿಲ್ಲ, ಕರೆಕ್ಟ್ ಅಲ್ವಾ? ಎಲ್ಲರೂ ಬೆಳೆದ ಮೇಲೆ ಏನಾಯಿತು, ಎಲ್ಲ ಒಂದೊಂದು ಲೈಕ್ ಮೈಂಡೆಡ್ ಆದ್ವಿ. ಹಾಗಾಗಿ ನಾನು ಅಂತ ಇದ್ದವರೆಲ್ಲರೂ ಸೇರಿಕೊಂಡು ನಾವು ಅಂತ ಆದ್ವಿ, ಒಂದು ಬಾಂಧವ್ಯದಿಂದ ಇದ್ವಿ. ಆದರೆ ಇವತ್ತು ಆ ಒಂದು ಬಾಂಧವ್ಯಕ್ಕೇ ನಾವು ಅಂತ ಜನರಲೈಸ್ ಆಗಿ ಮಾತಾಡ್ತಾ ಇದ್ದೀನಿ. ಇಲ್ಲ, ನಾವು ಅನ್ನೋದು ಬಿಟ್ಬಿಟ್ಟು ನಾನು ಅನ್ನೋದನ್ನು ಹೇಳಬೇಕು ಅಂತ ಹೇಳ್ತಾ ಇರೋದು ನಿಮಗೆ ಬಿಟ್ಟಿದ್ದು. ನನಗೆ ಎಲ್ಲ ಬಂದು ಜೈಕಾರ ಹಾಕಬೇಕು, ನನಗೆ ಬಂದು ನೀನೇ ಗ್ರೇಟ್ ಅನ್ಬೇಕು, ನೀನೇ ಸಾಚ ಅನ್ಬೇಕು, ಅದಕ್ಕಲ್ಲ ಗುರು. ನಾನು ಯಾರಿಗೂ ಅನ್ಸಲ್ಲ, ಅದು ಯಾರೂ ಮಾಡಲ್ಲ ಹಂಗೆ. ನನಗೆ ಜೈಕಾರ ಆಗಬೇಕು, ನಾನೇ ನಂಬರ್ 1 ಆಗಬೇಕು ಅಂತ ಯಾರೂ ಅನ್ಕೊಳ್ಳಲ್ಲ. ನಾವು ಹೇಳ್ಕೊಳ್ಳಲ್ಲ, ನೀವು ಹೇಳ್ಕೊತಾ ಇದ್ದೀರಾ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ನಿಯತ್ತಾಗಿ ಏನಿದೆ ಅದನ್ನ ಹೇಳಕ್ಕೆ ನಾವು ಅದಕ್ಕೆ ಈಗ ನಿಯತ್ತಾಗಿನೇ ಹೇಳ್ತಾ ಇರೋದು. ನಾನೊಂದು ಕೊಲಾಬರೇಷನ್ ಮಾಡೋಣ ಅಂತ ಇದೀನಿ. ಇಡೀ ಕರ್ನಾಟಕದ ಹಿಸ್ಟ್ರಿನಲ್ಲೇ ಸಬ್ಸ್ಕ್ರೈಬರ್ಸ್ ಜೊತೆ ಕೊಲಾಬರೇಷನ್ ಮಾಡಿಲ್ಲ. ನಾನು ಇಲ್ಲೊಂದು ಜಿಮೇಲ್ ಐಡಿ ಹಾಕ್ತೀನಿ. ಇದಕ್ಕೆ ನೀವ್ ಯಾರ್ಯಾರು ಓಲಾ ಓನರ್ ಗಳಿದ್ದೀರಾ, ನಿಮ್ಗೆ ಏನೇನ್ ಪ್ರಾಬ್ಲಮ್ ಇದೆ, ಒಂದ್ 20 ರಿಂದ 30 ಸೆಕೆಂಡ್ ವಿಡಿಯೋ ಮಾಡಿ ಕಳಿಸಿ. ನಾನು ಅದನ್ನೆಲ್ಲ ಕೊಲಾಜ್ ಮಾಡ್ಬಿಟ್ಟು ಒಂದು ಯೂಟ್ಯೂಬ್ ವಿಡಿಯೋ ಹಾಕ್ತೀನಿ. ಕರೆಕ್ಟು. ಈಗ ಹೇಳ್ತಾ ಇರೋದಲ್ಲ, ಈ ವಿಚಾರ ಪರ್ಫೆಕ್ಟ್ ಆಗಿದೆ. ಏನು, ಈ ಓಲಾ ಗಾಡಿಯಿಂದ ಏನೇನು ಪ್ರಾಬ್ಲಮ್ ಆಗಿದೆಯೋ ಅದನ್ನೆಲ್ಲನೂ ಸೇರಿ ಒಂದು ವೀಡಿಯೋನ ಮಾಡಿಬಿಟ್ಟು ಜನನೆಲ್ಲರನ್ನೂ ಸೇರಿಸಿ ಏನೋ ಒಂದು ಕೊಲ್ಯಾಬ್ ಮಾಡ್ತೀನಿ ಅಂತ. ಆದರೆ ಇದನ್ನು ಓದ್ಸಲ ವೀಡಿಯೋ ಮಾಡಿದಾಗಲೇ ಮಾಡಬೇಕಾಗಿತ್ತು, ಅಥವಾ ಸಪ್ರೇಟಾಗಿ ಇದಕ್ಕೆ ಅಂತಲೇ ಒಂದು ವೀಡಿಯೋ ಮಾಡಬೇಕಾಗಿತ್ತು. ಈಗ ನನ್ನ ಮೇಲೆ ಮಾಡ್ತಾ ಇದ್ದಂಥ ವೀಡಿಯೋದಲ್ಲಿ ಬಂದ್ಬಿಟ್ಟು ಇದನ್ನು ಮಾಡ್ತಾ ಇರೋದಲ್ವಾ, ಅದು ಪ್ರಾಬ್ಲಮ್ ಆಗಿರೋದು. ಅಂದರೆ ಈಗೇನು ಅಂತಂದರೆ ಈ ಇಷ್ಟೂ ಜನಗಳನ್ನು ತಂದು ಹಾಕಂತದ್ದು. ಈಗ ಒಬ್ಬ ಕಳ್ಳನಿಂದ ಹಿಡಿದು ಒಬ್ಬ ಸೈನಿಕನ ತನಕ ಎಲ್ಲರೂ ಕೆಲಸ ಮಾಡ್ತಾ ಇರೋದು ದುಡ್ಡುಗೋಸ್ಕರನೇ. ಆದ್ರೆ ಕಳ್ಳ ಕೆಟ್ಟ ದಾರಿನಲ್ಲಿ ದುಡ್ಡು ಮಾಡ್ತಾನೆ, ಸೈನಿಕ ಅವನ ಪ್ರಾಣ ಒತ್ತೆ ಇಟ್ಟು ದೇಶಕ್ಕೋಸ್ಕರ ಹೋರಾಡಿ ಸಂಬಳ ತಗೋತಾನೆ. ನೀವು ಲೈಫ್ ಅಲ್ಲಿ ಎಷ್ಟು ದುಡ್ಡು ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗೋದಿಲ್ಲ, ಹೆಂಗ್ ದುಡ್ಡು ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಲೈಫ್ ನಡೆಸಕ್ಕೆ ದುಡ್ಡು ಬೇಕೇ ಬೇಕು. ಲೈಫ್ ಅಲ್ಲಿ ಸಾಯೋ ಮುಂಚೆ ಶ್ರೀಮಂತನಾಗಿರ್ಬೇಕು, ಸಾಯೋ ಮುಂಚೆ ಮಜಾ ಮಾಡ್ಬೇಕು, ಸಾಯೋ ಮುಂಚೆ ಹೆಸರು ಮಾಡ್ಬೇಕು, ಸಾಯೋ ಮುಂಚೆ ಸೂಪರ್ ಸ್ಟಾರ್ ಆಗಿರ್ಬೇಕು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ನಾವು ಆಲ್ರೆಡಿ ನೆಮ್ಮದಿಯಾಗೇ ಇದ್ದೀವಿ. ಯಾಕೆ ಅಂತಂದರೆ ನಮಗೆ ದುಡ್ಡು ಮಾಡಬೇಕು ಅನ್ನೋ ಆಸೆನೂ ತುಂಬ ದೊಡ್ಡದಾಗಿಲ್ಲ, ಅಥವಾ ನಾನೇ ನಂಬರ್ 1 ಆಗಬೇಕು ಅಂತೇನಿಲ್ಲ, ಅಥವಾ ಯಾರೋ ಒಬ್ರ ಮೇಲೆ ಹೋಗ್ಬಿಟ್ಟು ಗೂಬೆ ಕೂರಿಸ್ಬೇಕು ಅನ್ನೋದು ನನಗಿಲ್ಲ. ಸೊ ಹಂಗಾಗಿ ಆಲ್ರೆಡಿ ನಾನು ನೆಮ್ಮದಿಯಾಗಿದ್ದೀನಿ. ಆಮೇಲೆ ಇಲ್ಲಿ ದೇಶ ಕಾಯೋ ಸೈನಿಕ ಮತ್ತು ಕಳ್ಳನ ಸ್ಟೋರಿ ಎಲ್ಲ ಹೇಳಿ ಅಲ್ಲಿ ಮತ್ತೆ ನಮ್ಮನ್ನೇನೋ ಕಳ್ಳರು ಅನ್ನೋ ಥರ ಎಲ್ಲ ಪೋಟ್ರೆ ಮಾಡಿಕೊಂಡು ಇಲ್ಲಿ ಹೇಳೋಂಥ ಅವಶ್ಯಕತೆಯೂ ಇರಲಿಲ್ಲ. ಬಟ್ ಬಿಡಿ, ಅದು ಅವ್ರವ್ರಿದು. ಈಗ ನೆಕ್ಸ್ಟು ನಂಬರ್ 6 ಯಾವುದು, ರಿವರ್ ಇಂಡಿ ಪ್ರಮೋಷನ್. ಸೊ ಇದರಲ್ಲೂ ಕೂಡ ಏನಾಗ್ತಿದೆ ಅಂತಂದರೆ ಮತ್ತೆ ಗಾಡಿನ ಪ್ರಮೋಷನ್ ಮಾಡ್ತಾ ಇರೋದು. ಓಲಾ ಮೇಲೆ ಮಾಡ್ತಾ ಇರೋ ವಿಡಿಯೋದಲ್ಲಿ ರಿವರ್ ಇಂಡಿ ಬಗ್ಗೆ ಹೇಳಿರೋದು ಇದು 6ನೇ ಸಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಇಂಡೈರೆಕ್ಟ್ ಟೈಪ್ ಆಫ್ ಪ್ರಮೋಷನ್. ನಮ್ಮ ಕಂಪ್ನಿ. ಇನ್ನ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಗಳು ಯಾರ್ಯಾರು ಓಲಾ ಪ್ರಮೋಷನ್ ಮಾಡಿದಿರಾ ಈ ವಿಡಿಯೋ ನೋಡೋದ್ಮೇಲೆ ಇವನಿಗೆ ನಾನು ಉತ್ತರ ಕೊಡಬೇಕು, ನಾನು ವಾಪಸ್ ಇವ್ರ ಮೇಲೆ ವಿಡಿಯೋ ಮಾಡಬೇಕು ಅಂತೆಲ್ಲ ಯೋಚನೆ ಬಂದಿರುತ್ತೆ. ನಾನು ಹೇಳಿರೋದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟು ವಿಡಿಯೋ ಮಾಡೋ ಮುಂಚೆ ನೀವು ಓಲಾ ಪ್ರಮೋಷನ್ ಏನ್ ಮಾಡಿದೀರಾ ಅದನ್ನ ನೋಡಿ ಜನ ತಗೊಂಡು ಯಾರು ಪರದಾಡ್ತಾ ಇದಾರೆ, ಓಲಾ ಗಾಡಿಗಳಿಂದ ಯಾರ್ಯಾರು ಪ್ರಾಬ್ಲಮ್ ಆಗಿದೆ, ಎಷ್ಟು ಜನಕ್ಕೆ ಇಶ್ಯೂ ಆಗ್ತಿದೆ, ಅವ್ರಗಳಿಗೆಲ್ಲ ಸಪೋರ್ಟ್ ಮಾಡಿ ಒಂದು ವಿಡಿಯೋ ಮಾಡಿ. ನಾವೆಲ್ಲೂ ಓಲಾ ಗಾಡಿನ ಪ್ರಮೋಷನ್ ಮಾಡಿಲ್ಲ, ಓಲಾ ಗಾಡಿ ತಗೊಳ್ಳಿ ಅಂತ ಹೇಳಿಲ್ಲ. ಬಟ್ ಏನು ಗೊತ್ತಾ, ಈ ವಿಡಿಯೋದಲ್ಲಿ ಅಲ್ಟಿಮೇಟಾಗಿ ಈಗ ನನ್ನನ್ನು ಮೆನ್ಷನ್ ಮಾಡ್ಕೊಂಡು ಮಾಡಿರೋ ವಿಡಿಯೋದಲ್ಲಿ ಈ ವಿಡಿಯೋನ ನನ್ನ ರೀಲ್ ನೋಡದೆ ಇರೋರಿಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಅಲ್ವಾ ಇವ್ನು ಕಿತ್ತಡಿಕಿರನ್ ಯಾಕೆ ಈ ಗಾಡಿನ ಪ್ರಮೋಷನ್ ಮಾಡಿಬಿಟ್ಟ, ಅವ್ನಿಗೇನು ಬಂದಿರೋದು ರೋಗ ಅಂತ ಬೈಕೋಬೇಕು. ಅದಕ್ಕೆ ತಕ್ಕಂಗೆ ಏನೇನೆಲ್ಲ ಹೇಳಬೇಕು ಅದನ್ನೆಲ್ಲ ಹೇಳಿರೋದು ಇದರಲ್ಲಿ. ಓಲಾದವರು ಹೊಸ ಇವೆಂಟ್ ಮಾಡಿದ್ದಾರೆ, ಟ್ರೆಂಡ್ ಅಲ್ಲಿ ಇದೆ, ವ್ಯೂಸ್ ಬಂದ್ರು ಬರುತ್ತೆ. ನನ್ನ ಮೇಲೆ ವಿಡಿಯೋ ಯಾವಾಗ ಮಾಡಿದ್ರು ವ್ಯೂಸ್ ಬರುತ್ತೆ. ಅದೇನದು ನನ್ನ ಮೇಲೆ ಮಾಡಿದ್ರೆ ಮಾತ್ರ ಯಾವಾಗಲೂ ವಿಡಿಯೋ ಬರುತ್ತೆ ಅಂತ ಅಂದ್ಕೊಳ್ಳೋದು ನನಗನ್ಸೋ ಪ್ರಕಾರ ನಾನತ್ವ ಅದು. ಈಗ ಈ ವಿಡಿಯೋದಲ್ಲಿ ನನ್ನ ಮೇಲೇ ಗೂಬೆ ಕೂರಿಸಿ ವಿಡಿಯೋ ಮಾಡ್ತೀಯಾ, ಅದಾದ ಮೇಲೆ ಹೇಳ್ತೀಯಾ ಇದು ಜೊತೆಗಿರೋರ ಮೇಲೆ ವಿಡಿಯೋ ಮಾಡಿದ್ರೆ ಅದು ಧರ್ಮ, ನಾನು ಮಾಡ್ತಾ ಇರೋದು ಧರ್ಮ ಅಂತ. ಆದರೆ ವಿಡಿಯೋ ಕೊನೆಯಲ್ಲಿ ಏನು ಹೇಳ್ತೀಯಾ, ಈಗೋ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಬರ್ತಾರೆ, ಅದರಿಂದ ನನ್ನ ಹೆಸ್ರು ಹೇಳ್ಕೊಂಡು ವ್ಯೂಸ್ ತಗೋತಾರೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀನೇ ಹೇಳಬೇಕು. ಈಗ ಒಂದು ಗ್ರೂಪಲ್ಲೇ ಇದ್ರೂ ಒಂದು ಫ್ರೆಂಡ್ಗೆ ನೀನು ಈ ಥರದ್ದು ಮಾಡಿದ್ರೆ ಅದು ತಪ್ಪು, ನಾನು ಮಾಡ್ತೀನಿ ಅಂತ ಹೇಳ್ಕೊಳ್ಳೋದು ಕರೆಕ್ಟಾಗಿದೆ, ತಪ್ಪೇನಿಲ್ಲ. ಯಾಕಂದರೆ ನೀನಿವಾಗ ಆಲ್ರೆಡಿ ಓಲಾ ಬಗ್ಗೆ ವಾಯ್ಸ್ನ ರೈಸ್ ಮಾಡಿದ್ಯಾ, ಒಬ್ಬ ಕೋರ್ ಬೈಕರ್ ಆಗಿ ನಿನಗೆ ಅದು ತಪ್ಪು ಅಂತ ಅನಿಸಿದೆ, ಕರೆಕ್ಟ್ ಅಲ್ವಾ? ರೀಲ್ ಮಾಡಿ ಹಾಕಿದ ಮೇಲೆ ನೀನು ಅದನ್ನು ನೋಡಿಬಿಟ್ಟು ಅದಾದ ಮೇಲೆ ಈ ವಿಡಿಯೋನ ಹಾಕಬೇಕಾ ಬೇಡವಾ ಅಥವಾ ಬೇರೆ ರೀತಿ ಹಾಕ್ಬೇಕಾ ಅನ್ನೋದನ್ನ ಯೋಚನೆ ಮಾಡಬೇಕಾಗಿತ್ತು. ಆದರೆ ನೀನಿಲ್ಲಿ ಫುಲ್ ವಿಡಿಯೋದಲ್ಲಿ ಏನು ಮಾಡಿದೀಯ ಅಂತಂದರೆ, ನಾನೇನೋ ತುಂಬ ದೊಡ್ಡ ಘನಘೋರ ತಪ್ಪನ್ನು ಮಾಡಿ ಓಲಾನ ಪ್ರಮೋಟ್ ಮಾಡಿದ್ದೀನಿ, ಬೈಕ್ ತಗೊಳ್ಳಿ, ಜನಕ್ಕೆ ತಗೊಳ್ಳಿ ಅಂತ ಕಂಪಲ್ ಮಾಡಿದ್ದೀನಿ ಅನ್ನೋ ಥರ ಹೇಳೋವಂಥ ಅವಶ್ಯಕತೆ ಏನಿತ್ತು ಅನ್ನೋದು ನನ್ನ ಪ್ರಶ್ನೆ, ಕರೆಕ್ಟ್ ಅಲ್ವಾ? ಈಗ ನಾನು ನನ್ನ ಫ್ರೆಂಡು ಅವತ್ತು ನನಗೆ ನೈಟ್ ಫೋನ್ ಮಾಡಿ ಕಾಲ್ ಮಾಡಿ ನನಗೆ ಹೇಳ್ದ ಅಂತ ಖುಷಿ ಪಡ್ಲಾ, ಅಥವಾ ಇವತ್ತು ಅವನ ಸ್ವಾರ್ಥಕ್ಕೋಸ್ಕರ
ನನ್ನನ್ನು ಜನಗಳ ಜೊತೆ ನಾನು ಇಷ್ಟು ಕ್ಲೋಸ್ ಫ್ರೆಂಡ್ ಆಗಿರೋನು ಕೂಡ ಜನಗಳ ಜೊತೆಗೆ ನನ್ನನ್ನು ಒಬ್ಬ ಕೆಟ್ಟವನನ್ನಾಗಿ ಪೋರ್ಟ್ರೇ ಮಾಡಿ ತೋರಿಸ್ದ ಅಂತ ನಾನು ದುಃಖ ಪಡಲು. ಆ್ಯಕ್ಚುಲಿ ನನಗೆ ಈ ವಿಚಾರ ಹೇಳಬೇಕಾದ್ರೆ ಒಂದು ಕತೆ ಜ್ಞಾಪಕ ಬರುತ್ತೆ. ಒಂದು ಊರಲ್ಲಿ ಒಂದು ದೊಡ್ಡ ಕಾಡಿತ್ತಂತೆ, ಸಂಪತ್ಭರಿತವಾದ ಕಾಡು. ಒಂದು ಕಾಗೆ ಅದರ ಫ್ರೆಂಡ್ ಆಗಿತ್ತಂತೆ. ಒಂದಿನ ಕಾಗೆ ಊಟಕ್ಕೆ ಅಂತ ಊರ ಕಡೆಗೆ ಹೋಗಿದ್ದಾಗ ಊರಲ್ಲಿ ಏನೋ ಒಂದು ನೋಡುತ್ತೆ. ನೋಡ್ಬಿಟ್ಟು ಬಂದು ಕಾಡಿಗೆ ಹೇಳುತ್ತೆ, ಅಯ್ಯೋ ಕಾಡೆ ನಿನ್ನನ್ನು ಅಲ್ಲಿ ಒಂದಷ್ಟು ಜನ ಮಾತಾಡ್ಕೊತಾ ಇದ್ರು, ಆ ಕಾಡನ್ನು ನಾವು ಕಡಿಬೇಕು. ಅದನ್ನು ಕಡಿಬೇಕು ಅಂತಂದರೆ ಕಬ್ಬಣ ಅನ್ನೋದೊಂದಿರುತ್ತೆ ಭೂಮಿಲಿ, ಅದನ್ನು ತೆಗಿಬೇಕು, ಅದರಿಂದ ಏನಾದರೂ ಸಾಮಗ್ರಿ ಮಾಡ್ಕೊಂಡು ಇದನ್ನು ಕಡಿಬೋದು ಅಂತ ಹೇಳ್ತಾರೆ ಅಂತಂದಾಗ ಕಾಡು ನಗಾಡ್ತಂತೆ, ಹೇಯ್ ನಾನು ಕಾಡು ಕಣೋ, ನನ್ನನ್ನು ಯಾರ ಮುಟ್ಟಕ್ಕಾಗತ್ತೆ, ಅವೆಲ್ಲ ಆಗಲ್ಲ ಅಂತ ಹೇಳ್ತಂತೆ. ಸುಮಾರು ದಿನ ಆದಮೇಲೆ ಇನ್ನೊಂದು ಸಲ ಕಾಗೆ ಊರಿಗೆ ಹೋಗಿತ್ತಂತೆ. ಆವಾಗ ಗುಡ್ಗುಡು ಅಂತ ಓಡ್ ಬರುತ್ತೆ ಕಾಗೆ ಕಾಡು ಹತ್ರ ಹೇಳೋಕ್ಕೆ, ಅಯ್ಯೋ ಕಾಡೆ ನಿನ್ನನ್ನು ಇದು ಮಾಡೋಕ್ಕಾವತ್ತು ಕಬ್ಬಣ ಅಂತ ಬೇಕು ಅಂತ ಹೇಳ್ತೀರಲ್ಲ, ಅದು ಭೂಮಿಯಿಂದ ಹೊರಗಡೆಗೆ ತೆಗೆದುಬಿಟ್ಟಿದ್ದಾರೆ, ಅದು ನಾನು ಕಣ್ಣಾರ ನೋಡ್ಕೊಂಬಂದೆ, ಅದರಲ್ಲೇ ಅಂತ ನಿನ್ನನ್ನು ನಾಶ ಮಾಡೋದು ಅಂತ ಹೇಳಿದಾಗ ಆಗಲೂ ಕೂಡ ಕಾಡು ನಗಾಡುತ್ತಂತೆ. ಇನ್ನೂ ಒಂದಷ್ಟು ದಿನ ಆಗತ್ತಂತೆ. ಅದಾದಮೇಲೆ ಕಾಗೆ ಊರ ಹತ್ರ ಹೋದಾಗ ನೋಡ್ಬಿಟ್ಟು ಭಯ ಪಟ್ಕೊಂಡು ಓಡಿ ಬರುತ್ತಂತೆ. ಆದರೆ ಕಾಡು ಹತ್ರ ಏನೂ ಹೇಳಲ್ವಂತೆ, ಸುಮ್ಮನೆ ಸೈಲೆಂಟಾಗಿತ್ತಂತೆ. ಯಾಕೆ ಅಂತಂದರೆ ಆಮೇಲೆ ಕಾಡು ಅಂತ ಅಳ್ತಾ ಇತ್ತಂತೆ. ಯಾಕೆ ಗೊತ್ತಾ? ಯಾಕೆ ಅಂತಂದರೆ ಬಂದಂಥ ಮನುಷ್ಯ ಅವನ ಜೊತೆಯಲ್ಲಿ ಕೊಡಲಿನೂ ಕೂಡ ಇತ್ತು, ಆದರೆ ಕೊಡಲಿ ಜೊತೆಗೆ ಒಂದು ಮರದ ಹಿಡಿಕೆ ಕೂಡ ಇತ್ತು. ಯಾವಾಗ ನನ್ನನ್ನು ನಾಶ ಮಾಡೋಕ್ಕೆ ಒಬ್ಬರು ಬರ್ತಾರೆ ಎದುರುಗಡೆಯಿಂದ, ಶತ್ರು ಅಂತಂದರೆ ಯಾರೂ ಹೆದರಲ್ವಂತೆ. ಆದರೆ ಆ ಒಂದು ಕೊಡಲಿ ಜೊತೆ ಅಥವಾ ಶತ್ರುಗಳ ಜೊತೆ ನಮ್ಮದೇ ಆದಂಥ ನಮ್ಮವರೇ ಅದಕ್ಕೆ ಕೈ ಜೋಡಿಸಿರ್ತಾರೆ, ಅಂದರೆ ಹಿಡಿಕೆ ಇರುತ್ತಲ್ಲ, ಆ ಥರ ಆದಾಗ ಮನ್ಸಿಗೆ ನೋವಾಗುತ್ತಂತೆ. ಕಾಡಿಗೆ ಗೊಳೋ ಅಂತ ಅಳುತ್ತಂತೆ, ಹೌದು ನಾನಿವಾಗ ನಾಶ ಆಗ್ತೀನಿ ಅಂತ. ಹಂಗೆ ನನಗೇನು ಅನ್ನಿಸ್ತು ಅಂತಂದರೆ, ನಾನು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೆ, ನಾನು ಹತ್ರ ಆಗಿದ್ದೆ, ಬಟ್ ಎಲ್ಲೋ ಒಂದು ಕಡೆ ನೋವಾಯ್ತದು. ಸೊ ಹಿಂಗಲ್ಲ ಅಂತ ನಾನು ಇದು ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ನಾನು ಹೇಳಿದ್ನಲ್ಲ, ಒಬ್ಬ ನಾರ್ಮಲ್ಲು ವ್ಲಾಗರ್ ಆಗಿದ್ದಿದ್ರೆ ನಾನು ಇದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ನಾಳೆ ದಿನ ನಾನು ಒಬ್ಬ ಅಡ್ವೊಕೇಟು, ನಾಳೆ ದಿನ ಯಾರೋ ಒಬ್ಬರು ಕ್ಲೈಂಟ್ ಬಂದಾಗ ಕೇಳ್ತಾರೆ ನನ್ನನ್ನು, ಅಲ್ಲಪ್ಪ ನಿನಗೆ ನ್ಯಾಯ ಕೊಡ್ಸ್ಕೊಳಕ್ಕಾಗಿಲ್ಲ, ಇನ್ನು ಯಾರಿಗೋ ನ್ಯಾಯ ಕೊಡ್ಸ್ಕೊತೀಯ, ನಿಂದನ್ನು ನೀನು ವಾದ ಮಾಡ್ಕೋಬೇಕಲ್ವೇನೋ, ನಿಂದು ವೃತ್ತಿನೇ ವಾದ ಮಾಡೋದಲ್ವೇನೋ, ನಿನ್ನ ತಪ್ಪ ಸರಿನೋ ಅದು ಬಿಡೋ ಸೆಕೆಂಡ್ರಿ, ಅಟ್ಲೀಸ್ಟ್ ನೀನೊಂದು ವಾದನೂ ಮಾಡಿಲ್ವನೋ ಅಂತ ಅಂದ್ಬಿಡ್ತಾರೆ. ಹಂಗಾಗಿ ಈ ವಿಡಿಯೋ ಮಾಡಬೇಕಾಯ್ತು. ಏನೂ ಮಾಡೋಕ್ಕಾಗಲ್ಲ. ಅವನೇ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಧರ್ಮ ಅಲ್ವಾ, ಆ ಥರ ಧರ್ಮನೇ 100%. ನಂದು ಯಾವ ಥರ ಧರ್ಮ ಅಂತಂದರೆ, ನಿಂದು ಹೆಂಗೆ ರಾಮಾಯಣದ ಕತೆ ಹೇಳಿ ಅಲ್ಲಿ ರಾಮ ರಾಜ್ಯ ಧರ್ಮವನ್ನು ಕೈಗೆತ್ಕೊಂಡ ಅಂತ ಹೇಳ್ದೋ, ಅದೇ ರೀತಿ ನಂದೂ ಕೂಡ ಧರ್ಮನೇ. ನನ್ನ ಧರ್ಮ ಏನು ಗೊತ್ತಾ? ಎದುರಿಗಿರೋರು ನಮ್ಮ ಸ್ವಂತ ಅಣ್ಣ ತಮ್ಮನೇ ಆದ್ರೂ ಕೂಡ ರಾಮಾಯಣದಲ್ಲಿ ಬರ್ತಕ್ಕಂಥ ಕರ್ಣನ ಥರ ನಿಂತು ಹೋರಾಡಬೇಕು ಧರ್ಮ ಕಾಪಾಡೋಕ್ಕೋಸ್ಕರ ಅಂತ. ಸೊ ಈ ವಿಚಾರದಲ್ಲೂ ಕೂಡ ನಾನು ಕೆಲವೊಂದು ಸತ್ಯ ವಿಚಾರಗಳನ್ನು ಓಪನ್ನಾಗಿ ಹೇಳಬೇಕಾಗಿತ್ತು. ನನಗೆ ಇದರಲ್ಲಿ ಗೊತ್ತಾಗಲಿಲ್ಲ, ಈ ಫ್ರೆಂಡ್ಶಿಪ್ ಅನ್ನೋದೇ ಬೇರೆ, ಇದೇ ಬೇರೆ. ವಿಚಾರ ಏನಿದೆಯೋ ಅದನ್ನು 100% ಮಾತಾಡಬೇಕು. ಜನಗಳಿಗೆ ಸುಳ್ಳು ಇದು ಹೋಗೋಕ್ಕೆ ಹೋಗಬಾರ್ದು. ಸಂಭವ ಏನು ಗೊತ್ತಾ, ನಮ್ಮನೆ ದೀಪ ಕೈ ಇಟ್ಟರೆ ನಮ್ಮದು ಮನೆ ತಾನೇ ದೀಪ ಅಂತಂದ್ಬಿಟ್ಟು ಅದೇನಾದ್ರು ಸುಡದೇ ಇರುತ್ತಾ? ಖಂಡಿತವಾಗ್ಲೂ ಸುಡುತ್ತೆ. ಅದಕ್ಕೆ ಕೆಲವೊಂದು ಸಲ ಓಪನ್ ಅಪ್ ಆಗಿ ಮಾತಾಡಲೇಬೇಕಾಗುತ್ತೆ. ಈಗಲೂ ಕೂಡ ನನ್ನದರಲ್ಲಿ ಏನೂ ತೊಂದರೆ ಇಲ್ಲ. ಯಾಕೆ ಅಂತಂದರೆ ಫ್ರೆಂಡ್ಶಿಪ್ ಬೇರೆ, ಅಭಿಪ್ರಾಯಗಳು ಬೇರೆ. ಸೊ ಈಗ ಅಭಿಪ್ರಾಯಗಳ ವಿಚಾರ ಅಂತ ಬಂದಾಗ ನಮ್ಮಿಬ್ಬರಲ್ಲಿ ಕ್ಲಾಶ್ ಆಗಿದೆ ಹೊರತು ಆ ಫ್ರೆಂಡ್ಶಿಪ್ಗೆ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಅಷ್ಟೇ ರೆಸ್ಪೆಕ್ಟ್ ಇರುತ್ತೆ, ಅಷ್ಟೇ ಬೆಲೆ ಇರುತ್ತೆ. ಅದರಲ್ಲಿ ಯಾವುದೇ ರೀತಿ ನನ್ನ ಕಡೆಯಿಂದ ಆಕ್ಷೇಪಣೆಗಳು ಇಲ್ಲ. ಸೊ ನೋಡೋಣ ಇನ್ನು ಮುಂದಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ನಾನು ಈ ವಿಡಿಯೋನ ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟಿಂಗು ಇದ್ದೆ, ಇಷ್ಟು ದಿನ ವೆಯ್ಟ್ ಮಾಡಿದೆ ಅಂದರೆ, ಈ ಜನಕ್ಕೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಕೂಡ ಎಷ್ಟು ಚೆನ್ನಾಗಿದ್ದಾರೆ ನೋಡೋರು ನಗಾಡ್ಕೊಂಡು ಅನ್ನೋ ಥರ ಇರ್ತದೆ. ನಾಳೆ ದಿನ ನಾನು ಅದನ್ನು ವೀಡಿಯೋ ಮಾಡ್ತು ಅಂತಂದರೆ ಏನೋ ಇವ್ರದ್ದು ಫ್ರೆಂಡ್ಶಿಪ್ ಇಷ್ಟೇನೇನೋ ಅಂತಂದಾಗ ಜನ ಇನ್ನು ಯಾವ ಫ್ರೆಂಡ್ಶಿಪ್ ಅನ್ನೋದನ್ನು ನಂಬಾರ್ದು ಅನ್ನೋದಕ್ಕೆ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ, ಯಾವ ಫ್ರೆಂಡ್ಶಿಪ್ಪು ಬೇಡ ಗುರು ಅಂತ. ಸೊ ಆ ಥರ ಆಗ್ಬಿಡಬಾರ್ದು ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲ, ಫ್ರೆಂಡ್ಶಿಪ್ಪೇ ಬೇರೆ, ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದೇ ಬೇರೆ, ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು ಅಂತ ಅನಿಸ್ವಿ, ಆದಂಗಾಗಲಿ ಅಂತಂದ್ಬಿಟ್ಟು ಮಾಡಿದೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ನಾನು ಅವನ ಥರ ನಾನು ಮಾತಾಡಿರೋದು ಮಾತ್ರ ಧರ್ಮ, ನೀನಾರ ಎದುರುಗಡೆ ಏನೋ ಮಾಡ್ತು ಅಂತಂದ್ರೆ ಅದು ವ್ಯೂಸ್ಗೆ ವೈರಲ್ ಆಗಕ್ಕೆ ಮಾಡ್ತೀಯ ಅಂತೆಲ್ಲ ಹೇಳಲ್ಲ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ಈಗ ನಾನು ಮಾಡಿರೋ ವೀಡಿಯೋದಲ್ಲೂ ಕೂಡ ನಿಮಗೇನಾದರೂ ಒಂದಷ್ಟು ವಿಚಾರ ಇತ್ತು ಅಂತಂದರೆ 100% ಯಾರು ಬೇಕಾದರೂ ನನ್ನ ಮೇಲೆ ವೀಡಿಯೋ ಮಾಡ್ಬೋದು, ಖಂಡಿತ ಮಾಡಿ. ಸೊ ನಿಮ್ಮ ಜಸ್ಟಿಫಿಕೇಷನ್ ಕೊಡಿ, ತಪ್ಪೇ ಇಲ್ಲ. ನಾನು ಅದ್ರ ಬಗ್ಗೆ ಯಾವುದೇ ರೀತಿ ಆಕ್ಷೇಪಣೆ ಮಾಡಲ್ಲ. ಸಂಭವ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಆದರೆ ಆ ಸ್ವಾತಂತ್ರ್ಯನ ಯೂಸ್ ಮಾಡಿಕೊಂಡು ಇನ್ನೊಬ್ಬರನ್ನ ಕೆಟ್ಟದ್ದಾಗಿ ಸಮಾಜದ ಮುಂದೆ ತೋರಿಸೋಂಥ ಪ್ರಯತ್ನ ಆಗಬಾರ್ದು. ಇಷ್ಟೇ.
ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಾನು ನಾನೇ ಅಂತ ಮೆರಿಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋ ಕಲಿಬೇಕಪ್ಪ.